ಪದಾರ್ಥದಲ್ಲೇ ಅಷ್ಟು ದೀರ್ಘಜೀವಿಗಳು ಯಾರೂ ಇಲ್ಲ. ಅದಕ್ಕೋಸ್ಕರ ಪ್ರಾಣದೇವರನ್ನು ಬ್ರಹ್ಮನನ್ನು ಅಮೃತ ಅಂತ ಕರೆಯೋದು ನಾವು. ಆದರೆ ಅಷ್ಟು ಸಮಯ ಆದಮೇಲೆ ಅಥೇದಂ ಭಸ್ಮಾಂತಂ ಶರೀರಂ ನರಸಿಂಹಾಗ್ನೋ ಸಂಕರ್ಷಣಾಗ್ನೋ ಭಸ್ಮೀಭೂತ್ವೈವ, ಆ ದೇಹ ಭಸ್ಮವಾಗಬೇಕು, ಪಾಂಚಭೌತಿಕ ನಾಶ ಆಗಬೇಕು, ಆಮೇಲೆ ಮೋಕ್ಷ. ಹಾಗಾಗಿ ಅಥೇದಂ ಭಸ್ಮಾಂತಂ ಶರೀರಂ, ಈ ಶರೀರ ಅಂದರೆ ಈ ಶರೀರ ನಮ್ಮ ಶರೀರವನ್ನು ಹೇಳೋದಲ್ಲ ಅಲ್ಲಿ. ಅದು ಯಾಕೆ ಹೇಳಬೇಕದು? ಏನು ಅಲ್ಲಪ್ಪ, ಒಂದಲ್ಲ ಒಂದು ದಿವಸ ಈ ಶರೀರವು ಭಸ್ಮ ಆಗತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಅದು ಭಸ್ಮ ಆಗತ್ತೆ ಅಂತ ಉಪನಿಷತ್ಕಾರ ಹೇಳೋದು ಬೇಡ. ಉಪನಿಷತ್ಕಾರ ಹೇಳಬೇಕಾದ್ರೆ ಬ್ರಹ್ಮದೇವರ ಶರೀರವೂ ಭಸ್ಮ ಆಗುತ್ತಪ್ಪ, ನಿನ್ನ ಕಥೆ ಏನು ಅಂತ. ಈ ಕಂಪ್ಯಾರಿಸನ್ ಅದ್ಭುತ ಅದು. ಅದಲ್ಲದೆ ಈ ಶರೀರ ಮನುಷ್ಯ ಶರೀರ ಇದು ಭಸ್ಮ ಅಂತ ಹೇಳೋದ್ರಲ್ಲಿ ಏನು ಹೆಗ್ಗಳಿಕೆ ಏನಿಲ್ಲ, ಅಪೂರ್ವಾರ್ಥ ಪ್ರಾಪ್ತಿ ಏನೂ ಇಲ್ಲ. ಹೇಳಬಾರದು ಅಂತಲ್ಲ, ಆದರೆ ಅದರಿಂದ ಅಪೂರ್ವ ಲಾಭ ಏನುಂಟು? ಈಗ ಇದು ಇಹ ಅಂದರೆ ಕುರುವನ್ನೇವೇಹ ಕರ್ಮಾಣಿ, ಇಹ ಈ ಮನುಷ್ಯ ಲೋಕದಲ್ಲಿ ಕರ್ಮಾಣಿ ಕರ್ಮಗಳನ್ನು ಕುರುವನ್ನು ಮಾಡುತ್ತಾ ಅಂತ ಹೇಳಿದ ಹಾಗೆ. ಮನುಷ್ಯ ಲೋಕದಲ್ಲಿ ಅಂದರೆ ಇಹ ಈ ಭೂಲೋಕದಲ್ಲಿ ಮತ್ತೆ ಆಕಾಶದಲ್ಲಿ ಯಾರು ಮಾಡ್ತಾರೆ ಕರ್ಮ? ಅಲ್ಲ, ಇಹ ಮನುಷ್ಯ ಶರೀರದಲ್ಲಿ ಮತ್ತೆ ಕತ್ತೆಯಾಗಿ ಹುಟ್ಟಿದಾಗ ಮಾಡ್ತಾರೆ ಯಾರಾದ್ರು ಕರ್ಮ. ಅದನ್ನು ಯಾಕೆ ಹೇಳಬೇಕು? ಏನು ವಿಶೇಷ ಔಚಿತ್ಯ ಏನಿಲ್ಲ. ಹಾಗೆ ಹೇಳಿದ್ದರಿಂದ ಉಪನಿಷತ್ತಿನಿಂದ ಏನು ಅಪೂರ್ವಾರ್ಥ ನಿಷ್ಪತ್ತಿ ಆಗುವುದಿಲ್ಲ. ಶಬ್ದಕ್ಕೊಂದು ಅರ್ಥ ಆಯಿತು ಅಷ್ಟೇ. ಆದರೆ ಇಹ ಅಂದರೆ ಈಶಾವಾಸ್ಯಮಿದಂ ಸರ್ವಂ, ಇಹ ಈಶೇ ಅರ್ಪಣ ಬುದ್ಧಿಯ ಕರ್ಮಾಣಿ ಕುರುವನ್ನು, ಭಗವದರ್ಪಣ ಬುದ್ಧಿಯಿಂದ ಕರ್ಮ ಮಾಡು ಅಂತ ಹೇಳಿದಾಗ ಉಪನಿಷತ್ತು ಕರ್ಮ ಮಾಡುವ ವಿಧಾನದ ಒಂದು ಹೊಸ ಮುಖವನ್ನು ನಮಗೆ ತೋರಿಸಿಕೊಟ್ಟಾಗ ಆಯಿತು. ಹಾಗೆಯೇ ಇಹ ಅಂದರೆ ಭಗವಂತನಲ್ಲಿ ಅಂತ ಅರ್ಥ. ಹಾಗೆ ಇಲ್ಲಿ ಇದಂ ಶರೀರಂ ಅಂದರೆ ಇದಂ ವಾಯೋ ಶರೀರಂ, ವಾಯುರನಿಲಂ ಅಮೃತಂ ಅಥವಾ ಇದಂ ವಾಯೋರಪಿ ಶರೀರಂ ಅಂತ ಅರ್ಥ ಹೊರತು ಇದಂ ಅಸ್ಮದಾದೀನಾಂ ಶರೀರಂ ಅಂತ ಅರ್ಥ ಅಲ್ಲ. ಅಲ್ಲ, ಆ ಅರ್ಥ ಅಲ್ಲ ಅಂದರೆ ಅದೇ ಮುಖ್ಯಾರ್ಥ ಅಲ್ಲ ಅಂತ. ಅದು ಅರ್ಥ ಮಾಡಿಕೊಳ್ಳೋದು ಏನು ವೇದಕ್ಕೆ ಏನು ಅರ್ಥ ಇದೆ, ಅಸಂಗತ ಅರ್ಥ ಅಂತಲ್ಲ. ಆದರೆ ಅದೇ ಅದರ ಚರಮ ಅರ್ಥ ಅಲ್ಲ. ಅದಕ್ಕಿಂತ ಮಹತ್ವದ ಅರ್ಥವನ್ನು ನಾವು ಅದರಿಂದ ಅನುಸಂಧಾನ ಮಾಡಲಿಕ್ಕೆ ಬರುವಾಗ ನಾವು ಅಷ್ಟಕ್ಕೆ ಬಿಟ್ಟು ಬರೋದು ಇದು. ಹಾಗಾಗಿ ಕಾಲತಂತ್ರ ಅಂದರೆ ಸಂಕರ್ಷಣ ರೂಪಿಯಾದ ಭಗವಂತ, ಸಂಹಾರ ಶಕ್ತಿಯಾಗಿರತಕ್ಕಂಥ ನರಸಿಂಹ, ಸಂಹಾರ ಶಕ್ತಿಯಾಗಿರತಕ್ಕ ತಮೋಮಾನನಿಯಾದ ದುರ್ಗೆ, ಇವರಿಗೆ ಅಧೀನವಾಗಿ ಇವರ ಸಂಹಾರ, ಇವರಿಂದ ಸಂಹೃತರಾಗಿ ಆ ಭೌತಿಕ ಶರೀರವನ್ನು ಬಿಟ್ಟು ಅವರು ಜ್ಞಾನಾನಂದ ಶರೀರ ಆಗಿಯೇ ಮೋಕ್ಷಕ್ಕೆ ಹೋಗಬೇಕು. ಇದು ಚತುರ್ಮುಖನ ಪಾಡಪ್ಪ. ಉಳಿದವರ ಕಥೆ ಏನು? ಕಾಕಥ ಅನ್ಯೇಷಾಂ. ಇದು ಒಟ್ಟು ದೇಹೇಂದ್ರಿಯ ಪ್ರಾಣ ಮನೋಭಿಮಾನ ಜೀವಂತರಾತ್ಮ ಗುಣಕರ್ಮ ಮೂರ್ತಿ ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರೇ ಆಧಾವತಿ ಕಾಲತಂತ್ರ. ಅಂಥ ಸಂಸಾರ ಚತುರ್ಮುಖನಿಗೂ ಕೂಡ ಬಿಟ್ಟು ಅದನ್ನು ತಪ್ಪಿಸಿಕೊಂಡು ಹೋಗುವಂತಿಲ್ಲ. ಆ ಬಂಧನಕ್ಕೆ ಒಳಗಾಗಬೇಕು. ಯಾಕೆ ಅಂದರೆ ಅದು ಏನು ಗೊತ್ತಾ? ಅಮೂಲಮೇತತ್ ಬಹುರೂಪರೂಪಂ, ಅಮೂಲಮೇತದ್ ಬಹುರೂಪರೂಪಂ. ಈ ಸಂಸಾರ ಅಂದರೆ ಏನು? ಮನೋವಚ ಪ್ರಾಣ ಶರೀರ ಕರ್ಮ. ಅಮೂಲಮೇತದ್ ಬಹುರೂಪರೂಪಂ ಮನೋವಚ ಕರ್ಮ ಪ್ರಾಣ ಶರೀರ ಕರ್ಮ. ಅಮೂಲಮೇತದ್ ಎಲ್ಲ ಹೀಗೆ ಕೃಷ್ಣ ಹೇಳುವುದೇನು ಅಂದರೆ ಮೇಲು ನೋಟಕ್ಕೆ ಗೊಂದಲ. ಇದು ಸಂಸಾರ ಬಿಟ್ಟದ್ದು ಯಾರನ್ನು ಬಿಡೋಲ್ಲ. ಆದರೆ ಈ ಸಂಸಾರಕ್ಕೆ ಮೂಲವೇ ಇಲ್ಲ. ಅಮೂಲಂ, ಇಟ್ ಈಸ್ ಬೇಸ್ಲೆಸ್. ನಿರ್ಮೂಲವಾದಂತಹ ಸಂಸಾರ ಅದು ಎಲ್ಲರನ್ನೂ ಕಾಡುತ್ತಪ್ಪ ಅಂತ ಅರ್ಥ ಆಗುತ್ತೆ ಮೇಲೆ ನೋಡುವಾಗ. ಅಮೂಲಂ ಅಂದರೆ ನಿರ್ಮೂಲ, ಇದಕ್ಕೆ ಮೂಲವೇ ಇಲ್ಲ ಅಂದರೆ ಫಾಲ್ಸ್ ನೋಷನ್. ಸಂಸಾರ ಇದೆ ಅಂತ ಭ್ರಮೆ ಅಷ್ಟೇ, ನಿಜವಾಗಿ ಇಲ್ಲ ಅನ್ನೋ ಅರ್ಥ ಕಾಣುವ ಹಾಗೆ ಮೇಲು ನೋಟಕ್ಕೆ. ಅಮೂಲಂ, ಇದಕ್ಕೆ ಒಂದು ಮೂಲವೇ ಇಲ್ಲ. ಸಂಸಾರ ಎಲ್ಲಿಂದ ಬಂತು? ಆದ್ದರಿಂದ ಸಂಸಾರ ಅದು ಮೂಲವೇ ಇಲ್ಲ. ಮತ್ತು ಸುಮ್ಮನೆ ಬಂತು ಅಂತ ನಾವು ಭ್ರಮಿಸಿಕೊಂಡೆವು, ಬಂತು ಅಷ್ಟೇ. ಸಂಸಾರ ನಿಜವಾಗಿ ಇಲ್ಲ, ಇದೆ ಅಂತ ಭ್ರಮಿಸಿಕೊಂಡೆವು ಅಂತ. ಇದು ಅನೇಕ ಜನರ ಭ್ರಮೆ. ಹೀಗೆ ಅಮೂಲಂ ಅಂದರೆ ಸಂಸಾರ ಅನ್ನೋದು ಭ್ರಮಿಸಿಕೊಂಡದ್ದು, ವಸ್ತುತಃ ಇರುವುದಲ್ಲ ಅಂತ. ಅದರ ಒಂದು ವಿಷಯ ಏನು ಗೊತ್ತುಂಟ? ಈ ಭ್ರಮೆಯಲ್ಲಿ ಒಂದು ಸಂಗತಿ ಇದೆ. ಏನು ಅಂದರೆ ಯಾವತ್ತೂ ಕೂಡ ಯಥಾರ್ಥ ಜ್ಞಾನ ಎಲ್ಲರಿಗೂ ಏಕರೂಪವಾದ ಯಥಾರ್ಥ ಜ್ಞಾನ. ಭ್ರಮೆ ಎಲ್ಲರಿಗೂ ಏಕರೂಪವಾಗಿರಬೇಕಾದ ನಿಯಮ ಇಲ್ಲ. ಇದು ಭ್ರಮೆಯ ಒಂದು ಕ್ವಾಲಿಟಿ. ಭ್ರಮೆ ಬರುವಾಗ ಒಬ್ಬೊಬ್ಬರಿಗೂ ಒಂದೊಂದು ಥರ, ಯಥಾರ್ಥ ಜ್ಞಾನ ಎಲ್ಲರಿಗೂ ಒಂದೇ ಥರ ಬರಬೇಕು. ಈಗ ನಾವು ಇಲ್ಲಿ ನೋಡೋಣ, ಇದು ಭ್ರಮೆ ಅಲ್ವಾ? ಯಾರ ಭ್ರಮೆ? ನಿಮ್ಮನ್ನು ನಾನು ನೋಡ್ತಾ ಇದ್ದೇನೆ, ನನ್ನ ಭ್ರಮೆ. ಇವರೆಲ್ಲ ನೋಡ್ತಾ ಇದ್ದಾರೆ, ಅವರ ಭ್ರಮೆ. ಒಬ್ಬ ವ್ಯಕ್ತಿಯನ್ನು ಇಷ್ಟು ಜನ ನೋಡ್ತಾ ಇದ್ದೇವೆ ನಾವು, ಯಾರೋ ಒಬ್ಬರನ್ನು, ಪ್ರತಿಯೊಬ್ಬರನ್ನು ನೋಡ್ತಾ ಇದ್ದೇವೆ. ನಾನು ನಿಮ್ಮ ಇಷ್ಟು ಜನರ ಭ್ರಮೆ. ನಿಮ್ಮ ಇಷ್ಟು ಜನಕ್ಕೆ ಒಂದೇ ಥರ ಹಾಕಂಡೆ ನಾನು. ಯಥಾರ್ಥ ಆಗಿದ್ದರೆ ಏಕರೂಪ ಕಾಣುತ್ತೆ. ಭ್ರಮೆ ಆದರೆ ಯಾವತ್ತೂ ಏಕರೂಪ ಕಾಣೋದಿಲ್ಲ. ಭ್ರಮೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಭ್ರಮೆ ಆಗೋದಷ್ಟೆ.
ಎಲ್ಲರಿಗೂ ಒಂದೇ ಥರ ಕಂಡಿದೆ ಅಂದರೆ ಅದು ಭ್ರಮೆ ಅಲ್ಲ ಅಂತ ಅರ್ಥ. ಇದು ಕಾಮನ್ ಸೆನ್ಸ್. ಇದಕ್ಕೇನು ಮಹಾಶಾಸ್ತ್ರ ಓದುವುದು ಬೇಡ, ಸೈನ್ಸ್ ಓದುವುದು ಬೇಡ. ಭ್ರಮೆ ಒಂದು ಒಂದೇ ರೀತಿಯ ಭ್ರಮೆ ಬರುವುದಿಲ್ಲ ಎಲ್ಲರಿಗೂ. ಇದು ಒಂದೇ ರೀತಿಯ ಭ್ರಮೆ. ಯಾರ ಹತ್ರ ಕೇಳಿದ್ರು, ಈ ನಮ್ಮಲ್ಲಿ ಒಬ್ಬರು ಅವಧೂತರಿದ್ದಾರೆ, ನಮ್ಮ ಕಡೆ ಒಬ್ಬರು. ಅವರು ಒಂದು ಸರ್ತಿ ಉಪನಿಷತ್ ಪಾಠ ಮಾಡ್ತಿದ್ದೆ ನಾನು ಸುಬ್ರಹ್ಮಣ್ಯದಲ್ಲಿ. ಬಂದು ಕೂತ್ಕೊಂಡ್ರು, ಉಪನಿಷತ್ ಪಾಠ ಎಲ್ಲ ಕೇಳಿದರು. ಉಪನಿಷತ್ ಪಾಠ ಎಲ್ಲ ಕೇಳಿದ ಮೇಲೆ ಬಂದರು. ಬಂದು ನಾನು ಕೂತಿದ್ದೆ ಅಲ್ಲಿ ಮಠದಲ್ಲಿ, ಬಂದು ಕೂತ್ಕೊಂಡ್ರು. ನಮಗೆ ಇವತ್ತು ಒಂದು ಮನಸ್ಸಿಗೆ ಒಂದು ಧೈರ್ಯ ಆಯಿತು. ಎಂಥದ್ದು ಕಥೆ? ಅವ್ರು ಹೇಳಿದರು, ನಮಗೆ ಒಳಗಿನಿಂದ ನಾವು ಏನನ್ನು ಕಂಡಿದ್ದೆವು, ಒಳಗಿನ ಪ್ರಪಂಚ, ಹೊರಗಿನದ್ದಲ್ಲ, ಒಳಗಿನಿಂದ ನಾವು ಏನನ್ನು ಕಂಡಿದ್ದೆವೋ ಅದು ನಿಜವಾದ ಸತ್ಯವೋ ಅಥವಾ ನಮ್ಮದೇ ಭ್ರಮೆಯೋ ಅಂತ ನಮಗೊಂದು ಸಂಶಯ ಇತ್ತು. ನೋಡಿ ಎಷ್ಟು ಪ್ರಾಮಾಣಿಕ. ಒಳಗಿನ ಅಂತರ್ದರ್ಶನ, ನಮಗೆ ಅನಿಸಿಕೆಗಳು, ಒಳಗಿಂದ ಏನೋ ಕಾಣ್ತೇವೆ. ಧ್ಯಾನದಲ್ಲಿ ಕಂಡದೆಲ್ಲ ಸತ್ಯ ಆಗಬೇಕಾಗಿಲ್ಲ. ನಮ್ಮ ಮನಸ್ಸು ಸುಳ್ಳೇ ಸೃಷ್ಟಿ ಮಾಡಿ ಧ್ಯಾನದಲ್ಲಿ ಏನೇನೋ ತೋರಿಸ್ಬಿಡುತ್ತೆ. ಇಟ್ಸ್ ಹಲ್ಯೂಸಿನೇಷನ್. ಎಷ್ಟೋ ಹಲ್ಯೂಸಿನೇಷನ್ಸ್ ಇರುತ್ತೆ. ಅದಕ್ಕೆ ನಾನು ನನ್ನ ಒಳಗಿನಿಂದ ಅಂತರಂಗದಲ್ಲಿ ಕಂಡದ್ದು ನಿಜವಾದ ಸತ್ಯವೋ ಅಥವಾ ನನ್ನದೇ ಭ್ರಮೆಯೋ ಅಂತ ನಮಗೊಂದು ಸಂಶಯ ಇತ್ತು. ಆ ಅವಧೂತರು ಹೇಳೋದು, ಅವರ ಪ್ರಾಮಾಣಿಕತೆ ನನಗೆ ಭಾಳ ಇಷ್ಟ ಆಯಿತು. ಮತ್ತು ಈಗ ಏನು ನಿಮಗೆ ಪರಿಹಾರ ಆಯಿತು? ಅಲ್ಲ, ನಾವು ಏನು ಕಂಡಿದ್ದೇವೋ ಅದನ್ನೇ ಉಪನಿಷತ್ತಿನ ಋಷಿಗಳು ಕಂಡಿದ್ದಾರೆ ಅಂತ ನೀವು ಹೇಳ್ತೀರಿ. ಹಾಗಾದರೆ ಒಂದೇ ಭ್ರಮೆ ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಒಂದೇ ಭ್ರಮೆ ಬರುವುದು ಸಾಧ್ಯ ಇಲ್ಲ. ಇದೇ ಕಥೆ. ಭ್ರಮೆ ಏಕರೂಪವಾಗಿರುವುದು ಸಾಧ್ಯ ಇಲ್ಲ. ಅದು ಏಕರೂಪವಾದ ಅನುಭವ ಎಲ್ಲರಿಗೂ ಬಂದಿದೆ ಅಂದರೆ ಇಟ್ ಮಸ್ಟ್ ಬಿ ರಿಯಲ್. ಹಾಗಾದರೆ ನಾವು ಒಳಗಿನಿಂದ ಕಂಡದ್ದು ಸತ್ಯ ಅಂತ ನಮಗೆ ಇವತ್ತು ಮನವರಿಕೆಯಾಯಿತು. ಯಾಕೆಂದರೆ ನೀವು ಉಪನಿಷತ್ಗಾದ ಋಷಿಗಳು ಅದನ್ನು ಹಾಗೆಯೇ ಕಂಡಿದ್ದಾರೆ ಅಂತ ಹೇಳ್ತೀರಾ. ಹಾಗಾದ್ರೆ ಅದು ಸತ್ಯ. ಇದು ಸಾವಿರಾರು ವರ್ಷಗಳಿಂದ ಒಂದು ಸಂಗತಿಯನ್ನು ಒಂದೇ ರೀತಿಯಿಂದ ಎಲ್ಲರೂ ಕಂಡಿದ್ದಾರೆ. ಆದರೆ ಭ್ರಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಹಾಗೆ ಅಂತ ಕೃಷ್ಣ ಹೇಳ್ತಾನೆ. ಅದನ್ನ ಅಮೂಲಂ ಅಂತಂದರೆ ನಿರ್ಮೂಲ ಅಂತ ಅರ್ಥ ಅಲ್ಲ. ಬೇಕು ಅಂತ ಇಂಥ ಶಬ್ದಗಳನ್ನು ನಿನ್ನೆ ಹೇಳಿದೆ ನಾನು, ಪ್ರಾರಂಭದಲ್ಲಿ ಮೊನ್ನೆ ದಿವಸ ಹೇಳಿದೆ ನಾನು. ಶಾಸ್ತ್ರಕಾರರು ಯಾವಾಗಲೂ ವಿಷಯವನ್ನು ಆಂಬಿಗ್ವಿಯಸ್ ಆಗಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳುವುದಿಲ್ಲ. ಯಾಕೆಂದರೆ ನಾವು ಸಾಧನೆಯಿಂದ ಸತ್ಯವನ್ನು ತಿಳ್ಕೋಬೇಕು. ಅವರು ಬಿಚ್ಚಿಟ್ಟು ತೆರೆದಿಟ್ಟು ಹೇಳುವುದಿಲ್ಲ ಸತ್ಯವನ್ನು. ಅಮೂಲಂ ಅಂತ. ಅಮೂಲಂ ಅಂದರೆ ಅರ್ಥ ಏನು ಅಂತಂದರೆ ಅತಂತ್ರ ಇದ್ದ ಹಾಗೆ. ಅತಂತ್ರ ಅಂದರೆ ಯಾರಿಗೂ ಅಧೀನ ಅಲ್ಲ ಅಂತ ಮೇಲ್ನೋಟಕ್ಕೆ ಅರ್ಥ. ಎಲ್ಲವೂ ಅತಂತ್ರವೇ, ಯಾಕೆಂದರೆ ಎಲ್ಲವೂ ಭಗವತ್ತಂತ್ರ. ಅಕಾರ ಅಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ. ಆ ಅನ್ನೋ ಶಬ್ದಕ್ಕೆ ನಿಜವಾದ ನಾವು ಆ ಅಂದರೆ ಅಲ್ಲ ಅಂತ ಅರ್ಥ ಹೇಳ್ತೇವಲ್ಲ, ಅದು ಆ ಅಂದರೆ ಅಲ್ಲ ಅಂದರೆ ಬರೀ ನಮ್ಮ ಅಲ್ಲ, ಮುಸಲ್ಮಾನರ ಅಲ್ಲ. ಆ ಅಲ್ಲಾನ ಅಧೀನ ಅಂತ, ಅಂದರೆ ದೇವರ ಅಧೀನ ಅಂತ. ಮುಸಲ್ಮಾನರು ಆ ಅಂತಾರಲ್ಲ, ಅದು ನಮ್ಮಲ್ಲಿಯೂ ಆ ಅಂದರೆ ದೇವರೇ, ಭಗವಂತನೇ. ಸೊ ಆ ಅಕಾರವಾಚ್ಯನಾದ ಭಗವಂತನ ಅಧೀನ. ನಮಗೆ ಅವನು ಕಾಣೋದಿಲ್ಲ, ಆದ್ದರಿಂದ ಯಾವುದರೂ ಅಧೀನ ಅಲ್ಲ ಅಂತ ಕಾಣುತ್ತೆ. ಹಾಗೆ ಆ ಯಾವುದರ ಅಧೀನವೂ ಅಲ್ಲ ಅಂತ ಯಾಕೆ ಕಾಣುತ್ತೆ ಅಂದರೆ ಯಾರ ಅಧೀನ ಅವನು ಕಾಣೋಲ್ಲ ನಮಗೆ. ಆದ್ದರಿಂದ ಇದರ ಮೂಲ ಅವನು ಕಾಣೋಲ್ಲ, ಆದ್ದರಿಂದ ಇದು ಅಮೂಲ ಅಂತ ಕಾಣುತ್ತೆ. ತಿಳಿದ ಮೇಲೂ ಇದು ಅಮೂಲ ಅಂತ ಗೊತ್ತಾಗತ್ತೆ. ಅಕಾರವಾಚ್ಯನಾದ ಭಗವಂತ ಇದರ ಮೂಲ ಅಂತ. ಅಮೂಲ ಮೇತತ್ ಅಂತ. ಇದು ನಿರ್ಮೂಲ ಅಲ್ಲ. ಇದು ನಿನ್ನ ಭ್ರಮೆಯ ಸೃಷ್ಟಿಯಲ್ಲ, ಮತ್ತೆ ಭಗವಂತ ಸೃಷ್ಟಿ ಮಾಡಿದ್ದಿದು. ಅಮೂಲ ಮೇತತ್. ಬರೇ ಸೃಷ್ಟಿ ಮಾಡಿದ್ದಷ್ಟೇ ಅಲ್ಲ, ಇನ್ನೂ ವಿಚಿತ್ರ ಇದೆ. ರೂಪಂ ಅಂದರು. ಈ ಜಗತ್ತನ್ನು ಸೃಷ್ಟಿ ಮಾಡಿ ಇದಕ್ಕೆ ರೂಪ ಕೊಟ್ಟ ಅಲ್ಲ, ಇದನ್ನು ರೂಪ ಕೊಟ್ಟು ನಮಗೆ ಒಂದೊಂದು ವಸ್ತುವಿಗೆ ಒಂದೊಂದು ಆಕಾರ. ಒಂದು ವಸ್ತು ಇದ್ದ ಹಾಗೆ ಒಂದು ವಸ್ತು ಇಲ್ಲ ಜಗತ್ತಿನಲ್ಲಿ. ಎಷ್ಟು ವಸ್ತುವೋ ಅಷ್ಟು ಆಕಾರ, ಅಷ್ಟು ವೆರೈಟಿ. ಒಂದೇ ಥರದ ಎರಡು ವಸ್ತುಗಳು ಇಲ್ಲ ಪ್ರಪಂಚದಲ್ಲಿ. ನೋ ಟೂ ಥಿಂಗ್ಸ್ ಆರ್ ಈಕ್ವಲ್. ಯಾವುದು ಒಂದೇ ಥರದ ಎರಡು ವಸ್ತು ಇಲ್ಲ. ಅಷ್ಟು ವಸ್ತು ವೈವಿಧ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಏನು ಅಂದರೆ ಅವನು ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ಆ ವಸ್ತುವಿನೊಳಗೆ ಅವನು ತತ್ತದ್ರೂಪನಾಗಿ ಭಗವಂತ ಪ್ರವೇಶ ಮಾಡಿದ. ಅವನು ಒಂದು ರೂಪದಿಂದ ಒಂದು ವಸ್ತುವಿನ ಪ್ರವೇಶ ಮಾಡಿ ಅದೇ ರೂಪದಿಂದ ಮತ್ತೊಂದು ವಸ್ತುವಿನಲ್ಲಿ ಪ್ರವೇಶ ಮಾಡೋದಿಲ್ಲ. ಮತ್ತು ರೂಪಂ, ಅನಂತ ರೂಪ. ಅವನು ಅನಂತ ರೂಪಗಳಿಂದ ಅನಂತ ಪದಾರ್ಥದಲ್ಲಿ ಪ್ರವೇಶ ಮಾಡಿದ. ಅನಂತ ರೂಪಗಳಿಗೆ ಅನಂತ ರೂಪ ಕೊಟ್ಟ, ಅನಂತ ಪದಾರ್ಥಗಳಿಗೆ. ಅದರಲ್ಲಿ ತಾನು ಅನಂತ ರೂಪದಿಂದ ತುಂಬಿದ. ರೂಪಂ ಅಮೂಲಮೇ ತದ್ ರೂಪಂ. ಮೇಲು ನೋಟಕ್ಕೆ ನೋಡಿದರೆ ಖಚಿತವಾಗಿ ಏನನ್ನೂ ಹೇಳದ ಶಬ್ದಗಳಿವೆಲ್ಲ. ಅಮೂಲ ಅಂದರೆ ನಾನು ಹೇಳಿದಾಗ ನಿರ್ಮೂಲ. ರೂಪಂ, ಏನೋ ನಾನಾ ಬಗೆಯ ರೂಪ ಕಾಣುತ್ತೆ,
ವಸ್ತುತಃ ರೂಪವೇ ಇಲ್ಲ. ಹೀಗೆಲ್ಲ ಏನೋ ವಿಪರೀತ ಅರ್ಥ ಆಗುವ ಶಬ್ದಗಳನ್ನೇ ಜೋಡಣೆ ಮಾಡಿದ ಹಾಗೆ ಹೇಳ್ತಾನೆ ಕೃಷ್ಣ. ಅಮೂಲಮೇ ತದ್ ಬಹುರೂಪ ರೂಪಂ. ಇದನ್ನು ಗ್ರಹಿಸುವಂಥ ಸಾಧನಗಳು ಹಿಂದೆ ಹೇಳ್ತಾನೆ. ಮನೋವಚ ಪ್ರಾಣ ಶರೀರ ಕರ್ಮ. ಈ ಪ್ರಪಂಚ ಅಂತಂದರೆ ಏನು ಅಂದರೆ ಇವು ಮನಸ್ಸು, ವಚಸ್ಸು, ಪ್ರಾಣ, ಶರೀರಗಳಿಗೆ ಗೋಚರವಾಗುವಂಥ ಒಂದು. ಕರ್ಮ ಅಂದರೆ ವಿಷಯ, ಗೋಚರ. ಮನ ಆದೀನಾಂ ವಿಷಯ. ಈ ತಮಾಷೆ ಏನು ಅಂದರೆ, ನೀವು ಈ ಪ್ರಾಚೀನ ಗ್ರಂಥಗಳನ್ನು ಪ್ರಿಂಟ್ ಮಾಡುವವರು ಅಥವಾ ಪ್ರತಿ ತೆಗೆಯುವವರು ತುಂಬ ಅನ್ಯಾಯ ಮಾಡ್ತಾರೆ. ತಮಗೆ ಅರ್ಥ ಆಗದಿದ್ದನ್ನು ಬೇಕಾದಷ್ಟು ಸೇರಿಸಿ ವಿಜಯಧ್ವಜಿಯ ನೋಡಬೇಕು. ಈ ಶ್ಲೋಕದ ವಿಜಯಧ್ವಜಿಯ ವಿಜಯಧ್ವಜಿಯದಲ್ಲಿ ಏನಿದೆ ನೋಡಿ, ಅಲ್ಲಿ ಮನ ಆದಯ ಕರ್ಮ ಯಸ್ಯ ಸಹ ಅಂತ ಬಹುವ್ರೀಹಿ ವಿಗ್ರಹ ಮಾಡಿದ್ದಾರೆ. ಮನ ಆದಯ ಕರ್ಮ ವಿಷಯ ಯಸ್ಯ ಸಹ ಮನೋವಚ ಪ್ರಾಣ ಶರೀರ ಕರ್ಮ. ಯಸ್ಯ ಸಹ ಅಂದರೆ ಕರ್ಮ ಅಂತ ಆಗಬೇಕು, ಪುಲ್ಲಿಂಗ ಆಗಬೇಕು. ಅದೊಂದು ಆಯಿತು. ಪುಲ್ಲಿಂಗದ ಸಮಾಸ ಯಸ್ಯ ತತ್ ಅಂತ ಹೇಳಬೇಕು. ಅಲ್ಲಿ ಇದು ಅಮೂಲಮೇ ತದ್ ಬಹುರೂಪ ರೂಪಂ ಯಸ್ಯ ತತ್ ಅಂತ ಹೇಳಬೇಕು. ಬಹುವ್ರೀಹಿ ಆದರೆ ಬಹುವ್ರೀಹಿ ಮಾಡೋದು ಆಚಾರ್ಯರ ಭಾಷ್ಯಕ್ಕೆ ವಿರುದ್ಧ. ಆಚಾರ್ಯರು ಮನಾದೀನಾಂ ವಿಷಯ ಅಂತ ಷಷ್ಠಿ ತತ್ಪುರುಷ ಮಾಡಿದ್ದಾರೆ. ಇವರು ಬಹುವ್ರೀಹಿ ಯಾಕೆ ಮಾಡೋದು? ಮನಾದೀನಾಂ ವಿಷಯ ಅಂತ ಆಚಾರ್ಯರ ಭಾಷ್ಯ. ಹಾಗಾಗಿ ಭಾಷ್ಯಕ್ಕೆ ವಿರುದ್ಧ, ವ್ಯಾಕರಣಕ್ಕೆ ವಿರುದ್ಧ. ಲಿಂಗಜ್ಞಾನ ಇಲ್ಲದಿದ್ದವರು ಯಾರೋ ಸೇರಿಸಿಬಿಟ್ಟಿದ್ದಾರೆ. ವಿಜಯಧ್ವಜಾಚಾರ್ಯ ಹೆಸರನ್ನು ಪ್ರಿಂಟ್ ಆಗಿಬಿಟ್ಟಿದೆ. ಹಾಗೆ ಪ್ರಿಂಟ್ ಆಗಿದೆಯಾ? ಯಸ್ಯ ಸಹ. ಇದನ್ನು ಈಗ ಏನಾಗಿದೆ ಅಂದರೆ ಹಾಗೆ ಪ್ರಿಂಟ್ ಆಗಿಬಿಟ್ಟಿದೆ. ಪ್ರಿಂಟಿನೂ ಆಗಿದೆ, ವಿದ್ವಾಂಸರು ತಿದ್ದಿ ಪ್ರಿಂಟ್ ಆದ್ದು ಅಂತ ಜನ ಒಪ್ಕೊಂಡು ಬಿಡ್ತಾರೆ. ಅದು ನಖಶಿಖ ಅಂತ ಅಬದ್ಧ, ವಾಕ್ಯವೇ ಸಂಗತ. ಸಂಸ್ಕೃತ ಭಾಷಾಜ್ಞಾನ ಇದ್ದವ್ರು ನೋಡಿ ನಗಬೇಕದು. ಯಾಕಂದರೆ ಯಸ್ಯ ಸಹ ಆಗೋದು ಸಾಧ್ಯ ಇಲ್ಲ. ಕನಿಷ್ಠ ಬಹುವ್ರೀಹಿಯೇ ತಪ್ಪು, ಭಾಷ್ಯ ವಿರುದ್ಧ. ಮನಾದೀನಾಂ ವಿಷಯ, ಇಲ್ಲಿ ಮನಾದಯ ವಿಷಯ ಯಸ್ಯ ಸಹ ಅಲ್ಲ, ಮನಾದೀನಾಂ ವಿಷಯ ಅಂತ ಅದು ಅರ್ಥ ಆಚಾರ್ಯ ಬರೆದದ್ದು. ಆಚಾರ್ಯ ಭಾಷ್ಯಕ್ಕೆ ವಿರುದ್ಧ. ಲಿಂಗ ಪುಲ್ಲಿಂಗದಲ್ಲಿ ಸಮಾಪ್ತಿ ಮಾಡಿದ್ದಾರೆ, ಮೂಲದಲ್ಲಿ ನಪುಂಸಲಿಂಗ. ಮನೋವಚ ಪ್ರಾಣ ಶರೀರ ಕರ್ಮ, ಮನೋವಚ ಪ್ರಾಣ ಶರೀರ ಕರ್ಮ ಅಂತ ಇರಬೇಕಿತ್ತು ಅವರ ಪಾಠ ಪ್ರಕಾರ. ಆದರೆ ಅಲ್ಲಿ ಪುಲ್ಲಿಂಗ ಇರಲಿಕ್ಕೆ ಅಮೂಲಮೇ, ಅದಕ್ಕೆ ವಿಶೇಷಣ. ಅಮೂಲಮೇ ತದ್ ಬಹುರೂಪ ರೂಪಂ ಮನೋವಚ ಪ್ರಾಣ ಶರೀರ. ಹೀಗೆ ಪೂರ್ತಿ ತಪ್ಪು. ಶೋಧನೆ ಮಾಡಿ ಪ್ರಿಂಟ್ ಮಾಡ್ತಾರೆ. ಏನು ಮಾಡಬೇಕು ಇದನ್ನು? ಶೋಧನೆ ಮಾಡಿದವರಿಗೆ ನೊಬೆಲ್ ಪ್ರೈಸ್ ಕೊಡಬೇಕಷ್ಟೇ, ಇನ್ನೇನು ಬೇರೆ ಏನು ಉಪಾಯ ಇಲ್ಲ. ಇಷ್ಟು ಅಬದ್ಧವನ್ನು ಕೂಡ ಶೋಧನೆ ಮಾಡಿ ಪ್ರಿಂಟ್ ಮಾಡಿ ಬಿಡ್ತಾರಲ್ಲ, ಅಥೆಂಟಿಕ್ ಆಗಿ ಧೈರ್ಯವಾಗಿ, ಅದಕ್ಕೆ ನೊಬೆಲ್ ಪ್ರೈಸ್ ಕೊಡಬೇಕು ಅವರ ಧೈರ್ಯಕ್ಕೆ ಅಷ್ಟೇ. ಇಷ್ಟು ತಪ್ಪನ್ನು ಢಾಳಾಢಂಗುರವಾಗಿ ನಿರ್ಭಯವಾಗಿ ಪ್ರಿಂಟ್ ಮಾಡ್ತಾರಲ್ಲ, ಎಡಿಟ್ ಮಾಡಿ ಅದನ್ನ ಎಡಿಟೆಡ್ ಬೈ ತಮ್ಮ ಹೆಸರು ಹಾಕೊಳ್ತಾರಲ್ಲ, ನೊಬೆಲ್ ಪ್ರೈಸ್ ಕೊಡಬೇಕಷ್ಟೇ. ಮನೋ ವಚಃ ಪ್ರಾಣ ಶರೀರ ಕರ್ಮ. ಈ ಜಗತ್ತು ಯಾವುದಕ್ಕೆ ಗೋಚರವಾಗುತ್ತೆ ಅಂದರೆ ಮನೋವಚಃ ಪ್ರಾಣ ಶರೀರ ಕರ್ಮ. ಈ ಜಗತ್ತಿನ ವ್ಯವಹಾರ ಯಾವುದರ ಮೂಲಕ ಮಾಡೋದು ನಾವು? ಇವೇ ಎಲ್ಲ. ಒಂದು ಯಾವುದೇ ಒಂದು ವಿಷಯವನ್ನು ವ್ಯವಹರಿಸಬೇಕಾದ್ರೆ ಮೂಲಭೂತವಾಗಿ ನಾವು ಮೊದಲು ಮನುಷ್ಯ ಯೋಚಿಸ್ತಾನೆ, ಮನಸ್ಸಿನಲ್ಲಿ ಯೋಚಿಸಿ ಆಡ್ತಾನೆ, ಮಾಡ್ತಾನೆ. ಎಲ್ಲ ಕ್ರಿಯೆ ಮನಸ್ಸಿನ ಮೂಲಕ. ಮನಸ್ಸಿನಲ್ಲಿ ಬಂದ ಯೋಚನೆಯನ್ನು ಆಮೇಲೆ ಮಾತಿನ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾನೆ. ನಾನು ಹೀಗೆ ಮಾಡಬೇಕು ಅಂತ ಇದ್ದೇನೆ, ಈಗೊಂದು ಯೋಚನೆ ಇದೆ, ಏನಾಗುತ್ತೋ ನೋಡಬೇಕು ಎಟ್ಸೆಟ್ರಾ. ಅದು ಎರಡನೇ ಬರುವಂಥದ್ದು ಮಾತು. ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಅಲ್ಲೂ ಇದೇ ಮಾತಾಡು. ಮೊದಲು ಮನಸ್ಸಿನಿಂದ ಅವನು ಪ್ಲ್ಯಾನಿಂಗು ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ಅದನ್ನು ಮಾತಿನಿಂದ ಹೇಳ್ತಾನೆ. ಆಮೇಲೆ ಪ್ರಾಣ ಆಡಿರತಕ್ಕಂಥ ಮಾತನ್ನು ಇಂದ್ರಿಯಗಳ ಮೂಲಕ ಕ್ರಿಯೆಯ ರೂಪದಲ್ಲಿ ಅನುಷ್ಠಾನಕ್ಕೆ ತರ್ತಾನೆ. ಇದೆಲ್ಲಕ್ಕೂ ಅಧಿಷ್ಠಾನವಾಗಿ ಶರೀರ ಇದೆ. ಶರೀರದಲ್ಲಿ ಪ್ರಾಣ, ವಚಸ್ಸು, ಮನಸ್ಸು ಇದೆ. ಇವುಗಳಿಗೆ ಈ ಶರೀರದಲ್ಲಿ ಇರತಕ್ಕಂಥ ಮನಸ್ಸು, ಪ್ರಾಣ, ವಚಸ್ಸು ಅಂದರೆ ಕಾಯ, ವಾಂಗ್, ಮನಸ್ಸು ಅಂತ ನಾವು ಹೇಳಿದ್ದೆ. ಅದೇ ಕಾಯ. ಈ ತ್ರಿಕರಣಗಳಿಂದ ಅನುಭವಕ್ಕೆ ಬರತಕ್ಕಂಥ ಪ್ರಪಂಚ ಇದು. ಅಮೂಲಂ ಏತತ್. ಏತತ್ತನ್ನು ಈ ಬಂಧನ, ಸಂಸಾರ ಬಂಧನ. ಮನೋವಚಃ ಪ್ರಾಣ ಶರೀರ ಕರ್ಮ. ಇದನ್ನು ಈ ಸಂಸಾರ ಬಂಧನ ಹೀಗೆ ನಮ್ಮಲ್ಲಿ ಇದ್ದರೆ ಇದನ್ನು ಪಾರಾಗಬೇಕಲ್ಲ, ಏನು ಮಾಡಬೇಕು? ಇದನ್ನು ಪಾರಾಗುವ ವಿಧಾನ ಏನು? ಚತುರ್ಮುಖನೂ ಇದರಿಂದ ಪಾರಾಗಲಿಲ್ಲ. ಪಾರಾಗಬೇಕಾದ್ರೆ ಏನು? ಜ್ಞಾನಾಸಿನ ಉಪಾಸನೆಯ ಮುನಿ ಗಾಂ ವಿಚರತಿ ಅತೃಷ್ಣ. ಅದಕ್ಕೆ ಒಂದೇ ಒಂದು, ಈ ಸಂಸಾರ ವೃಕ್ಷ ಯಶೋಶ್ವತ್ಥ ಸನಾತನ. ಸಂಸಾರ ಅನ್ನುವಂಥದ್ದು ಒಂದು ಅಶ್ವತ್ಥ ಮರ. ಅಶ್ವತ್ಥ ಮರ ಅಂತ ಹೇಳೋದಕ್ಕೆ ಅನೇಕ ಕಾರಣಗಳಿದೆ. ಅದರ ಅಶ್ವತ್ಥ ನಶ್ವಃ ತಿಷ್ಠತಿ, ಇವತ್ತಿದೆ ನಾಳೆ, ಅದೆಲ್ಲ ಇದೆ. ಅದಕ್ಕಿಂತಲೂ ಒಂದು ಮಹತ್ವದ ಕಾರಣ ಏನು ಗೊತ್ತುಂಟ? ಮರಗಳಲ್ಲಿ ಕಡಿಯಲಿಕ್ಕೆ ಮಹಾ ಜಿಗುಟು ಮರ ಅಶ್ವತ್ಥ ಮರ. ಅದು ಏನು ಮಾಡೋದು? ಅದು ಕೊಡಲಿ ವಾಪಸ್ ಹೊಡಿದವರದ್ದು ತೂತು
ಮಹಾ ಜಿಗುಟು ಅದು, ಬೇರೆ ಯಾವ ಮರವನ್ನು ಕಡಿದು ಬಿಡ್ಬೋದು. ಅಶ್ವತ್ಥ ಸುಲಭವಾಗಿ ಕಡಿಲಿಕ್ಕೆ ಬರದ ಮಹಾ ಗಟ್ಟಿಯಾದ ನಾರುಗಳಿಂದ ಜಟಿಲವಾದ ಮರ. ಅದಕ್ಕೆ ಸಂಸಾರ ಅದು ಎಲ್ಲಿ ಬೇಕಾದಲ್ಲಿ ಹುಟ್ಟುಕೊಳ್ಳುತ್ತೆ, ಬೆಳೆದು ಬರ್ತದೆ. ಏನು ಗೊಬ್ಬರ ಬೇಡ, ಹಿರಿಯರು ಬೇಡ. ಎಲ್ಲೋ ಗೋಡೆ, ಸಿಮೆಂಟಿನ ಗೋಡೆ ಎಲ್ಲೇ ಅಲ್ಲೊಂದು ಮರ ಬೆಳೆದು ಕಡಿಯೋದು ಕಷ್ಟ. ಎಷ್ಟು ಸರ್ತಿ ಕಡಿದ್ರೂ ಪುನಃ ಚಿಗುರ್ತಾ ಇರುತ್ತೆ ಅದು. ಅದು ಇನ್ನೊಂದು ತಮಾಷೆ. ನೀವು ಗೋಡೆಯಲ್ಲಿ ಅಶ್ವತ್ಥ ಮರ ಬೆಳೀತು, ಅಯ್ಯೋ ನಮ್ಮ ಗೋಡೆಯನ್ನೇ ತಿನ್ನುತ್ತೆ ಅಂತ ಕಡಿದ್ರೆ ಅದು ಕಡಿದು ಮಾರನೇ ದಿವಸ ಪುನಃ ಚಿಗುರು ಬಂದಿರುತ್ತೆ. ಅಲ್ಲಿ ಸಾಯೋದೇ ಇಲ್ಲ, ಅದು ಏನು ಮಾಡಿದ್ರು ಸಾಯೋಲ್ಲ. ಇದೆಲ್ಲ ಕ್ವಾಲಿಟಿಯನ್ನು ಇಟ್ಟುಕೊಂಡು ಈ ಸಂಸಾರವನ್ನು ಅಶ್ವತ್ಥ ಅಂದರು ಅವರು. ಅದನ್ನು ಕಡಿಬೇಕಪ್ಪ. ಕಡಿಲಿಕ್ಕೆ ಬೇಕು ಕತ್ತಿ, ಕತ್ತಿಯಿಂದ ಕಡಿಬೇಕು. ಮರ ಕಡಿಯೋದ ಕತ್ತಿಯೇ. ಯಾವ ಕತ್ತಿ? ಜ್ಞಾನಾಸಿನ, ಜ್ಞಾನ ಎಂಬ ಕತ್ತಿಯಿಂದ ಕತ್ತರಿಸಬೇಕು. ಬೇರೆ ಯಾವುದು ಕತ್ತಿ ಆಗೋಲ್ಲ. ನೀನು ಅರಿವು ಪಡೆಯಬೇಕು. ಯಾವುದು? ಈ ಸಂಸಾರದ ಲಿಮಿಟೇಷನ್ಸನ್ನು ತಿಳಿಬೇಕು. ಇದರ ಮೂಲ ಪುರುಷ ಅನಂತನಾಗಿರತಕ್ಕಂಥ ಇದರ ಶಾಂತತೆಯನ್ನು ತಿಳ್ಕೋಬೇಕು. ಇದರ ಹಿಂದೆ ಇರತಕ್ಕ ಅನಂತ ಶಕ್ತಿಯಾದ ಭಗವಂತನನ್ನು ತಿಳ್ಕೊಳ್ಬೇಕು. ಈ ಎರಡರ ಜ್ಞಾನ, ಸಂಸಾರದ ಜ್ಞಾನ ಮತ್ತು ಸಂಸಾರವನ್ನು ನಮಗೆ ಕೊಟ್ಟ ಭಗವಂತನ ಜ್ಞಾನ, ಈ ಜ್ಞಾನ ಅನ್ನುವ ಕತ್ತಿಯಿಂದ ಈ ಮರವನ್ನು ಕಡಿಬೇಕು. ಕಡಿಲಿಕ್ಕೆ ಆಗುವುದಿಲ್ಲ ಅಂತ ಯಾಕೆ? ಕತ್ತಿ ಅದು ಶಾರ್ಪ್ನೆಸ್ ಸಾಕಾಗುವುದಿಲ್ಲ. ನೀವು ಹೊಡೆದು ಬಿಟ್ಟರೆ ಅದು ಕತ್ತಿಯೇ ಬಡ್ಡಾಗುತ್ತೆ ಹೊರತು ಅದು ಮರದ ಕೆತ್ತಿ ಬರುವುದಿಲ್ಲ. ಕೆತ್ತೆ ಅದನ್ನು ಶಾರ್ಪ್ ಮಾಡಬೇಕು. ಸಾಣೆ ಹಿಡಿದು ಅದನ್ನು ಶಾರ್ಪನ್ ಮಾಡಬೇಕು. ಅದನ್ನು ಹೇಗೆ ಶಾರ್ಪನಿಂಗು? ಉಪಾಸನೆಯ ಶಿತೇನ, ನಿರಂತರ ಶಾಸ್ತ್ರಾಭ್ಯಾಸ ಮತ್ತು ಧ್ಯಾನ. ಉಪಾಸನ ಸೋಪಾಸನಾ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪಾಪರ ಚೈವ ತದಂಗಂ ಧಾರಣಾಧಿಕಂ. ಉಪಾಸನ ಅಂತಂದರೆ ಭಗವಂತನನ್ನು ನಿರಂತರ ಶಾಸ್ತ್ರಗಳ ಮೂಲಕ, ಶ್ರವಣ ಮನನದ ಮೂಲಕ ತಿಳ್ಕೊಳ್ಳುವುದು. ಮತ್ತು ಧ್ಯಾನ ಅಂದರೆ ಜಿಜ್ಞಾಸ ಅಂತೇನು ಹೇಳ್ತೇವೆ, ಅದೇ ಶ್ರೌತವ್ಯ ಮಂತವ್ಯ ನಿಧಿಧ್ಯ. ಇದೇ ಉಪಾಸನ. ನಿರಂತರ ಶಾಸ್ತ್ರ ಶ್ರವಣ, ನಿರಂತರ ಶಾಸ್ತ್ರ ಮನನದ ಮೂಲಕ ಭಗವಂತನ ಧ್ಯಾನದ ಒರೆಗಲ್ಲಿಗೆ ಹಾಕಿ ಈ ಜ್ಞಾನದ ಕತ್ತಿಯನ್ನು ಶಾರ್ಪ್ ಮಾಡ್ತಾ ಇರಬೇಕು. ಇದರ ಕಡಿಲಿಕ್ಕೆ ಆಗುವುದಿಲ್ಲ. ಉಪಾಸನೆಯ ಶಿತೇನ ಛಿತ್ವಾ, ಆಗ ನೀನು ಅಂಥ ಜ್ಞಾನದ ಕತ್ತಿಯಿಂದ ಕತ್ತರಿಸಿದೆ ಅಂದರೆ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಅಂತ ಗೀತೆಯಲ್ಲಿ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಅಂಶಗಳನ್ನ ಹೇಳ್ತಾರೆ. ಈ ಉಪಾಸನಾದ ಜೊತೆಗೆ ಬೇಕಾದ ಇನ್ನೊಂದು, ಅದನ್ನು ಶಾರ್ಪ್ ಮಾಡುವಂಥ ವಿಧಾನ ಅಸಂಗತ್ವ, ಡಿಟ್ಯಾಚ್ಮೆಂಟು. ಅದು ನಿನ್ನೆ ಅಟ್ಯಾಚ್ಮೆಂಟು ಅಂದರೆ ನನ್ನದು ಅದೇ ಕಾರಣ. ನಿನ್ನೆ ಹೇಳಿದ್ದ ಕೃಷ್ಣ, ನನ್ನದು ಅಂತ ಹೇಳಿದಷ್ಟು ಅಂಟಿಕೊಳ್ಳುತ್ತೆ. ಅದು ನನ್ನದು ಅಂತ ಅನ್ನೋದನ್ನು ಬಿಟ್ಟುಬಿಟ್ರೆ ಸಂಸಾರದ ಪ್ರಾಬ್ಲಮ್ ಇಲ್ಲ ಅಂತ ಹಿಂದಿನ ಅಹಂಕಾರಸ್ಯ ದೃಷ್ಟಿ. ಅದನ್ನೇ ಅಲ್ಲಿ ಹೇಳಿದ ಅಸಂಗಶಸ್ತ್ರೇಣ ಅಂತ ಹೇಳಿದ. ನನ್ನದು ಅನ್ನುವಂಥ ಅಟ್ಯಾಚ್ಮೆಂಟನ್ನು ಕಳ್ಕೊಂಡು ಬಿಟ್ರೆ ಈ ಮರವನ್ನು ಕಡಿಯೋದು ಸುಲಭ ಆಗುತ್ತೆ. ನನ್ನದು ಅಂತ ತಿಳ್ಕೊಂಡಾಗ ನನ್ನ ಮರ ಕಡಿಯೋದು ಹೇಗೆ? ಅದು ಪ್ರಿಯವಾಗಿಬಿಡುತ್ತೆ, ಕಡಿಯಲಿಕ್ಕೆ ಮನಸ್ಸು ಬರೋಲ್ಲ. ಅದರಿಂದ ಅಸಂಗಶಸ್ತ್ರ ಜ್ಞಾನಾಸಿ, ಅದಕ್ಕೆ ಉಪಾಸನೆಯ ಶಿತೇನ ಛಿತ್ವಾ. ಇದಕ್ಕೆ ಹೀಗೆ ಮಾಡತಕ್ಕವನು ಮುನಿಹಿ ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಮೌನಂ ಅಪರೋಕ್ಷ ಜ್ಞಾನಂ ಮುನಿಹಿ ಅಪರೋಕ್ಷ ಜ್ಞಾನಿ. ಮೌನವಾನ್ ಮುನಿಹಿ, ಮೌನಂ ಅಪರೋಕ್ಷ ಜ್ಞಾನಂ ಅಂತ. ಅಂದರೆ ಬಹಳ ತಮಾಷೆ ಇದು. ಮೌನ ಅಂದರೆ ಸೈಲೆನ್ಸು ಅಲ್ಲ ಅಂತಾರೆ ಆಚಾರ್ಯರು. ಸೈಲೆನ್ಸ್ ಹೌದು, ಅಲ್ಲ ಅಂತಲ್ಲ. ಮತ್ತು ಬರೀ ಸೈಲೆನ್ಸ್ ಅಲ್ಲ, ಮತ್ತು ಮೌನ ಅಂದರೆ ರಿಯಲೈಸೇಷನ್, ಸತ್ಯದ ಸಾಕ್ಷಾತ್ಕಾರ ಆದಮೇಲೆ ಈ ಜನರ ಹತ್ರ ಮಾತಾಡಬೇಕು ಅಂತಲೇ ಅನಿಸೋದಿಲ್ಲ, ಅದಕ್ಕೆ ಮೌನ. ಈ ಜನರ ಹತ್ರ ಹಾಳು ಹರಟೆ ಮಾತಾಡಬೇಕು ಅಂತಲೇ ಅನಿಸೋದಿಲ್ಲ ಆವಾಗ. ಮತ್ತೆ ಕಂಡದ್ದನ್ನು ಯಾವ ಭಾಷೆಯಲ್ಲಿ ಹೇಳೋದು? ನಾನು ಕಂಡಿದ್ದೇನೆ, ನೀವು ಕಂಡನ್ನು ತೋರಿಸಿ ನೋಡುವ, ತೋರಿಸೋದು ಹೇಗೆ ಸ್ವಾಮಿ? ಹಾಗಾಗಿ ಏನಂದರೆ ಕಾಣದವರ ಹತ್ರ ಕಂಡವರಿಗೆ ಕಮ್ಯುನಿಕೇಷನ್ ಇಲ್ಲ. ಅದು ಏನು ಅಂದರೆ ಕಡೆಗೆ ಗುರೋಸ್ತು ಮೌನಂ. ನಿನ್ನ ಹತ್ರ ಮಾತಾಡಿ ಉಪಯೋಗ ಇಲ್ಲಪ್ಪ. ಅನುಭವವನ್ನು ಇನ್ನೊಬ್ಬನಿಗೆ ಹೇಳಲಿಕ್ಕೆ ಆಗೋದಿಲ್ಲ ಶಬ್ದದಿಂದ. ಅದರಿಂದ ಅಪರೋಕ್ಷ ಜ್ಞಾನಿಗಳಿಗೆ ಅವರ ಕ್ವಾಲಿಟಿ ಏನು ಅಂದರೆ ಅವರು ಹೆಚ್ಚು ಮಾತಾಡೋದಿಲ್ಲ. ಯಾಕೆಂದರೆ ಮಾತು ವ್ಯರ್ಥ ಆಗತ್ತೆ.
ಇಟ್ ಬಿಕಮ್ಸ್ ಮೀನಿಂಗ್ಲೆಸ್. ಆದ್ದರಿಂದ ಮೌನ ಅಂದರೆ ಸೈಲೆನ್ಸಿನ ಹಿಂದೆ ಇರತಕ್ಕ ಎಕ್ಸ್ಪೀರಿಯನ್ಸು, ಅದು ಅಪರೋಕ್ಷ ಜ್ಞಾನ. ಅಂಥ ಅಪರೋಕ್ಷ ಜ್ಞಾನಿ ಅದು ಬರೇ ಜ್ಞಾನಾಸಿನ ಅನ್ನೋದಕ್ಕೆ ಮುನಿಹಿ ಅಂತ ಕೊಟ್ಟರು. ಬರೇ ಜ್ಞಾನ ಅಲ್ಲ, ಅಪರೋಕ್ಷ ಜ್ಞಾನದ ಕತ್ತಿ ಬೇಕಾಗತ್ತೆ, ಇಲ್ಲದ್ರೆ ಕಡಿಲಿಕ್ಕಾಗೋದಿಲ್ಲ. ಅಪರೋಕ್ಷದ ಜ್ಞಾನದ ಕತ್ತಿ ಹಿಡ್ಕೊಂಡು ಕೂಡ ಪ್ರಾರಬ್ಧ ಕರ್ಮ ಮುಗಿಯೋವರೆಗೂ ಕಡಿತಾ ಇರಬೇಕಾಗತ್ತೆ, ತಕ್ಷಣ ಕಡಿಲಿಕ್ಕೆ ಆಗೋದಿಲ್ಲ. ಚತುರ್ಮುಖ ಬ್ರಹ್ಮನಿಗೆ ಅಪರೋಕ್ಷ ಜ್ಞಾನ ಆದಮೇಲೆ ಕಡಿಲಿಕ್ಕೆ ಎಷ್ಟು ಕಲ್ಪ ಬೇಕಾಯಿತು, 100 ಕಲ್ಪ ಬೇಕಾಯಿತು. ಆದ್ದರಿಂದ ಮುನಿಹಿ ಅವನಿಗೆ ಏನು ವಿಷಯ, ಗಾಂ ವಿಚರತಿ ಅತೃಷ್ಣ. ಆದರೆ ಒಮ್ಮೆ ನೀನು ಸಂಸಾರದಿಂದ ಕಡಿದುಕೊಂಡು ಬಿಟ್ರೆ, ಜೀವನ್ಮುಕ್ತ ಸ್ಥಿತಿಯನ್ನು ಹೇಳಿದವರು, ಮೋಕ್ಷಕ್ಕೆ ಹೋಗಿಲ್ಲ, ಆದರೆ ಈ ದೇಹದ ಬಂಧನ ಇದ್ದರೂ ಕೂಡ ಅದು ಅವನಿಗೆ ಯಾಕಂದರೆ ಅಹಂ ಮಮ ಇಲ್ಲ. ಆ ಮಮಕಾರ ಕಳ್ಕೊಂಡಾಗ ಈ ಪ್ರಪಂಚ ಇದ್ದರೂ, ಈ ದೇಹ ಇದ್ದರೂ, ಬಂಧನ ಇದ್ದರೂ ಕೂಡ ಅದು ಬಂಧನ ಅನ್ನೋದು ಅವನಿಗೆ ಬಂಧಕ ಆಗುವುದಿಲ್ಲ. ಚತುರ್ಮುಖನೂ ಆ ಸ್ಥಿತಿಯಲ್ಲಿ ಇರತಕ್ಕವ. ಯಾಕೆಂದರೆ ಓಂಕಾರೋ ವಿದಿತೋ ಏನ ಸಮುನಿರ್ಣೇತರೋ ಜನಃ. ಮುನಿಹಿ ಅಂದರೆ ಓಂಕಾರೋ ಅಚ್ಚನಾದ ಭಗವಂತನ ಸಾಕ್ಷಾತ್ಕಾರ ಆದವ, ಅವನಿಗೆ ಇದು ಮತ್ತೆ ಬೈಂಡಿಂಗ್ ಆಗೋದಿಲ್ಲ. ಮತ್ತು ವಿಚರತ್ಯ ಅತೃಷ್ಣ, ಅವನು ಗಾಂ ವಿಚರತಿ, ಭೂಮಿಯಲ್ಲಿ ನಮ್ಮ ಹಾಗೆಯೇ ಓಡಾಡ್ತಾನೆ, ತಿರುಗಾಡ್ತಾನೆ. ಆಧಾವತಿ ಸಂಸಾರೇ ಗಾಂ ವಿಚರತಿ, ಅವನು ಈ ಭೂಮಿಯಲ್ಲಿ ಸಂಚರಿಸ್ತಾನೆ. ಗಾಂ ವಿಚರತಿ ಅಂದರೆ ಭೂಮಿಯಲ್ಲಿ ಓಡಾಡ್ತಾನೆ, ಆದರೂ ಕೂಡ ನಮ್ಮ ಹಾಗೆ ಅಂಟಿಸಿಕೊಳ್ಳುವುದಿಲ್ಲ. ಅತೃಷ್ಣ, ಯಾವ ಆಸೆಯೂ ಇಲ್ಲ, ಯಾವ ಬಯಕೆಯೂ ಇಲ್ಲ, ನಿರ್ಲಿಪ್ತನಾಗಿ ಸಂಚರಿಸ್ತಾ ಇರ್ತಾನೆ. ಮತ್ತು ಯಾಕೆಂದರೆ ಗಾಂ ವಿಚರತಿ, ಅವನು ಗಾಂ ಅಂದರೆ ಗೌ ಅಂದರೆ ವೇದವಾಣಿ, ಭಗವದ್ವಚನದಲ್ಲೇ ಸಂಚಾರ ಅವನದ್ದು. ಏನು ಓದಿದರೂ ಭಗವಂತ ನಾಮವಾಗಿ ಕಾಣುತ್ತೆ ಅವನಿಗೆ. ಯಾವ ಹಾಳು ಹರಟೆ ಮಾತೇ ಅರ್ಥ ಆಗುವುದಿಲ್ಲ ಅವನಿಗೆ. ಏನು ಮಾತಾಡಿದರೂ ಅದು ಭಗವಂತ ನಾಮವಾಗಿ ಕಾಣುತ್ತೆ, ಅದರಲ್ಲೇ ಸಂಚಾರ ಅವನದ್ದು. ಅಂದ ಗಾಂ ಉದ್ದೇಶ್ಯ ವಿಚರತಿ ವಿಷ್ಣು ಚರತಿ ಇತ್ಯರ್ಥ. ವಿ ಅಂದರೆ ವಿಷ್ಣು ಅಂತ ಅರ್ಥ. ಹೀಗೆ ಅವನು ಭಗವಂತನಲ್ಲೇ ನೆಲೆಸಿಬಿಟ್ಟಿರ್ತಾನೆ. ಅವನಿಗೆ ಈ ಪ್ರಪಂಚದ ಗೋಜೇ ಇಲ್ಲ, ಕಾಡುವುದೇ ಇಲ್ಲ ಯಾವುದು ಪ್ರಾಪಂಚಿಕವಾದ ಬಂಧನಗಳು. ಅತೃಷ್ಣ, ಸುಖವಾಗಿ ಯಾವ ಆಸೆ ಇರದೆ ಆನಂದವಾಗಿ ಬದುಕುತ್ತಾನೆ. ಆ ಭಗವಂತನನ್ನು ಅವನು ತಿಳ್ಕೊಂಡ ಬಗೆ, ಅದರ ಬಗ್ಗೆ ಒಂದು ಹೊಸ ಮಜಲಿಗೆ ಕೊಂಡು ಹೋಗ್ತಾನೆ ಕೃಷ್ಣ. ಅವನು ಹೇಳ್ತಾನೆ, ಜ್ಞಾನಂ ವಿವೇಕ ನಿಗಮ ತಪಶ್ಚ ಪ್ರತ್ಯಕ್ಷಂ ಐತಿಹ್ಯಂ ಅಥಾನುಮಾನಂ. ಎಂತ ಹೇಳ್ತಾನೆ ಅಂತಿಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ಜ್ಞಾನ ಮತ್ತೆ ಅದಕ್ಕೆ ಅನ್ವಯ ಇಲ್ಲ. ಹಿಂದೆ ಹೇಳಿದ ಏನು ಜ್ಞಾನ ಅಷ್ಟೇ ಅಲ್ಲ, ವಿವೇಕ ಅಷ್ಟೇ ಅಲ್ಲ, ನಿಗಮ ಅಷ್ಟೇ ಅಲ್ಲ, ತಪಸ್ಸು ಅಷ್ಟೇ ಅಲ್ಲಪ್ಪ, ಪ್ರತ್ಯಕ್ಷ ಅಷ್ಟೇ ಅಲ್ಲ, ಐತಿಹ್ಯ. ಏನಿದು? ಯಾವುದು ಪ್ರಮಾಣ ಹೇಳ್ತಾನೋ, ಆಧಾರ ಹೇಳ್ತಾನೋ, ಪ್ರೂಫ್ ಹೇಳ್ತಾನೋ, ಎಲ್ಲ ಲಿಸ್ಟ್ ಹೇಳ್ತಾ ಇದ್ದಾನೆ. ಜ್ಞಾನ, ವಿವೇಕ, ನಿಗಮ, ತಪ. ಇದು ಒಂದು ತಮಾಷೆ. ಏನು ಅಂದರೆ, ನೀವು ಭಗವಂತನನ್ನು ತಿಳ್ಕೊಳ್ಳಿಕ್ಕೋಸ್ಕರ ಜ್ಞಾನಾಸಿನ ಅಂತ ಹೇಳಿದಿರಲ್ವ, ಆ ಕತ್ತಿಯನ್ನು ಶಾರ್ಪನ್ ಮಾಡೋದು, ಆ ಪ್ರೋಸೆಸ್ಸನ್ನು ಹೇಳ್ತಾ ಭಗವಂತನ ನಾಮ ಅಂತ ಹೇಳಿದರು. ಕೊನೆಗೆ ಎಲ್ಲವೂ ಗಾಂ ವಿಚರತಿ, ಎಲ್ಲವೂ ಭಗವಂತನ ನಾಮವಾಗಿ ಬಿಡುತ್ತೆ ಅಂತ ಆ ಸೊಗಸನ್ನು ಹೇಳುವ ಶ್ಲೋಕ ಇದು. ಮೊದಲು ಹೇಳ್ತಾನೆ ಜ್ಞಾನ, ಮೊದಲು ಭಗವಂತನ ಮಾಹಾತ್ಮ್ಯ ಜ್ಞಾನವನ್ನು ಗಳಿಸು. ಜ್ಞಾನಂ, ಭಗವಂತನ ಮಾಹಾತ್ಮ್ಯ ಜ್ಞಾನ ಬಂದ ಮೇಲೆ ವಿವೇಕ, ಭಗವಾನ್ ಚರಾಚರಾಭ್ಯಾಂ ವಿವಿಕ್ತ, ಚರಾಚರಾತ್ಮಕವಾದ ಪ್ರಪಂಚದಿಂದ ಭಿನ್ನ ಅನ್ನುವ ಅರಿವು ಬರುತ್ತೆ. ಇರುವುದರೆಲ್ಲ ಒಂದೇ ಅಂತ ಕಾಣುತ್ತೆ. ಮೊದಲು ಜ್ಞಾನಂ, ಭಗವಂತನ ಮಹಿಮೆ ತಿಳಿದಾಗ ಅಂಥ ಮಹಾಮಹಿಮನಾದ ಭಗವಂತ ಅವನು ಸಮತೀತ ಕ್ಷರಾಕ್ಷರಗಳಿಂದ ವಿವೇಕ. ಈ ಕ್ಷರವಾದ ಪ್ರಪಂಚದಿಂದ, ಅಕ್ಷರವಾದ ಜೀವಜಾತದಿಂದ ಎಲ್ಲರಿಂದಲೂ ವಿವೇಕ ಅಂದರೆ ವಿವಿಕ್ತತೆ. ಭಗವಂತ ಇದೆಲ್ಲಕ್ಕಿಂತ ವಿಲಕ್ಷಣ ಅನ್ನೋದು ಅದರಿಂದ ತಿಳಿಯುತ್ತದೆ. ಹಾಗೆ ತಿಳಿದ ಮೇಲೆ ನಿಗಮ ಅಂದರೆ ಒಂದರ್ಥ ನಿಗಮನಂ, ಉಪನಯ ನಿಗಮನ ಅಂತ ನ್ಯಾಯಶಾಸ್ತ್ರದ ಪರಿಭಾಷೆಯ ಪ್ರಕಾರ ಕನ್ಕ್ಲೂಷನ್ ಅಂತ ಅರ್ಥ. ಯಾಕೆಂದರೆ ಸಮಸ್ತ ವಿಲಕ್ಷಣ, ಆದ್ದರಿಂದ ಅವನೇ ಸರ್ವೋತ್ತಮ ಅನ್ನುವ ನಿಗಮ ಅಂತ. ಅದಲ್ಲ ನಿಗಮ ಅಂದರೆ, ಅದಲ್ಲ. ನ್ಯಾಯಶಾಸ್ತ್ರದ ಅರ್ಥ ಬೇರೆ ಏನು ಉಪಾಯ ಇಲ್ಲದಿದ್ದರೆ ನ್ಯಾಯಶಾಸ್ತ್ರ ಅರ್ಥ ಮಾಡಬೇಕು, ಇದ್ರೆ ನ್ಯಾಯಶಾಸ್ತ್ರ ಅರ್ಥ ಮಾಡಬಾರ್ದು. ನಿಗಮ ಅಂತಂದರೆ ವೇದಾಂತದ ಅರ್ಥ ಬೇರೆ. ನಿಗಮ ಅಂದರೆ ಎಲ್ಲ ಶಬ್ದಗಳ ನಿಗಮನ, ಅಂದರೆ ಅವನು ಎಲ್ಲಕ್ಕಿಂತ ವಿಲಕ್ಷಣ ಅಂತ ಗೊತ್ತಾದಾಗ ಒಂದು ಹೊಸ ಸಂಗತಿ ತಿಳಿತದೆ ಅಂತ. ಏನು? ಆದ್ದರಿಂದ ನಾನು ಅಹಂ ಅಲ್ಲ, ಅವನು ಅಹಂ ಅಂತ ತಿಳಿತದೆ. ಅಹಂ ಅಂದರೆ ಏನು? ಅಹೇಯವಾದ ವಸ್ತು. ನಾನು ಅಹೇಯ ಅಲ್ಲ, ನಾನು ಹೇಯ. ಅದರಿಂದ ನಾನು ಎಂಥ ಕರ್ಮದ ಅಹಂ? ನಿಜವಾದ ಅಹಂ ನಾನಲ್ಲ. ನಾಹಂ ಅಹಂ ಕಿಂತು ಸಯೇವ ಅಹಂ.
ಸಯೇವಾಹಂ ಬೇರೆ ಅರ್ಥ ಆಗೋಯ್ತೀವಿ ನೋಡಿ. ಸಯೇವಾಹಂ ಅಹಂ ನಾಹಂ ಕಿಂತು ಸಯೇವಾಹಂ ಅಂತ ನಿಗಮನ, ಈ ನಿರ್ಧಾರ ಬರ್ತದೆ ಅವನಿಗೆ. ನಾನಲ್ಲ, ಅಹಂ ಶಬ್ದವಾಚ್ಯ ಭಗವಂತನೇ. ಯಾಕೆಂದರೆ ಎಲ್ಲ ಶಬ್ದವಾಚ್ಯ ಅವನು ಅಂತ ನಿಗಮ. ವಿವಿಕ್ತನಾದ ಸರ್ವವಿಲಕ್ಷಣನಾದ ಭಗವಂತನೇ ಸರ್ವಶಬ್ದವಾಚ್ಯ ಅಂತ ನಿಗಮನ ಬಂತು. ನಿಗಮನ ಬಂದ ಮೇಲೆ ತಪಃ, ಅದೇ ಚಿಂತನೆ. ಮತ್ತೆ ಎಲ್ಲ ಏನು ಶಬ್ದ ಕೇಳಿದರೂ, ಏನು ವಿಷಯ ಯೋಚನೆ ಬಂದರೂ ಭಗವಂತನ ಮಹಿಮೆಯದ್ದೇ ಚಿಂತನೆಯಲ್ಲಿ ತೊಡಗುತ್ತಾನೆ. ಇದು ಒಬ್ಬ ಸಾಧಕ ಹೋಗುವ ಮೆಟ್ಟಲುಗಳು. ಜ್ಞಾನಂ, ವಿವೇಕ, ನಿಗಮ, ತಪಶ್ಚ. ಹಾಗೆ ತಪಸ್ಸು ಮಾಡ್ತಾ 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 ಪ್ರತ್ಯಕ್ಷಂ ಭಗವಂತನನ್ನು ನೇರ ಸಾಕ್ಷಾತ್ ರಿಯಲೈಸೇಷನ್, ಡೈರೆಕ್ಟ್ ಪರ್ಸೆಪ್ಷನ್, ದೇವರನ್ನು ಕಾಣ್ತಾನೆ. ಕಂಡ ಮೇಲೆ ಕೂಡ ದೇವರು ಐತಿಹ್ಯವಾಗಿ ಉಳಿತಾನೆ. ಇದು ಚಮತ್ಕಾರ. ಪ್ರತ್ಯಕ್ಷಂ ಐತಿಹ್ಯಂ. ನಾವು ಕಂಡ ಮೇಲೆ ಕೂಡ ನಾವು ಭಗವಂತನನ್ನು ಕಾಣೋದು ಕುರುಡ ಆನೆಯನ್ನು ಕಂಡ ಹಾಗೆ. ಒಂದು ಯಾವುದೋ ಒಂದು ಅನಂತದ ಒಂದು ತುಣುಕು ಅಲ್ಲ ನಾವು ತಿಳ್ಕೊಂಡದ್ದು. ಉಳಿದ ಸಂಗತಿ ಋಷಿಗಳು ದೇವರು ಹಾಗೆ, ದೇವರು ಹಾಗೆ ಅಂತ ಹೇಳಿದ. ಇತಿಹ ಭಗವಾನ್ ಇತಿಹ ಭಗವಂತ ಹಾಗಂತೆ, ಭಗವಂತ ಹಾಗಂತೆ ಬಲ್ಲವರು ಹೇಳ್ತಾರೆ ಅಷ್ಟೇ. ನಾವು ನೋಡಿದ ಮೇಲೂ ಕೂಡ ಭಗವಂತ ನಮಗೆ ಒಂದು ದೊಡ್ಡ ಐತಿಹ್ಯ. ಆ ಐತಿಹ್ಯವನ್ನು ನಂಬಿಕೊಂಡು ನಾವು ಸಾಕ್ಷಾತ್ಕಾರದಿಂದ ಐತಿಹ್ಯದ ಅರಿವನ್ನು ಬೆಳೆಸಿಕೊಂಡು ಕೊನೆಗೆ ಆ ಋಷಿಗಳು ಹೇಳಿದಂಥ ಉಪದೇಶಕ್ಕೆ ಅನುಗುಣವಾಗಿ, ಶಾಸ್ತ್ರಕ್ಕೆ ಅನುಗುಣವಾಗಿ ಭಗವಂತನನ್ನು ತಿಳ್ಕೊಳ್ಳುವುದೇ ಅನುಗುಣವಾಗಿ ಹೀಗೆ ಸಾಧನೆಯಲ್ಲಿ ಜ್ಞಾನಂ, ವಿವೇಕ, ನಿಗಮ, ತಪಶ್ಚ, ಪ್ರತ್ಯಕ್ಷಂ, ಐತಿಹ್ಯಂ ಅಥ ಅನುಮಾನಂ. ಹೀಗೆ ಒಂದೊಂದೇ ಹಂತದಿಂದ ಜ್ಞಾನಾಸಿನ ಉಪಾಸನೆಯ ಶಿತೆ. ಇದು ಜ್ಞಾನಾಸಿ. ಈ ರೀತಿ ಜ್ಞಾನ ಬೆಳೆಸಿಕೊಂಡ್ರೆ ಏನು ತಿಳಿಯುತ್ತೆ ಅಂದರೆ, ಆದ್ಯಂತಯೋ ಅಸ್ಯ ಯದೇವ ಕೇವಲಂ ಕಾಲಶ್ಚ ಹೇತುಶ್ಚ ತದೇವ ಮಧ್ಯೆ. ಇದು ವಿಷಯ ಗೊತ್ತಾಗುತ್ತೆ ಎಂದು. ಆದ್ಯಂತಯೋ ಅಸ್ಯ, ಈ ಪ್ರಪಂಚದ ಆದಿಯಲ್ಲಿ ಮತ್ತು ಕೊನೆಯಲ್ಲಿ. ಈ ಪ್ರಪಂಚ ಹುಟ್ಟುವ ಮುಂಚೆ ಆದಿಯಲ್ಲಿ ಅಂದರೆ ಬಿಫೋರ್ ದ ಕ್ರಿಯೇಷನ್ ಆಫ್ ದಿಸ್ ಯೂನಿವರ್ಸ್. ಆಮೇಲೆ ಅಂತ, ಆಫ್ಟರ್ ದ ಡಿಸ್ಟ್ರಕ್ಷನ್ ಆಫ್ ದಿಸ್ ಯೂನಿವರ್ಸ್. ಈ ವಿಶ್ವ ನಿರ್ಮಾಣ ಆಗುವ ಮುಂಚೆ ಏನಿತ್ತು? ಅನ್ವಯಂ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ ಅಂತ ಭಾಗವತದಲ್ಲಿ ಪ್ರಾರಂಭದಲ್ಲಿ ಪ್ರಥಮ ಸ್ಕಂದಲ್ಲಿ ಹೇಳಿದ್ದಾರೆ. ಈ ವಿಶ್ವ ನಾಶ ಆದ ಮೇಲೆ ಏನು ಉಳಿತದೆ? ತದೇವ ಕೇವಲಂ. ಅದು ಒಂದೇ ನಿಜವಾದ ವಸ್ತು ಅಂದರೆ. ಯಾಕೆಂದರೆ ಕೇವಲಂ ಅಂದರೆ ಉಳಿದದ್ದು ಎಲ್ಲವೂ ಕೂಡ ಕೇವಲ ಅಂತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಕೇವಲ ಅಂತಂದರೆ ಸಮರ್ಥ, ಸರ್ವಸಮರ್ಥ ಅಂತ ಒಂದು ಅರ್ಥ. ಕೇವಲ ಅಂದರೆ ಸ್ವತಂತ್ರ. ತದೇವ ಕೇವಲಂ, ತದೇವ ಸ್ವತಂತ್ರ. ಯಾವುದು ಅದರಿಂದ ಸೃಷ್ಟವಾಯಿತೋ, ಆದ್ಯಂತ ಉಳ್ಳದ್ದೋ ಅದು ಸ್ವತಂತ್ರ ವಸ್ತು ಆಗುವುದು. ಹಾಗೆ ಆದ್ಯಂತಯೋ ಅಸ್ಯ, ಇದಕ್ಕೆ ಆದಿ ಇದೆ, ಇದಕ್ಕೆ ಅಂತ ಇದೆ, ಅದು ಹೇಗೆ ಸ್ವತಂತ್ರ ವಸ್ತು ಆಗುವುದು? ಯಾವುದೋ ಒಂದರಿಂದ ಸೃಷ್ಟಿಯಾದದ್ದು, ಯಾವುದೋ ಒಂದರಿಂದ ನಾಶವಾಗುವಂಥ ವಸ್ತು ಸ್ವತಂತ್ರ ಆಗುವುದು ಹಾಗೆ. ಇದಕ್ಕೆ ಯಾವುದು ಸೃಷ್ಟಿ ಕಾರಣವಾಗಿ, ಸಂಹಾರಕವಾಗಿ, ತಾನು ಸೃಷ್ಟಿ ಸಂಹಾರ ಇಲ್ಲದೆ ಇದರ ಮೊದಲು ಇದರ ಅನಂತವು ಯಾವುದು ಇದೆಯೋ ಅದೇ ಕೇವಲಂ, ತದೇವ ಕೇವಲಂ. ಏಕಲಂ ಕೇವಲಂಚೇತಿ ಸ್ವತಂತ್ರಂ ಅಭಿಧೀಯತೆ. ಅದೇ ಒಂದೇ ಸ್ವತಂತ್ರವಾದ ವಸ್ತು. ಉಳಿದದ್ದು ಯಾವುದೂ ಜಗತ್ತಿನಲ್ಲಿ ಸ್ವತಂತ್ರ ವಸ್ತು ಇಲ್ಲ. ಯಾಕೆಂದರೆ ಅದರಿಂದ ಹುಟ್ಟಿದ್ದು, ಅದು ಸ್ವತಂತ್ರ ಆಗುವುದು ಹಾಗೆ. ಆದ್ಯಂತಯೋ ಅಸ್ಯ ಯದೇವ ಕೇವಲಂ. ಯಾಕೆಂದರೆ ಅವನು ಕೇವಲ ಸ್ವತಂತ್ರ. ಯಾಕೆಂದರೆ ಕಾಲಶ್ಚ ಹೇತುಶ್ಚ. ಸೃಷ್ಟಿಗೆ ಅವನು ಕಾರಣ, ಸಂಹಾರದಲ್ಲಿ ಕಾಲಪುರುಷನಾಗಿ ಸಂಹಾರ ಮಾಡಿದವ. ಪ್ರಳಯ ಕಾಲದಲ್ಲಿ ಕಾಲಪುರುಷನಾಗಿ ಸಂಹಾರ ಮಾಡಿದವ ಅವ. ಸೃಷ್ಟಿಕಾಲದಲ್ಲಿ ಕಾರಣಪುರುಷನಾಗಿ ಸೃಷ್ಟಿ ಮಾಡಿದವ ಕಾಲಶ್ಚ ಹೇತುಶ್ಚ. ಆದ್ದರಿಂದ ಯಾವುದು ಸೃಷ್ಟಿಯಾಗುವ ಮುಂಚೆ ಸ್ವತಂತ್ರವಾಗಿತ್ತೋ, ಯಾವುದು ಇದು ನಾಶವಾದ ಮೇಲೆಯೂ ಸ್ವತಂತ್ರವಾಗಿರುತ್ತೋ, ಈ ಪ್ರಪಂಚ ಇರುವಾಗಲೂ ಸ್ವತಂತ್ರವಾಗಿರೋದು ಅದು ಒಂದೇ. ತದೇವ ಮಧ್ಯೆ. ಇದು ಇದೇ ಅಷ್ಟೇ, ಸ್ವತಂತ್ರವಾಗಿಲ್ಲ. ಆದ್ಯಂತಯೋ ಅಸ್ಯ ಯದೇವ ಕೇವಲಂ ಕಾಲಶ್ಚ ಹೇತುಶ್ಚ ತದೇವ ಮಧ್ಯೆ. ಈ ಶ್ಲೋಕವು ಹಾಗಿದೆ. ಯಾವುದು ಮೊದಲು ಇತ್ತೋ, ಯಾವುದು ಮತ್ತೂ ಇರುತ್ತದೋ ಅದೇ ಮಧ್ಯದಲ್ಲೂ ಇರುವುದು. ಯಾವುದು ಮೊದಲು ಇರಲಿಲ್ಲೋ, ಯಾವುದು ಮತ್ತೆ ಇರುವುದಿಲ್ಲೋ ಅದು ಮಧ್ಯದಲ್ಲೂ ಇಲ್ಲ ಅಂತ ಅರ್ಥ ಬರುವ ಹಾಗೆ ಇದೆ ಈ ಶ್ಲೋಕ. ಆದರೆ ಅದು ಅಸಂಗತ ಅಲ್ವಾ? ಏನು ಹೇಳಿದವರು ಇದನ್ನು ಬಹಳ ಜನ ಹೇಳ್ತಾರೆ. ನನ್ನ ಹತ್ರ ಕೆಲವರು ಒಂದೊಂದು ಸರ್ತಿ, ಹೌದ್ರಿ ಭಾಳ ಚೆನ್ನಾಗಿದೆ ಲಾಜಿಕ್. ಏನು, ಈಗ ನಿನ್ನೆ ಇರಲಿಲ್ಲ ಒಂದು ವಸ್ತು, ನಾಳೆ ಇರುವುದಿಲ್ಲ, ಆದ್ದರಿಂದ ಅದು ಇವತ್ತು ಇಲ್ಲ. ಎಷ್ಟು ಚೆನ್ನಾಗಿದೆ ಲಾಜಿಕ್ಕು. ಅದು ನಾನು ಹೇಳಿದೆ, ಅಲ್ರಿ ನಾನೊಂದು ವಿಷಯ ಹೇಳ್ತೇನೆ, ಅದು ನಿನ್ನೆ ಇರಲಿಲ್ಲ, ನಾಳೆ ಇರುವುದಿಲ್ಲ, ಆದ್ದರಿಂದ ಇವತ್ತು ಇದೆ. ಅದು ಇವತ್ತಿದೆ, ಆದ್ದರಿಂದ ನಿನ್ನೆ ಇರಲಿಲ್ಲ, ಅದು ಮತ್ತೆ ಇವತ್ತು ಇರಲಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದನ್ನು ನಿನ್ನೆ ಇರಲಿಲ್ಲ, ನಾಳೆ ಇರುವುದಿಲ್ಲ, ಮತ್ತು ಇವತ್ತು ಇದೆ. ಅದನ್ನು ನಿನ್ನೆ ಇರಲಿಲ್ಲ, ನಾಳೆ ಇರುವುದಿಲ್ಲ, ಆದ್ದರಿಂದ ಇವತ್ತೂ ಇಲ್ಲ. ಏನು ಲಾಜಿಕ್ ಇದು?
ಏನು ಚೆನ್ನಾಗಿದೆ ಲಾಜಿಕ್ಕು ಅಂತಾರೆ ಕೆಲವರು. ಏನು ಬ್ಯೂಟಿಫುಲ್ ಲಾಜಿಕ್ಕು, ಯಾಕೆ ನಿನ್ನೆ ಇಲ್ಲ ನಾಳೆ ಇರುವುದಿಲ್ಲ, ಅದರಿಂದ ಇವತ್ತು ಇಲ್ಲ, ತಲೆ ಬುದ್ಧಿ ನೆಟ್ಟಗಿಲ್ಲ ಅಂತ ಅರ್ಥ. ನಿನ್ನೆ ಇಲ್ಲ ಇವತ್ತು ಇಲ್ಲ ನಾಳೆ ಇರುವುದಿಲ್ಲ, ಆದರೆ ಇವತ್ತು ಇಲ್ಲ ಅಂತ ಹೇಳಲೇ ಇಲ್ಲ ಅವರು. ನಿನ್ನೆ ಇರಲಿಲ್ಲ ನಾಳೆ ಇರುವುದಿಲ್ಲ, ಆದ್ದರಿಂದ ಅದನ್ನು ಇವತ್ತು ಇದೆ ಅಂತಲ್ವ ಅರ್ಥ. ಆದ್ದರಿಂದ ಇವತ್ತು ಇಲ್ಲ ಅಂದರೆ ಮತ್ತೆ ನಿನ್ನೆ ಇಲ್ಲ ನಾಳೆ ಇಲ್ಲ ಅಂತ ಯಾಕೆ ಹೇಳೋದು? ಅದು ಯಾವುದು ಸೃಷ್ಟಿ ಆಯಿತೋ ಯಾವುದು ನಾಶವಾಯಿತೋ ಅದು ಇಲ್ಲ ಅಂತ. ಅಯ್ಯೋ ಅದನ್ನು ಇಲ್ಲದೇ ಇದ್ದರೆ ಸೃಷ್ಟಿ ಆಗಾಯಿತು ನಾಶ ಆಗಾಯಿತು. ಎಷ್ಟು ನಾ ಹೇಳಿದ್ರಲ್ಲ, ನಮಗೆ ಲಾಜಿಕಲ್ ಸೆನ್ಸೇ ಇಲ್ಲ. ಅದು ಭಾರಿ ಲಾಜಿಕ್ಕು. ಏನಂದರೆ ಲಾಜಿಕ್ಕು ಗೊತ್ತಿಲ್ಲದೆ ಇದ್ದರೆ ಲಾಜಿಕ್ ಮಾಡೋದು ಭಾಳ ಸುಲಭ. ಹಾಗಾಗಿಬಿಟ್ಟಿದೆ. ಎಷ್ಟು ಖುಷಿ, ಏನು ಖುಷಿ ಗೊತ್ತುಂಟು ಕೆಲವರಿಗೆ, ಆಹಾ ಏನು ಚಂದಡಿ ಫಿಲಾಸಫಿ, ನಿನ್ನೆ ಇರಲಿಲ್ಲ ನಾಳೆ ಇರೋದಿಲ್ಲ, ಅದರಿಂದ ಇವತ್ತೂ ಇಲ್ಲ, ಆನಂದ, ಏನು ಚಂದ, ಏನು ಚಂದ. ಬುದ್ಧಿ ನೆಟ್ಟಗಿದ್ದರೆ ಅಸಹ್ಯ ಕಾಣುತ್ತೆ ಈ ರೀತಿ ಮಾತು ಕೇಳಿದರೆ. ನಿನ್ನೆ ಇರಲಿಲ್ಲ ನಾಳೆ ಇರೋದಿಲ್ಲ, ಆದ್ದರಿಂದ ಇವತ್ತು ಇಲ್ಲ ಅಲ್ಲ, ಇವತ್ತು ಇದೆ. ಇವತ್ತು ಇದೆ, ಅದರಿಂದ ನಾಳೆ ಇಲ್ಲವಾಗುತ್ತೆ. ಇವತ್ತು ಇಲ್ಲದಿದ್ರೆ ನಾಳೆ ಇಲ್ಲ ಆಗೋದು ಹೇಗದು? ಇವತ್ತು ಇಲ್ಲ ಆದರೆ ನಿನ್ನೆ ಆದದ್ದು ಎಂಥದ್ದು? ನಿನ್ನೆ ನಿರ್ಮಾಣ ಆದದ್ದು ಸುಳ್ಳು. ಹಾಗಾದರೆ ನಾಳೆ ನಾಶ ಆಗುವುದು ಸುಳ್ಳು. ಅದಕ್ಕೆ ಉತ್ಪತ್ತಿ ನಾಶ ಇದೆ, ಅದರಿಂದ ಇಲ್ಲ, ಇದೆ ಅಂತದ್ರಿ ವಾದ. ಅದು ಉತ್ಪತ್ತಿ ನಾಶ ಇದೆ, ಅದರಿಂದ ಇದೆ ಅಂತ ನಾನು ಹೇಳಿದೆ. ಅವರು ಹೋ ಹಾಗೂ ಒಂದು ಉಂಟಲ್ವ ಅಂತಾರೆ. ಲಾಜಿಕಲ್ ಸೆನ್ಸ್ ಇಲ್ಲ ನಮ್ಮ ಜನರಿಗೆ. ಆದ್ದರಿಂದ ಕೃಷ್ಣ ಹಾಗೆ ಅರ್ಥ ಮಾಡಿಬಿಟ್ರೆ ಕೃಷ್ಣನಿಗೂ ಲಾಜಿಕಲ್ ಸೆನ್ಸ್ ಇಲ್ಲ ಅಂತ ಹೇಳಬೇಕಾಗತ್ತೆ. ಕೃಷ್ಣ ಹೇಳ್ತಾರೆ, ಯಾವುದು ಹುಟ್ಟುವ ಮುಂಚೆ ಇರಲಿಲ್ಲವೋ, ಯಾವುದು ಸತ್ತ ಮೇಲೆ ಇರೋದಿಲ್ಲವೋ ಅದು ಇದ್ದಾಗಲೂ ಇರೋದಿಲ್ಲ ಅಂದರೆ ಅರ್ಥ ಏನು? ಅದು ಯಾವಾಗ ಹುಟ್ಟಿತೋ ಯಾರೋ ಒಬ್ಬನಿಂದ, ಯಾವತ್ತೊಬ್ಬನ ಸತ್ತಿತೋ ಅದು ಇದ್ದಾಗಲೂ ಸ್ವತಂತ್ರವಾಗಿರೋದಿಲ್ಲಪ್ಪ. ಯಾವಾಗ ಹುಟ್ಟು ಸಾವು ಇದ್ದದ್ದೋ ಅದು ಯಾರಿಂದಲೂ ನಿರ್ಮಾಣವಾಯಿತೋ ಇಟ್ ಮೀನ್ಸ್ ದಟ್ ಇಟ್ ಈಸ್ ಡಿಪೆಂಡೆಂಟ್, ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್. ಆದ್ದರಿಂದ ಮಧ್ಯಕಾಲದಲ್ಲಿ ಸೃಷ್ಟಿಯಾಗಿ ನಾಶವಾಗುವ ಈ ಪ್ರಪಂಚ ಇರುವ ಕಾಲದಲ್ಲೂ ಸ್ವತಂತ್ರವಾಗಿರುವವನು ಅವನೊಬ್ಬನೇ. ಇದು ಸ್ವತಂತ್ರವಾಗಿರೋದೇ ಇಲ್ಲ. ಇದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಯಾವತ್ತೂ ಇಲ್ಲ. ಇದು ಕೃಷ್ಣನ ಅರ್ಥ. ಯಾಕೆಂದರೆ ಕೇವಲಂ ಅನ್ನೋ ಶಬ್ದವನ್ನು ಬಳಸ್ತಾನೆ. ಇನ್ನು ಇಡೀ ಮುಂದೆ ಅಧ್ಯಾಯದಲ್ಲಿ ಉದ್ದಕ್ಕೂ ಪ್ರತಿ ಶ್ಲೋಕದಲ್ಲೂ ಈ ಕೇವಲಂ ಅನ್ನೋದನ್ನು ನೀವು ಅನ್ವಯ ಮಾಡಿಕೊಂಡು ಹೋದರೆ ಶ್ಲೋಕ ಪೂರ್ತಿ ಸರಳವಾಗಿ ಅರ್ಥವಾಗ್ತಾ ಹೋಗುತ್ತೆ. ಕೇವಲಂ ಅನ್ನೋದನ್ನು ಬಿಟ್ಟುಬಿಟ್ರೆ ಏನೇನೋ ಅರ್ಥ. ಕೇವಲಂ ಅಂದರೆ ಸ್ವತಂತ್ರಂ ಕೇವಲಂ ಸ್ಮೃತಂ, ಏಕೋ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಕೇವಲ ಅಂದರೆ ಏನು? ಅವನು ಕೇವಲ, ಅವನೊಬ್ಬನೇ, ಅವನಿಗೆ ಯಾರ ನೆರವು ಬೇಡ. ಹೀ ಈಸ್ ಇಂಡಿಪೆಂಡೆಂಟ್. ಭಗವಂತ ಕೇವಲ ಅಂದರೆ ಅವನು ಇನ್ಯಾರ ಸಹಾಯವೂ ಬೇಡ. ಹೀ ಈಸ್ ಅಲೋನ್, ಹೀ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್. ಹಾಗೆ ಭಗವಂತನೊಬ್ಬನೇ ಸರ್ವಸಮರ್ಥ, ಭಗವಂತನೊಬ್ಬನೇ ಸ್ವತಂತ್ರ. ಆದ್ದರಿಂದ ಈ ಪ್ರಪಂಚ ಇರುವಾಗಲೂ ಎಲ್ಲ ಪ್ರಪಂಚ ಇದೆ, ಇದ್ದರೂ ಕೂಡ ಸ್ವತಂತ್ರವಾಗಿ ಇಲ್ಲ. ಅದು ಇರುವಂಥದ್ದು ಸ್ವತಂತ್ರವಾಗಿರುವುದು ಅವನೊಬ್ಬನೇ. ಯಾಕೆಂದರೆ ಅವನಿಂದ ಸೃಷ್ಟವಾಗಿ ಬಂತು, ಮೊದಲು ಇರಲಿಲ್ಲ ಇದು, ಆಮೇಲೆ ಅವನು ನಾಶ ಮಾಡಿದ್ಮೇಲೆ ಇರೋಲ್ಲ. ಇದಕ್ಕೇನು ಸ್ವಾತಂತ್ರ್ಯ ಇದೆ? ಯಾವುದು ಹುಟ್ಟು ಸಾವುಗಳಿಗೆ ಒಳಪಡುತ್ತೋ ಅದರ ಇರವು ಕೂಡ ಪರಾಧೀನ ಹೊರತು ಸ್ವತಂತ್ರವಾಗಿ ಇರುವುದು ಸಾಧ್ಯ ಇಲ್ಲ. ನಾನು ಹುಟ್ಟಿದ್ದು ಪರಾಧೀನ, ನಾನು ಸಾಯೋದು ಪರಾಧೀನ, ಅದು ಇರೋದು ಸ್ವತಂತ್ರ ಅಂತ ಏನರ್ಥ? ಅದಕ್ಕೆ ಇಟ್ ಹ್ಯಾಸ್ ನೋ ಮೀನಿಂಗ್. ಅದು ಹೇಳ್ತಾನೆ, ನೀನು ಹುಟ್ಟಿದ್ದು ನಿನ್ನ ಅಧೀನ ಅಲ್ಲ, ನೀನು ಸಾಯುವುದಕ್ಕೆ ನಿನ್ನ ಸ್ವಾತಂತ್ರ್ಯ ಇಲ್ಲ. ಸಾಯಬೇಕು ಅಂದರೆ ಸಾಯಲಾರೆ, ಹುಟ್ಟಬೇಕು ಅಂದರೆ ಹುಟ್ಟಲಾರೆ. ಆದ್ದರಿಂದ ನಿನ್ನ ಇರವು ನಿನ್ನ ಅಧೀನ ಅಲ್ಲ, ನೀನು ಸ್ವತಂತ್ರ ಅಲ್ಲ, ಅದು ಒಂದೇ ಸ್ವತಂತ್ರ. ಹೀಗೆ ಸ್ವಾತಂತ್ರ್ಯದ ಬಗ್ಗೆ, ಭಗವಂತನ ಇರುವಿನ ಬಗ್ಗೆ ಒಂದು ಅಪೂರ್ವವಾದ ಅರ್ಥವನ್ನು, ಬದುಕಿನ ಬಗ್ಗೆ ಒಂದು ಅಪೂರ್ವವಾದ ವಿಶ್ಲೇಷಣೆಯನ್ನು ಕೃಷ್ಣ ನಮ್ಮ ಮುಂದೆ ಇಟ್ಟ. ಈ ಶ್ಲೋಕದ ಚಿಂತನೆಯ ಜೊತೆಗೆ ಇವತ್ತಿನ ಭಾಗವತ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸಂಜೆ ಸೇರಿದಾಗ ಮುಂದಿನ ಭಾಗ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ಉದ್ಧವ ಗೀತೆ ಸಮಗ್ರ ಅಧ್ಯಾತ್ಮದ ರಹಸ್ಯಗಳನ್ನು ಕ್ಯಾಪ್ಸೂಲುಗಳಲ್ಲಿ ತುಂಬಿಕೊಟ್ಟಂಥ ಅದ್ಭುತವಾದಂತಹ ಗ್ರಂಥದ ಮನನದಲ್ಲಿ ನಾವಿದ್ದೇವೆ. ನಿನ್ನೆ ನೋಡಿದಂಥ ಶ್ಲೋಕದ ಇನ್ನೊಂದು ಆಯಾಮದಿಂದ ನಾವು ಇವತ್ತು ನೋಡಬೇಕು. ಜ್ಞಾನಂ ವಿವೇಕ ನಿಗಮ ತಪಶ್ಚ ಪ್ರತ್ಯಕ್ಷಂ ಐತಿಹ್ಯಂ ಅಥಾನುಮಾನಂ. ಇದು ಭಗವಂತನ ಅರಿವಿನ ಮಜಲುಗಳನ್ನು ಹೇಳುತ್ತೆ ಅಂತ ನಾನು ನಿನ್ನೆ ವಿವರಿಸಿದೆ. ಆ ರೀತಿ ಭಗವಂತನನ್ನು ಅರಿತಾಗ ಗಾಂ ವಿಚರತ್ಯ ಕೃಷ್ಣ ಅಂತ ಅವನು ಸಮಸ್ತ ವೇದವಾಕ್ಯದಲ್ಲಿ ಭಗವತ್ಪರವಾಗಿಯೇ ಅದನ್ನು ಕಾಣುತ್ತಾ ಸಂಚರಿಸ್ತಾ ಇರ್ತಾನೆ ಅನ್ನೋದು ಎರಡನೆಯ ಮುಖ
ಅದು ಈ ಶ್ಲೋಕದಿಂದ ಸೂಚಿತವಾಗಿದೆ. ಗಾಂ ವಿಚರತಿ, ಸಮಸ್ತ ವೇದವಾಕ್ಯಗಳಲ್ಲಿ ಭಗವಂತನನ್ನ ಕಾಣ್ತಾನೆ. ಹೇಗೆ ಅಂದರೆ ಪೂರ್ವಾರ್ಧವೇದ ಗಮಕ ಜ್ಞಾನಂ ವಿವೇಕ ನಿಗಮ ತಪಶ್ಚ ವಿಜ್ಞಾನಂ ಐತಿಹ್ಯಂ ಅಥ ಅನುಮಾನಂ. ನಾವು ಲೋಕದಲ್ಲಿ ಪ್ರಮಾಣ ಪ್ರಮೇಯಗಳ ಬಗೆಗೆ ಬಳಸ್ತಕ್ಕಂಥ ಈ ಶಬ್ದ ಭಗವಂತನ ನಾಮಧೇಯವಾಗಿಬಿಡುತ್ತೆ. ಜ್ಞಾನಂ ಅನ್ನೋದು ಮೊದಲನೇದಾಗಿ ಭಗವಂತನ ಹೆಸರು. ಯಾಕೆಂದ್ರೆ ಅವನು ಜ್ಞಾನ ಸ್ವರೂಪನಾದ್ದರಿಂದ. ಮತ್ತು ಜ್ಞಾನ ಸ್ವರೂಪ ಆದ್ದರಿಂದ ಜಡ ಅಲ್ಲ. ಕೇವಲ ಜ್ಞಾನ ಸ್ವರೂಪ ಆದ್ರಿಂದ ಜೀವನೂ ಅಲ್ಲ. ಜೀವ ಜ್ಞಾನ ಜೊತೆಗೆ ಅಜ್ಞಾನವೂ ಇದೆ ಅವನಿಗೆ. ಜ್ಞಾನ ಸ್ವರೂಪ ಹೌದು, ಆದರೆ ಅಜ್ಞಾನದ ಸ್ಪರ್ಶ ಇದೆ. ಅಜ್ಞಾನ ಸ್ಪೃಷ್ಟವಾದ ಜ್ಞಾನ ಜೀವನದ್ದು, ಅನಂತವಾದ ಜ್ಞಾನ ಅಲ್ಲ. ಆದ್ದರಿಂದ ಜ್ಞಾನ ಸ್ವರೂಪನಾದ್ದರಿಂದಲೇ ಅವನು ವಿವೇಕ. ವಿವೇಕ ಅಂದ್ರೆ ವಿವಿಚ್ಯತೆ, ಸಮಸ್ತ ಚಿದಚಿದಾತ್ಮಕ ಪ್ರಪಂಚದಿಂದ ವಿಲಕ್ಷಣ. ಚರಾಚರಾತ್ಮಕ ಪ್ರಪಂಚ, ಚಿದಚಿದಾತ್ಮಕ ಪ್ರಪಂಚ, ಕ್ಷರಾಕ್ಷರಾತ್ಮಕ ಪ್ರಪಂಚದಿಂದ ವಿವಿಕ್ತ, ಭಿನ್ನ. ಆಮೇಲೆ ಅಷ್ಟೇ ಅಲ್ಲ, ನಿಗಮ, ಭಗವಂತನ ಹೆಸರುಗಳಿವೆಲ್ಲ ನಾಮಗಳು. ಭಗವಂತ ಜ್ಞಾನ, ಆದ್ರಿಂದ ಭಗವಂತ ವಿವೇಕ. ಭಗವಂತ ಪೂರ್ಣ ಜ್ಞಾನ ಸ್ವರೂಪ, ಆದ್ರಿಂದ ಸರ್ವ ವಿಲಕ್ಷಣ. ಯಾಕೆಂದ್ರೆ ಪೂರ್ಣ ಜ್ಞಾನ ಸ್ವರೂಪವಾಗಿರತಕ್ಕಂಥ ಇನ್ನೊಂದು ವಸ್ತುವೇ ಇಲ್ಲ. ಚೇತನ ಕೂಡ ಜ್ಞಾನ ಸ್ವರೂಪ ಅಷ್ಟೇ, ಪೂರ್ಣ ಜ್ಞಾನ ಸ್ವರೂಪ ಅಲ್ಲ. ಆಮೇಲೆ ಅವನು ಪೂರ್ಣ ಜ್ಞಾನ ಸ್ವರೂಪ, ಅವನು ಪರಿಪೂರ್ಣ, ಅವನು ಸರ್ವ ವಿಲಕ್ಷಣ. ಆದ್ದರಿಂದ ನಿಗಮ ಅಂದ್ರೆ ನಿತರಾಂ ಗಮಯತಿ, ಯಾರ್ಯಾರಿಗೆ ಏನೇನು ಸಿಗಬೇಕೋ, ಯಾರ್ಯಾರು ಏನೇನನ್ನು ಪಡಿಬೇಕೋ ಅದನ್ನು ಕೊಡುವವನು ಅವನು. ಸರ್ವಾಭೀಷ್ಟಪ್ರದ ನಿತರಾಂ ಸರ್ವೇಷಾಂ ಅಭೀಷ್ಟಂ ಗಮಯತೀತಿ ನಿಗಮ. ಬಯಸಿದ ಬಯಕೆಗಳನ್ನು ಈಡೇರಿಸುವ ಅಭೀಷ್ಟಪ್ರದ ಅವನು, ಅದರಿಂದ ನಿಗಮ. ಆಮೇಲೆ ಅದು ನಿತರಾಂ ಗಮಯತಿ ಜ್ಞಾಪಯತಿ, ನಮಗೆ ಬಯಸಿದ ಅಭೀಷ್ಟಗಳನ್ನು ಕೊಡುವವನು ಅವನು, ಜ್ಞಾನವನ್ನು ಕೊಡುವವನು ಅವನು. ಕೊನೆಗೆ ನಿತರಾಂ ಆತ್ಮಾನಂ ಗಮಯತಿ, ತನ್ನನ್ನೇ ತಾನು ಭಕ್ತರಿಗೆ ಕೊಟ್ಟುಕೊಳ್ಳುವವನು ಅವನು. ಆದ್ದರಿಂದ ನಿಗಮ ಶಬ್ದ ವಾಚ್ಯ. ಅವನು ಬಯಸಿದ್ದನ್ನು ಕೊಡ್ತಾನೆ. ಆದ್ದರಿಂದಲೇ ಎಲ್ಲರೂ ಅವನನ್ನು ತಪ್ಯಂತೆ, ತಪಃ ತಪ್ಯತೆ ಸರ್ವೈರಿತಿ ತಪಃ. ಎಲ್ಲರೂ ಯಾರನ್ನು ಕುರಿತು ಸದಾ ಆಲೋಚಿಸ್ತಾ ಇರ್ತಾರೋ ಜ್ಞಾನಿಗಳು, ಅವನು ತಪ. ತಪಃ ಅಂದ್ರೆ ಎಲ್ಲರ ಆಲೋಚನೆಗೆ ವಿಷಯನಾದಮ. ತಪ ಆಲೋಚನೆ ಏನು ಅಂತ ಆಲೋಚನೆ ಮಾಡ್ತಾರೆ ಅವನನ್ನ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಅವನನ್ನ ಪ್ರತ್ಯಕ್ಷ ಅಂತ ಉಪಾಸನೆ ಮಾಡ್ತಾರೆ ಜ್ಞಾನಿಗಳು. ಯಾಕೆ? ಅವನು ಹೃಷಿಕೇಶ. ಅಕ್ಷ ಅಂದ್ರೆ ಇಂದ್ರಿಯಗಳು. ಪ್ರತಿ ಇಂದ್ರಿಯದಲ್ಲೂ ಇದ್ದು ಪ್ರತಿಷ್ಠಿತಂ ಹಿ ಅಕ್ಷೇಶು. ಇಂದ್ರಿಯಗಳಲ್ಲಿ ಪ್ರತಿಯೊಂದು ಇಂದ್ರಿಯದಲ್ಲೂ ಇದ್ದು ಇಂದ್ರಿಯದಿಂದ ನಮಗೆ ಅನುಭೂತಿಯನ್ನು ಕೊಡತಕ್ಕವ, ಅಥವಾ ಇಂದ್ರಿಯಗಳ ಮೂಲಕ ಕ್ರಿಯೆಯನ್ನು ಮಾಡಿಸುವ. ಜ್ಞಾನೇಂದ್ರಿಯಲ್ಲಿದ್ದು ಜ್ಞಾನ ಕೊಡುವವ, ಕರ್ಮೇಂದ್ರಿಯಲ್ಲಿದ್ದು ಕರ್ಮ ಮಾಡಿಸುವವನು ಅವನಾದ್ದರಿಂದ ಎಲ್ಲ ಹೃಷಿಕಗಳಲ್ಲಿ, ಅಕ್ಷ ಅಂದ್ರೂ ಹೃಷಿಕ ಅಂದ್ರೂ ಪರ್ಯಾಯ, ಎಲ್ಲ ಇಂದ್ರಿಯಗಳಲ್ಲಿ ನೆಲೆಸಿ ಪ್ರತಿಯೊಂದು ಇಂದ್ರಿಯದಲ್ಲೂ ಇದ್ದು ಪ್ರತಿಯೊಂದು ಇಂದ್ರಿಯಗಳ ವ್ಯಾಪಾರವನ್ನು ನಿರ್ವಹಿಸುವವನಾದ್ದರಿಂದ ಕಣ್ಣಿನಲ್ಲಿ ಕೂತು ಕಾಣಿಸ್ತಾ, ಕಿವಿಯಲ್ಲಿ ಕೂತು ಕೇಳಿಸ್ತಾ, ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ಆ ಇಂದ್ರಿಯ ವ್ಯಾಪಾರವನ್ನು ಮಾಡುವನಾದ್ದರಿಂದ ಭಗವಂತ ಪ್ರತ್ಯಕ್ಷ. ಆಮೇಲೆ ಇಂದ್ರಿಯಗಳಲ್ಲಿ ಇದ್ದರೂ ಕೂಡ ಪ್ರತಿಷ್ಠಿತನಾದದ್ದರಿಂದ ಪ್ರತ್ಯಕ್ಷ ಆದರೂ ಕೂಡ ನಮ್ಮ ಕಣ್ಣಿಗೆ ಪ್ರತ್ಯಕ್ಷ ಆಗಲೇ ಇಲ್ಲ. ಕಣ್ಣಿನಲ್ಲಿ ಇದ್ದೂ ಕಣ್ಣಿಗೆ ಕಾಣಿಸಲಿಲ್ಲ. ಆದ್ದರಿಂದ ಐತಿಹ್ಯಂ, ಅವನು ಕಣ್ಣಲ್ಲೇ ಇದ್ದಾನೆ, ಆದರೆ ಕಣ್ಣಿಗೆ ಕಾಣಿಸೋಲ್ಲ. ಮತ್ತೆ ಅವನು ಹೀಗಿದ್ದಾನೆ ಹೀಗಿದ್ದಾನೆ ಅಂತ ಜ್ಞಾನಿಗಳು ಹೇಳಿದ ಐತಿಹ್ಯ ಅಷ್ಟೇ ನಮಗೆ, ಬೇರೆ ಏನು ಉಪಾಯ ಇಲ್ಲ. ಐತಿಹ್ಯಂ, ಭಗವಂತ ಎಲ್ಲರಿಗೂ ಐತಿಹ್ಯ. ದೇವರು ಅನ್ನೋದು ಪ್ರತಿಯೊಬ್ಬನಿಗೂ ಜ್ಞಾನಿಗೆ ಮೊದಲು ಐತಿಹ್ಯ. ಆಮೇಲೆ ಆ ಐತಿಹ್ಯಕ್ಕೆ ಅನುಗುಣವಾಗಿ ಉಪಾಸನೆ ಮಾಡಿದ, ಗುರುಪದೇಶಕ್ಕೆ ಅನುಗುಣವಾಗಿ ಉಪಾಸನೆ ಮಾಡಿದ, ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಪ್ರಮೇಯಗಳಿಗೆ ಅನುಗುಣವಾಗಿ ಉಪಾಸನೆ ಮಾಡಿದ. ಅನುಮಾನ, ಆ ಶಾಸ್ತ್ರ ಅನುಗುಣವಾಗಿ, ಗುರುಪದೇಶಕ್ಕೆ ಅನುಗುಣವಾಗಿ, ಐತಿಹ್ಯಕ್ಕೆ ಅನುಗುಣವಾಗಿ ಅವನಿಗೆ ಜ್ಞಾನ ಬಂತು, ಅಜ್ಞಾನಕ್ಕೆ ಗೊತ್ತಿಲ್ಲ. ಅದು ಕೊನೆಗೆ ಇಲ್ಲಿ ಹೇಳತಕ್ಕಂಥ ಅನುಮಾನ ತಮಾಷೆ ಅಂದರೆ ಅದು ಪ್ರತ್ಯಕ್ಷ. ಪ್ರತ್ಯಕ್ಷ ಅಲ್ಲ,
ಅನುಮಾನ ಪ್ರತ್ಯಕ್ಷವಾಗಿ ಬಿಡುತ್ತೆ ಇಲ್ಲಿ. ಅವನು ಪ್ರತ್ಯಕ್ಷ ಆದರೂ ಪ್ರತ್ಯಕ್ಷ ಅಲ್ಲ, ಅವನು ಅನುಮಾನ ಆದರೂ ಪ್ರತ್ಯಕ್ಷ. ಯಾಕೆಂದ್ರೆ ನಾವು ಶಾಸ್ತ್ರಕ್ಕೆ ಅನುಸಾರವಾಗಿ ನಾವು ಅಂತರಂಗದ ಸ್ವರೂಪಭೂತ ಜ್ಞಾನದಿಂದ ಅವನನ್ನು ಕಂಡೆವು. ಶಾಸ್ತ್ರಾನುಗುಣವಾಗಿ, ಐತಿಹ್ಯಾನುಗುಣವಾಗಿ, ಗುರುಪದೇಶಾನುಗುಣವಾಗಿ ಅನುಗುಣಂ ನೀಯತೆ ಸ್ವರೂಪೇಂದ್ರಿಯೇಣ, ಸಾಕ್ಷೀಂದ್ರಿಯದಿಂದ, ಸ್ವರೂಪ ಜ್ಞಾನದಿಂದ, ಜೀವ ಸ್ವರೂಪಭೂತವಾದ ಕಣ್ಣಿನಿಂದ ಅವನನ್ನು ಕಾಣುವುದು ಸಾಧ್ಯವಾಯಿತು. ಅಂದ ಅನುಗುಣಂ ನೀಯತೆ ಇತಿ ಅನುಮಾನಂ. ಶಾಸ್ತ್ರಾನುಗುಣವಾಗಿ ಸ್ವರೂಪೇಂದ್ರಿಯ, ಜೀವ ಸ್ವರೂಪದ ಕಣ್ಣು. ಆತ್ಮೇಂದ್ರಿಯ ಮನೋ ಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ, ಇದು ಉಪನಿಷತ್ತು ಹೇಳಿದಂಥದ್ದು, ಕಠೋಪನಿಷತ್ತು. ಆತ್ಮಸ್ವರೂಪಭೂತವಾದ ಇಂದ್ರಿಯ ಕಣ್ಣು, ಆತ್ಮಸ್ವರೂಪಭೂತವಾದ ಕಣ್ಣಿನಿಂದ ಭಗವಂತನನ್ನು ಕಂಡಾಗ ಅವನು ಅದನ್ನು ಶಾಸ್ತ್ರಕ್ಕೆ ಅನುಗುಣವಾಗಿ ಅವನನ್ನು ಕಾಣಲು ಪ್ರಯತ್ನಿಸಿದಾಗ, ಸಾಧನೆ ಮಾಡಿದಾಗ ನಿಯತೆ ಕಾಣಿಸಿಕೊಂಡ, ಅದರಿಂದ ಅವನು ಅನುಮಾನ. ಅದರಿಂದ ಮೊದಲು ಅವನು ಕಾಣಿಸೋಲ್ಲ, ಆದರೂ ನಿನ್ನ ಕಣ್ಣಲ್ಲೇ ಇದ್ದಾನೆ ಅವನು, ಪ್ರತ್ಯಕ್ಷ. ಆದರೂ ಕಾಣಿಸಲಿಲ್ಲ, ಕಾಣೋದು ಬೇಡ, ನಿನಗೆ ಎಲ್ಲವೂ ಕಾಣಬೇಕು ಅಂತೇನೋ ನಿಯಮ ಇಲ್ಲ. ಜಗತ್ತಿನಲ್ಲಿ ಎಷ್ಟೋ ಸಂಗತಿಗಳು ಪ್ರತ್ಯಕ್ಷ, ಅನುಮಾನ, ಆಗಮ ಮೂರರಿಂದಲೂ ಸಿದ್ಧವಾಗದಿದ್ದ ಸಂಗತಿಗಳು ಇವೆ. ಯಾಕೆಂದ್ರೆ ಇವಾಗ ನಾವು ಹಿಸ್ಟ್ರಿ ಅಂತ ಹೇಳ್ತೇವಲ್ಲ, ಇತಿಹಾಸ. ಇತಿಹಾಸ ಅಂದ್ರೆ ಐತಿಹ್ಯ. ಹೀಗಂತೆ, ಈಗೊಬ್ರು ನಾವೀಗ ಕಥೆಗಳನ್ನು ಹೇಳ್ತೇವೆ, ಇಂಥ ಸ್ವಾಮಿಗಳಿದ್ರಂತೆ, ಅವರು ಹೀಗಿದ್ದರಂತೆ, ಅವ್ರು ಹೀಗೆ ಮಾಡಿದ್ರಂತೆ, ಮಹಾತಪಸ್ವಿಗಳಂತೆ, ಜ್ಞಾನಿಗಳಂತೆ ಅಂತ ನಾವು ಕಥೆಗಳನ್ನು ಹೇಳ್ತೇವೆ. ಐತಿಹ್ಯ ಅನ್ನೋದು ಅದು ತಪ್ಪು ಅಂತ ಪ್ರೂಫ್ ಆಗುವ, ನಮಗೆ ಪ್ರಮಾಣ ಸಿಗುವ ತನಕವೂ ಅದು ಪ್ರಮಾಣವೇ. ಸಾಮಾನ್ಯ ಲೋಕದ ಐತಿಹ್ಯ, ಇತಿಹಾಸದ್ದೇ ಇನ್ನೊಂದು ಮುಖ. ಅದು ರಿಟರ್ನ್ ಐತಿಹ್ಯವನ್ನ ಇತಿಹಾಸ ಅಂತ ಹೇಳ್ತೇವೆ, ಅನ್ರಿಟರ್ನ್ ಇತಿಹಾಸವನ್ನ ಐತಿಹ್ಯ ಅಂತ ಹೇಳ್ತೇವೆ. ಅನ್ಡಾಕ್ಯುಮೆಂಟ್, ನೀವು ಬರೆದಿಡದ ಬಾಯಿಂದ ಬಾಯಿಗೆ ಬಂದ ಇತಿಹಾಸ ಉಂಟಲ್ಲ, ದಟ್ ಈಸ್ ಕಾಲ್ಡ್ ಐತಿಹ್ಯ. ಅದನ್ನು ನೀವು ಬರೆದಿಟ್ರೆ ಅದು ಇತಿಹಾಸ ಆಗ್ತದೆ. ಅದು ಸತ್ಯವಾಗಬೇಕಾಗಿಲ್ಲ, ಅದು ಮಠದ ಕೈಪಿಯತ್ತುಗಳ ಹಾಗೆ ಶುದ್ಧ ಢೋಂಗಿಯೂ ಇರ್ಬೋದು. ಅದನ್ನೇ ಹಿಡ್ಕೊಂಡು ಪುಸ್ತಕ ಬರೆದು ನಾವು ಪ್ರಮಾಣ ಅಂತ ಮಾಡಿ ಓಡಾಡ್ಬೋದು, ಅದೇ ಹೊರದು ಪ್ರಮಾಣ ಆಗೋದಿಲ್ಲ. ಮಠದ ಕೈಪಿಯತ್ತುಗಳ ಹಾಗೆ ಅದು ಪೂರಾ ಢೋಂಗಿ. ಅದು ಢೋಂಗಿಯಾದ ಇತಿಹಾಸ ಯಾವುದೊಂದು ಮೊದಲು ಕೊಡಬೇಕಾದ ಮಠದ ಕೈಪಿಯತ್ತುಗಳು. ಅದರಲ್ಲಿ ಏನು ಅಂದ್ರೆ, ಆಯಾ ಕಾಲದಲ್ಲಿ ಸೃಷ್ಟಿ ಮಾಡಿದಂಥ ಜನರಿಗೆ ಜಿಜ್ಞಾಸೆ ಬಂದಾಗ ಇತಿಹಾಸ ಜ್ಞಾನ ಇಲ್ಲದ ಪಂಡಿತರು ನಿರ್ಮಿಸಿದ ಕೈಬೆತ್ತುಗಳು ಅಲ್ಲ. ಅದರಲ್ಲಿ ಐತಿಹಾಸಿಕ ಅಂಶವೇ ಇರುವುದಿಲ್ಲ, ಇತಿಹಾಸವೇ ಇರುವುದಿಲ್ಲ. ಅಂಥ ಕೈಬೆತ್ತುಗಳನ್ನ ಎಷ್ಟೋ ಎಲ್ಲ ಮಠಗಳಲ್ಲಿದೆ, ಒಂದು ಎರಡು ಮಠ ಅಲ್ಲ, ಮಠಗಳಲ್ಲಿ ಇರುವಂತಹದ್ದು. ಯಾಕೆಂದ್ರೆ ಈ ಪಂಡಿತರಿಗೆ ಒಂದು ಎರಡು ವಿಷಯ ಗೊತ್ತಿರೋದಿಲ್ಲ. ಒಂದು ಗಣಿತ ಬಹಳ ದೂರ, ಒಂದು ಇತಿಹಾಸ. ಈ ಎರಡು ವಿಷಯ ಅವರ ಹತ್ತಿರ ಬರೋದಿಲ್ಲ. ಆದ್ದರಿಂದ ಅವರು ಬರೆದಿರತಕ್ಕಂತಹ ಕೈಪಿಯತ್ತುಗಳೆಲ್ಲವೂ ಕೂಡ ಅನೈತಿಹಾಸಿಕ. ಅದನ್ನ ಐತಿಹ್ಯ ಅಂತಂದ್ರೆ ಅನ್ರಿಟನ್ ಹಿಸ್ಟರಿ. ಜನರು ಬಾಯಿಂದ ಬಾಯಿಗೆ ಹೇಳಿಕೊಂಡು ಬಂದಂತಹ ಒಂದು ಇತಿಹಾಸ. ಅದನ್ನ ಪ್ರಮಾಣ ಅಂತ ಪ್ರಾಚೀನರು ಒಪ್ಪಿದ್ದು. ಇದು ಅನೇಕ ಮುಖಗಳು. ಇಲ್ಲಿ ಐತಿಹ್ಯ ಶಬ್ದವನ್ನು ಬಳಸುವಾಗ ಆ ಶಬ್ದವನ್ನು ಯಾಕೆ ಬಳಸಿದ್ರು, ಭಗವಂತನ ಹೆಸರು ಯಾಕೆ ಅದು? ಭಗವಂತ ನಿಜವಾಗಿ ನಿನಗೆ ಐತಿಹ್ಯವೇ. ಐತಿಹ್ಯ ಇದರಿಂದ ಏನು ಹೇಳಿದಾಗಾಯ್ತು? ಐತಿಹ್ಯ ಮಥಾನುಮಾನಂ, ಐತಿಹ್ಯವು ಪ್ರಮಾಣ ಅನ್ನುವುದನ್ನು ಸೂಚಿಸುವುದಕ್ಕೋಸ್ಕರವು ಶಾಸ್ತ್ರಕಾರರು ವೇದದಲ್ಲಿ ಹೇಳ್ತಾರೆ, ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನ ಚತುಷ್ಟಯಂ ಪ್ರಮಾಣಮಿತಿ ವಿಜ್ಞೇಯಂ ಅಂತ 4 ಪ್ರಮಾಣಗಳು ಅಂತ. ಒಂದು ವೇದ, ಮತ್ತೊಂದು ಪ್ರತ್ಯಕ್ಷ, ಮತ್ತೊಂದು ಅನುಮಾನ. ಪ್ರತ್ಯಕ್ಷ, ಅನುಮಾನ, ಆಗಮ 3 ಪ್ರಮಾಣ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಪ್ರಾಚೀನ ಗ್ರಂಥಗಳಲ್ಲಿ ಐತಿಹ್ಯವನ್ನು ಕೂಡ, ಐತಿಹ್ಯ ಅಂದರೆ ಅದು ಶಬ್ದದ ಪ್ರಭೇದವೇ, ಆದರೆ ಅದನ್ನು ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ತಾರೆ. ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನ ಚತುಷ್ಟಯಂ ಪ್ರಮಾಣಂ. ಅನುಮಾನವೂ ಪ್ರಮಾಣ. ಅನುಮಾನ ಅನ್ನುವ ಶಬ್ದ ಸಾಮಾನ್ಯವಾಗಿ ಲೋಕದಲ್ಲಿ ಅನುಮಾನಂ, ಇಲ್ಲಿಯೂ ಹಾಗೆ ಐತಿಹ್ಯ ಮಧಾನುಮಾನಂ. ಅನುಮಾನ ಶಬ್ದ ನಪುಂಸಕ ಲಿಂಗದಲ್ಲಿ ಹೆಚ್ಚು ಬಳಕೆ, ಅದರಿಂದ ಅದು ಋಡಂತ ಶಬ್ದ. ಅದನ್ನ ಸಾಮಾನ್ಯ ಜನರಲ್ಲಿ ಅದನ್ನು ನಪುಂಸಕ ಲಿಂಗದಲ್ಲಿ ಬಳಸ್ತಾರೆ. ಪುಲ್ಲಿಂಗದಲ್ಲಿಯೂ ಬಳಸಬಹುದು.
ಪುಲ್ಲಿಂಗದಲ್ಲಿ ಬಳಸುವುದೇನು ತಪ್ಪಲ್ಲ, ಅನುಮಾನ ಅಂತ. ಅಲ್ಲಿ ಅನುಮಾನ ಚತುಷ್ಟಯಂ ಪ್ರತ್ಯಕ್ಷಂ ಪ್ರತ್ಯಕ್ಷಂ ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನ ಅನುಮಾನಂ ಎರಡೂ ಆಗುತ್ತೆ. ರೂಪ ಏನು ತಪ್ಪಲ್ಲ. ಎಲ್ಲಿ ತನಕ ಅಂದ್ರೆ ಈಗ ನಾವು ಪ್ರಮಾಣಂ ಆಗಮ ಪ್ರಮಾಣಂ ಅಂತ ಹೇಳ್ತೇವೆ ನಾವು. ವೇದ ಪ್ರಮಾಣಂ, ಯಾಕಂದ್ರೆ ಮಾನಂ ಇದೆ. ಇಲ್ಲಿ ನಾನು ಹೇಳಿದೆ ಮಾನಂ ಶಬ್ದನ ಭೂಂಸಲಿಂಗ ಅಂತ. ನಿಜವಾಗಿ ಆದರೆ ವೇದ ಪ್ರಮಾಣ ಅಂತ ಹೇಳ್ಬೋದು. ಕರೆಕ್ಟ್ ಸಂಸ್ಕೃತ ಗೊತ್ತಿದ್ದವರು ಹೇಳ್ಬೋದು. ಈ ಸಂಸ್ಕೃತಕ್ಕೆ ಧೈರ್ಯ ಇಲ್ಲದೆ ಇದ್ದವರಿಗೆ ಪ್ರಮಾಣ ಅಂತ ಎಲ್ಲ ಕಡೆ ಇದೆ, ನಾವು ಹಾಗೆ ಹೇಳಿಬಿಡುವ. ಯಾಕಂದ್ರೆ ಪ್ರಮಾಣ ಅಂತ ಹೇಳಿ ತಪ್ಪಾದರೆ ಅದು ಸಂಶಯ ಶುರು ಆಗುತ್ತೆ. ಸರಿಯಾಗಿ ಸಂಸ್ಕೃತ ಗೊತ್ತಿದ್ದವರಿಗೆ ಏನು ಭಯ ಇಲ್ಲ. ವೇದ ಪ್ರಮಾಣ ಅಂತ ಪ್ರಯೋಗ ಮಾಡಬಹುದು, ವೇದ ಪ್ರಮಾಣ ಅಂತಲೂ ಪ್ರಯೋಗ ಮಾಡಬಹುದು, ತಪ್ಪೇನೂ ಇಲ್ಲ. ಹಾಗೆ ಇಲ್ಲಿ ಅನುಮಾನಂ ಐತಿಹ್ಯಂ ಅಥಾನುಮಾನಂ. ಐತಿಹ್ಯವೂ ಒಂದು ಪ್ರಮಾಣ. ಯಾವತ್ತೂ ಕೂಡ ಐತಿಹ್ಯ ಅಪ್ರಮಾಣ ಆಗಬೇಕಾಗಿದ್ರೆ ಅದು ಸುಳ್ಳು ಅನ್ನೋದಕ್ಕೆ ದಾಖಲೆ ಸಿಗುತ್ತೆ. ನಾನು ಒಂದು ಪ್ರಸಂಗ ಹೇಳಿದ್ದೆ ಹಿಂದೆ. ಮಂಗಳೂರಿನಲ್ಲಿ ಮಹಾಭಾರತದ ಬಗ್ಗೆ ಉಪನ್ಯಾಸ ಮಾಡ್ತಾ ಇದ್ದಾಗ ನಾನು ಹೇಳಿದೆ, ಮಹಾಭಾರತ ಇತಿಹಾಸ, ನಮ್ಮ ದೇಶದ 5000 ವರ್ಷ ಹಿಂದಿನ ಇತಿಹಾಸ ಅಂತ ನಾನು ಹೇಳಿದೆ. ಆಗ ಅಲ್ಲಿ ಯಾರೋ ಉಪನ್ಯಾಸಕ್ಕೆ ಬಂದವರು ಪ್ರೊಫೆಸರ್ ಸಂಕಾಲಿ ಅವರ ಶಿಷ್ಯ ಬಂದಿದ್ರು. ಅವರು ಹೇಳಿದ್ರು, ಮಹಾಭಾರತ ಫಿಕ್ಷನ್ ಅಂತ ನಮ್ಮ ಪ್ರೊಫೆಸರ್ ಹೇಳ್ತಾರೆ, ನೀವು ಮಹಾಭಾರತ ಇತಿಹಾಸ ಅಂತ ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಕೇಳಿದರು. ನಾನು ಯಾಕೆ ಪ್ರೂವ್ ಮಾಡಬೇಕು? ಪ್ರೂವ್ ಮಾಡೋ ಅಗತ್ಯ ಇಲ್ಲ ನನಗೆ. ಇತಿಹಾಸ ನಮ್ಮ ಅಪ್ಪ ಹೇಳ್ತಿದ್ರು ಮಹಾಭಾರತ ಇತಿಹಾಸ, ನಮ್ಮ ಅಜ್ಜ ಹೇಳ್ತಿದ್ರು, ತಲೆಮಾರಿನಿಂದ ಹೇಳ್ತಾ ಬಂದಿದ್ದಾರೆ. ಹೇಳಿದ್ದನ್ನೇ ಹೇಳೋದು ನಾನು, ಅದನ್ನ ಐ ಡಿಡ್ ನಾಟ್ ಪ್ರೂವ್ ಇಟ್. ಈಗ ನೀವು ಹೇಳ್ತಾ ಇರೋದು ಹೊಸ್ತು, ಐತಿಹ್ಯ ಅಲ್ಲ ಅಂತ ಅದನ್ನ ಪ್ರೂವ್ ಮಾಡಿ. ಐತಿಹ್ಯ ಹೌದು, ನಾನು ಯಾಕೆ ಪ್ರೂವ್ ಮಾಡಬೇಕು? ಐತಿಹ್ಯ ಹೌದು ಅಂತ ಹೊಸ ವಿಷಯ ಹೇಳಿದ್ದಲ್ಲ ನಾನು, ನಮ್ಮ ಹಿರಿಯರು ಹೇಳ್ತಾ ಬಂದದ್ದನ್ನು ಹೇಳಿದೆ. ಅಲ್ಲಿ ನನ್ನ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಇಟ್ ಈಸ್ ಆಲ್ರೆಡಿ ಟೋಲ್ಡ್ ಬೈ ಪೀಪಲ್. ಜನರಲಿ ಎಲ್ಲರೂ ಹೇಳುವುದನ್ನು ನಾನು ಹೇಳಿದೆ, ನೀವು ಅಲ್ಲ ಅಂತ ಹೇಳುವುದಲ್ವಾ? ಕಮಾನ್ ಪ್ರೂವ್ ಇಟ್. ಅಷ್ಟಾದ ಮೇಲೆಗಳಿಗೆ ನೋಲಿಶ ಮಾಡುದು. ಐತಿಹ್ಯ ಅಲ್ಲ ಅಂತ ಪ್ರೂವ್ ಮಾಡಿ, ಅದು ಅಪ್ರಮಾಣ ಅಂತ, ಇತಿಹಾಸ ಅಲ್ಲ ಅಂತ. ಅದಕ್ಕೆ ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಇತಿಹಾಸ ಅನ್ನೋದನ್ನು ನಡ್ಕೊಂಡು ಬಂದ ಐತಿಹ್ಯ. ಈ ಐತಿಹ್ಯವನ್ನು ಡಿಸ್ಪ್ರೂವ್ ಮಾಡಬೇಕಾಗಿದ್ರೆ ಅದು ಇತಿಹಾಸ ಅಲ್ಲ ಅನ್ನೋದಕ್ಕೆ ಆಧಾರ ಬೇಕು. ಅಲ್ಲಿ ತನಕ ಅದು ಪ್ರಮಾಣವೇ. ಹಾಗಾಗಿ ಈಗ ನಾನು ಹೇಳಿದ್ನಲ್ಲ, ಈ ನಮಗೆ ಹಿಂದೆ ಸಿಕ್ಕಿರತಕ್ಕಂತಹ ಕೈಫಿಯತ್ಗಳು, ಕಡತಗಳು ಕೂಡ ಅದು ಪ್ರಮಾಣ ಹೌದೋ ಅಲ್ಲೋ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಅದು ಅಪ್ರಮಾಣ ಅನ್ನೋ ಆಧಾರ ಸಿಕ್ಕಿದಾಗ ರಿಟರ್ನ್ ಐತಿಹ್ಯವನ್ನೇ ಅಪ್ರಮಾಣ ಅಂತ ಹೇಳ್ತೇವೆ. ಇದು ಬರೇ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಅನ್ರಿಟರ್ನ್ ಅಲ್ಲ, ರಿಟರ್ನ್ ಐತಿಹ್ಯ ಕೂಡ ಆಧಾರ ಇಲ್ಲದೆ ಇದ್ದರೆ ಇತಿಹಾಸ ಗ್ರಂಥಗಳೆಲ್ಲ ಪ್ರಮಾಣ ಅಲ್ಲ. ಏಕೆಂದ್ರೆ ನಮಗೆ ಗೊತ್ತಿದೆ ಇತಿಹಾಸವನ್ನ ಹೇಗೆ ತಿರುಚುತ್ತಾರೆ ಅಂತ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಇತಿಹಾಸ ಕೋಶ ಅಂತ ನಮ್ಮ ಸರ್ಕಾರಿ ಇತಿಹಾಸ ಕೋಶ ಒಂದು ಭೂಗತವಾಗಿದೆ. ಅದು 100 ವರ್ಷ ಆದ್ಮೇಲೆ ತೆಗೆಯುವುದು, ಅದಲ್ಲೆಲ್ಲ ಸುಳ್ಳೇ ಇರುವುದು. ಆಮೇಲೆ ಎಲ್ಲಿ ತನಕ ನಮಗೆ ಪ್ರತಿಯೊಂದು ಗೊತ್ತಿದೆ. ಏನು, ಮಕ್ಕಳ ಟೆಕ್ಸ್ಟ್ ಬುಕ್ಕಿನ ಹಿಸ್ಟ್ರಿ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಿನ ಸರ್ಕಾರದ ಇನ್ಸೆಕ್ಷನ್ ಇದೆ. ಏನು ಅಂದ್ರೆ, ಇಲ್ಲಿ ಇರತಕ್ಕಂಥ ಮಂದಿರಗಳನ್ನ ಮುಸಲ್ಮಾನರು ಪುಡಿ ಮಾಡಿರಲಿಲ್ಲ ಅಂತ ಬರೀಬೇಕು ಇತಿಹಾಸದಲ್ಲಿ. ಅದು ಪುಡಿ ಮಾಡಿದ್ರು ಅಂತ ಮಕ್ಕಳಿಗೆ ಹೇಳಬಾರದು. ಏನು, ಇತಿಹಾಸ ಇದ್ದಕ್ಕಿದ್ದಾಗ ಹೇಳಬಾರದು. ಇಲ್ಲಿಯ ಮಂದಿರಗಳನ್ನ ಹಿಂದೂಗಳ ಮಂದಿರಗಳನ್ನ ಹಿಂದೆ ಗಜನಿ ಮಹಮ್ಮದ್ ಬಂದು ಪುಡಿ ಮಾಡಿದ ಅಂತ ಹಿಂದಿನ ನಾವು ಚಿಕ್ಕವರಿದ್ದಾಗಲೇ ಟೆಕ್ಸ್ಟ್ ಬುಕ್ಕಿನಲ್ಲಿ ಇತ್ತು, ಬ್ರಿಟಿಷರ ಕಾಲದಲ್ಲಿ ಇತ್ತು. ಅದು ಸ್ವಾತಂತ್ರ್ಯ ಬಂದ ಮೇಲೆ ಯಥಾರ್ಥವಾದ ಇತಿಹಾಸವನ್ನ ಮಕ್ಕಳಿಗೆ ಕಳಿಸಿಕೊಡಬಾರ್ದು ಅಂತ ಒಂದು ಕಾನೂನು ಮಾಡಿದರು. ಆದ್ರಿಂದ ಈ ಗಜನಿ ಮಹಮ್ಮದ್ ಬಂದು ಇಲ್ಲಿ ದೇವಸ್ಥಾನಗಳನ್ನು ಪುಡಿ ಮಾಡಲಿಲ್ಲ ಅಂತ ಹೇಳಬೇಕು, ಮಕ್ಕಳಿಗೆ ಪುಡಿ ಮಾಡಿದ್ದಾನೆ ಅಂತ ಹೇಳಬಾರದು. ಇದು ನಮ್ಮ ಕಣ್ಣು ಮುಂದೆ ನಡೆದಿರುವ ಡಿಸ್ಟಾರ್ಷನ್ ಆಫ್ ಹಿಸ್ಟ್ರಿ. ಹಿಸ್ಟ್ರಿಯನ್ನು ಢೋಂಗಿ ಮಾಡಲಿಕ್ಕೆ ಕಲಿತವರೇ 20ನೇ ಶತಮಾನದ ರಾಜಕಾರಣಿಗಳು, ಕಲಿಸಿದವರು. ಅದು ಹಿಂದಿನವರು ಕಲಿತಿದ್ರು, ಪಂಡಿತರಿಗೂ ಗೊತ್ತಿತ್ತು. ಈ ರಾಜಕಾರಣಿಗಳು ಮಾತಲ್ಲ, ಸುಳ್ಳು ಹಿಸ್ಟ್ರಿ ಬರೆಯುವುದಕ್ಕೆ ಮಠದ ಪಂಡಿತರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಅವರು ಆಯಾ ಮಠದ ಹಿಸ್ಟ್ರಿ ಕೇಳಿಬಿಟ್ರೆ ನಿಮಗೆ ಜಗತ್ತಿನಲ್ಲಿ ಎಲ್ಲಿಯೂ ನಡೆದ ಪವಾಡಗಳು ಎಲ್ಲ ಮಠಗಳಲ್ಲೂ ನಡೆದಿವೆ. ಏನು ಅವ್ರು ಪಂಡಿತರು ಬರೆದಿಟ್ಟದ ಸ್ವಾಮಿಗಳ ಬಗ್ಗೆ. ಹಗಲಿಗೆ ಸೂರ್ಯನನ್ನ ತೋರಿಸುವುದು ದೊಡ್ಡ ಸಂಗತಿ ಅಲ್ಲ. ಹಾಗೆ ಅಮಾವಾಸ್ಯೆ ದಿವಸ ರಾತ್ರಿ ಸೂರ್ಯನನ್ನು ತೋರಿಸುವಂತಹ ಸ್ವಾಮಿಗಳು ಹಾಗೆ ಹೋಗಿದ್ದಾರೆ. ಅಂತಹ ಕಥೆಯನ್ನು ಬರೆದು ಬಿಟ್ಟಿದ್ದಾರೆ ನಮ್ಮ ಜನ. ಹಾಗಾಗಿ ಕಥೆ ಬರೆಯುವುದಕ್ಕೆ ಯಾರದ್ದು ತಡೆಯಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಏನು ಬರೆದ್ರು ನಡೀತದೆ. ಮತ್ತು ತಲೆ ಆಡಿಸೋರು, ಕೆನ್ನೆ ತಟ್ಟೋರು ಇರುವಷ್ಟು ಕಾಲ ಏನು ಹೇಳಿದ್ರು ನಡೀತದೆ. ಅದರಿಂದ ಐತಿಹ್ಯ ಅನ್ನುವುದು ಆಧಾರ ಇಲ್ಲದೆ ಇದ್ದರೆ ಪ್ರಮಾಣ ಆಗುವುದಿಲ್ಲ. ಆಧಾರ ಅದು ತಪ್ಪು ಅನ್ನೋದಕ್ಕೆ ಆಧಾರ ಸಿಗೋ ತನಕ ಪ್ರಮಾಣ.
ತಪ್ಪು ಅಂತ ಪ್ರತ್ಯಕ್ಷ ಐತಿಹ್ಯ ಮಥಾನುಮಾನಂ, ಈ ನಾಮಗಳಿಂದ ಭಗವಂತನನ್ನು ಚಿಂತನೆ ಮಾಡ್ತಾ ಆ ಭಗವಂತನೊಬ್ಬನೇ ಸತ್ಯ. ಸತ್ಯ ಅಂದ್ರೆ ಸ್ವತಂತ್ರನಾಗಿರ್ತಕ್ಕಂಥ ವಸ್ತು. ಯಾಕೆ? ಆದ್ಯಂತಯೋ ಅಸ್ಯ ಯದೇವ ಸತ್ಯಂ, ಅದರ ಆದ್ಯಂತದಲ್ಲಿ ಯಾವುದಿದೆಯೋ ಕಾಲಶ್ಚ ಹೇತುಶ್ಚ ತದೇವ ಮಧ್ಯೆ, ಯಾವುದು ಆದ್ಯಂತದಲ್ಲಿಯೂ ಇರತಕ್ಕಂಥ ವಸ್ತುವೋ ಅದೇ ಮಧ್ಯದಲ್ಲಿಯೂ ಸ್ವತಂತ್ರ, ಮಧ್ಯದಲ್ಲಿ ಬಂದದ್ದು ಸ್ವತಂತ್ರ ಅಲ್ಲ. ಇಷ್ಟು ವಿಷಯ ಆದ್ಮೇಲೆ ಇದಕ್ಕೆ ಕೃಷ್ಣ ಬಹಳ ಸುಂದರವಾದಂಥ ಒಂದು ದೃಷ್ಟಾಂತ ಕೊಡ್ತಾನೆ. ಯಥಾ ಸುವರ್ಣಂ ಸ್ವಕೃತಂ ಪುರಸ್ತಾತ್ ಪಶ್ಚಾಚ್ಚ ಸರ್ವಸ್ಯ ಹಿರಣ್ಮಯಸ್ಯ. ನಾವು ಬಂಗಾರದ ರಥ, ಸುವರ್ಣಂ ಹಿರಣ್ಮಯ ಬಂಗಾರದ ರಥ, ಚಿನ್ನದ ರಥ, ಚಿನ್ನದ ಪೀಠ, ಇದೆಲ್ಲ ನಾವು ಹೇಳ್ತೇವಲ್ಲ. ಚಿನ್ನದ ಪೀಠ, ಚಿನ್ನದ ರಥ, ಚಿನ್ನದ ಶಂಖ. ಹಿರಣ್ಮಯಸ್ಯ ಸರ್ವಸ್ಯ ಅಂದರು. ಅದು ಶಂಖ ಇರಬಹುದು, ಪೀಠ ಇರಬಹುದು, ರಥ ಇರಬಹುದು, ಏನೋ ಇರಬಹುದು. ಆದರೆ ಅದು ಏನು ವಿಷಯ ಅಂತದು? ಬಂಗಾರದ ಪೀಠ ಅಂತ. ಬಂಗಾರದ ಪೀಠ ಅಲ್ಲ, ಮರದ ಪೀಠ. ಅದು ಮರದ ಪೀಠಕ್ಕೆ ಬಂಗಾರದ ತಗಡು ಹೊಡೆದದ್ದು ಅಷ್ಟೇ. ಬಂಗಾರದ ರಥ ಅಂದ್ರೆ ಬಂಗಾರದ ರಥ ಅಲ್ಲ, ಮರದ ರಥ. ಮರದ ರಥಕ್ಕೆ ಬಂಗಾರದ ತಗಡು ಹೊದ್ದದ್ದು ಅಷ್ಟೇ. ದೇವರಿಗೆ ಬಂಗಾರದ ಮಾಡಲ್ಲ, ಅದು ಮಾಡು ಮೆಟಲ್ನದ್ದೋ ಕಲ್ಲಿನದ್ದೋ ಯಾವುದು, ಅದಕ್ಕೆ ಬಂಗಾರದ ತಗಡು ಹೊದಿಸಿತ್ತು. ಹಾಗಾಗಿ ಸರ್ವಸ್ಯ ಹಿರಣ್ಮಯಸ್ಯ, ಅಲ್ಲಿ ವಿಷಯ ಏನು ಅಂದ್ರೆ ಯಥಾ ಸುವರ್ಣಂ, ಆ ಬಂಗಾರದ ರಥ ಅಂತೀವಲ್ಲ, ಅಲ್ಲಿ ಬಂಗಾರ ಏನು ಅಂದ್ರೆ ಬಂಗಾರ ಅದು ರಥ ಮಾಡೋ ಮುಂಚೆ ಬಂಗಾರವೇ, ರಥಕ್ಕೆ ಹೊದಿಸಿದಾಗಲೂ ಬಂಗಾರವೇ, ರಥದಿಂದ ಕಿತ್ತು ತೆಗೆದ ಮೇಲೆ ಬಂಗಾರವೇ. ಬಂಗಾರ ಅನ್ನೋದು ಮೊದಲಿಂದ ಕೊನೆಯ ತನಕ ಏಕರೂಪ. ಅದು ರಥಕ್ಕೆ ಹೊಡೆದಾಗ ಬಂಗಾರದ ರಥ ಅಂತ ಆ ಮರದ ರಥಕ್ಕೆ ಒಂದು ಹೊಸ ಹೆಸರು ಬಂತು ಅಷ್ಟೇ. ಬಂಗಾರದ ರಥ ಅಂತ ಹೆಸರು ಬಂತು. ಯಥಾ ಸುವರ್ಣಂ ಸ್ವಕೃತಂ ಅಂದ್ರೆ ಸ್ವಯಂ ಪೂರ್ಣ ಅಂತ ಅರ್ಥ. ಅದರಿಂದ ಇನ್ನೊಂದಕ್ಕೆ ಅಲಂಕಾರ ಹೊರತು ಅದು ಇನ್ನೊಂದರಿಂದ ಅಲಂಕೃತವಾಗುವುದಿಲ್ಲ. ಬಂಗಾರವನ್ನು ಯಾಕೆ ತಗಡಿಗೆ ಒಂದು ರಥದ ಮರದ ರಥಕ್ಕೆ ನಾವು ಹೊಡೆದೆವು, ಬಂಗಾರ ತಗಡು, ರಥ ಚಂದ ಕಾಣಬೇಕು ಅಂತ, ರಥ ಚಂದ ಕಾಣಬೇಕು ಅಂತ. ಬಂಗಾರ ಚಂದ ಕಾಣಬೇಕು ಅಂತ ಅದಕ್ಕೆ ಇನ್ನೇನೋ ಮಾಡೋದಿಲ್ಲ. ಅದು ಸ್ವಕೃತಂ ಅಂದ್ರೆ ಸ್ವಯಂ ಪೂರ್ಣ ಅಂತ. ಎಲ್ಲ ನೋಡಿ, ಚಂದ ಕಾಣಬೇಕು ಅಂತ ಬಂಗಾರ ಹೊದಿಸೋದು. ಹೆಣ್ಮಕ್ಕಳಿಗೆ ತಾವು ಚಂದ ಇದ್ದೇವೆಲ್ಲೋ ಒಂದು ಸಂಶಯ, ಅದಕ್ಕೆ ಬಂಗಾರ ಹಾಕೊಳ್ಳೋದು. ಬಂಗಾರ ಹಾಕೊಂಡ್ರೆ ಆದ್ರೂ ಗಂಡಸರಿಗೆ ಚಂದ ಕಾಣ್ತೇವೇನೋ ಅನ್ನೋದು ಭ್ರಮೆ. ವಸ್ತುತಃ ಚಂದ ಇದ್ದವರು ಮಾತ್ರ ಬಂಗಾರ ಹಾಕೊಂಡು ಚಂದ ಕಾಣೋದು ಹೊರತು, ಚಂದ ಇರದೇ ಇದ್ದವರು ಬಂಗಾರ ಹಾಕೊಂಡ್ರೆ ಆ ಬಂಗಾರ ಒಂದು ಸಾಕು ಕಾಣುತ್ತೆ ಅಷ್ಟೇ. ಅದು ಗೊತ್ತಿಲ್ಲ, ಹೆಣ್ಮಕ್ಳಿಗೂ ಗೊತ್ತಿಲ್ಲ, ಗಂಡಸರಿಗೂ ಗೊತ್ತಿಲ್ಲ. ನಿಜವಾಗಿ ಬಂಗಾರ ಅನ್ನೋದು ಚಂದ ಆ ಇನ್ನೊಂದು ವಸ್ತುವಿಗೆ ಸೌಂದರ್ಯವನ್ನು ಕೊಡುವಂಥದ್ದು ಹೊರತು ಅದನ್ನ ಸುಂದರ ಮಾಡುವುದಕ್ಕೆ ಇನ್ನೊಂದಕ್ಕೆ ಅದು ಉಪಕರಣವಾಗಿ ಎಂದೂ ಉಪಯೋಗ ಆಗುವುದಿಲ್ಲ. ಅದು ಇಂಡಿಪೆಂಡೆಂಟ್ ಆಗಿ ಸುಂದರ. ಸ್ವಕೃತಂ ಸ್ವಯಂ ಪೂರ್ಣಂ, ಅದು ಇನ್ನೊಂದಕ್ಕೆ ಸಹಕಾರಿ ಅಲ್ಲ, ತಾನು ಪ್ರಧಾನ. ಆದ್ದರಿಂದಲೇ ಮರದ ರಥಕ್ಕೆ ಬಂಗಾರದ ತಗಡು ಹೊದಿಸಿದ್ರು ನಾವು ಹೇಳುವುದು ಮರದ ರಥ ಅಲ್ಲ, ಬಂಗಾರದ ರಥ. ಮರದ ರಥ ಇತ್ತು, ಅದಕ್ಕೆ ಬಂಗಾರದ ತಗಡು ಹೊದಿಸಿದ ತಕ್ಷಣ ಆಮೇಲೆ ಮರದ ರಥ ಅಂತ, ಮರದ ರಥ ಅಲ್ಲೋ ಬಂಗಾರದ ರಥ. ಹೌದು ಸ್ವಾಮಿ, ಒಳಗೆ ಮರವೇ ಇರೋದಲ್ವಾ? ಹೌದೌದು, ಆದ್ರೂ ಮರದ ರಥ ಅಂತ ಹೇಳ್ಬಾರದು, ಬಂಗಾರ ರಥ ಅಂತ ಹೇಳ್ಬೇಕು. ಇದು ಅಲ್ಲಿ ವಿಷಯ. ಬಂಗಾರ ಅನ್ನೋದು ಸ್ವಯಂ ಪೂರ್ಣವಾದ ವಸ್ತು. ಅದು ರಥದಲ್ಲಿ ಇದ್ದಾಗಲೂ ಬಂಗಾರ, ರಥಕ್ಕೆ ಅದನ್ನ ಹೊಡೆಯುವ ಮುಂಚೆಯೂ ಬಂಗಾರ, ರಥದಿಂದ ತೆಗೆದ ಮೇಲೂ ಬಂಗಾರ. ಅದನ್ನೇ ಪುರಸ್ತಾತ್ ಪಶ್ಚಾಚ್ಚ ಸರ್ವಸ್ಯ ಹಿರಣ್ಮಯಸ್ಯ. ಪುರಸ್ತಾತ್ ಪಶ್ಚಾಚ್ಚ ತದೇವ ಮಧ್ಯೆ ವ್ಯವಹಾರ್ಯಮಾಣಂ. ಮಧ್ಯದಲ್ಲಿ ಕೂಡ ಅದನ್ನ ತಗಡು ಹೊದಿಸಿದ್ರು ಕೂಡ ಅದನ್ನು ರಥವನ್ನು ಕರೆಯುವುದು ಬಂಗಾರದ ರಥ ಅಂತಲೇ. ಅದು ಬಂಗಾರದ ನಾನಾ ಪ್ರದೇಶ, ಈ ಮಧ್ಯದ ಅವಸ್ಥೆಯಲ್ಲಿ ಬೇರೆ ಬೇರೆ ಹೆಸರುಗಳು ಬಂತು. ಬಂಗಾರದ ರಥ, ಬಂಗಾರದ ಶಂಖ, ಬಂಗಾರದ ಪೀಠ, ಯಾವುದಕ್ಕೆ ಬಂಗಾರ ಹೊಡೆದೋ ಅದೆಲ್ಲ ಬಂಗಾರದ. ಸೊ ಮಧ್ಯದಲ್ಲಿ ನಾನಾ ಪ್ರದೇಶ, ಬೇರೆ 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 ಹೆಸರುಗಳು ಬಂತು. ಈ ಎಲ್ಲ ಹೆಸರಿನಿಂದ ಕರೆಯುವುದು ಯಾವುದನ್ನ? ಚಿನ್ನವನ್ನೇ ಅಲ್ವಾ? ಹಾಗೆ ಈ ಜಗತ್ತಿನಲ್ಲಿ ಹೇಗೆ ರಥಕ್ಕೆ ಅಲಂಕಾರವಾಗಿ ಚಿನ್ನ ತುಂಬಿದೆ, ಹಾಗೆ ಈ ಜಗತ್ತಿನಲ್ಲಿ ಭಗವಂತ. ಮರದ ರಥ ಇದ್ದ ಹಾಗೆ ಈ ಬ್ರಹ್ಮಾಂಡ. ಅದಕ್ಕೆ ಭಗವಂತನ ಸನ್ನಿಧಾನ ಅಂದ್ರೆ ಬಂಗಾರ ತಗಡು ಹೊದ್ದ ಹಾಗೆ.
ಆದಮೇಲೆ ಭಗವಂತನ ಸನ್ನಿಧಾನ ಬಂದ ಮೇಲೆ ಅದೆಲ್ಲವೂ ಬಂಗಾರದಾಗೋಯ್ತಲ್ಲ. ಹಾಗಾಗಿ ಜಗತ್ತಿನಲ್ಲಿ ನಾವು ಯಾವ್ಯಾವ ವಸ್ತುವಿಗೆ ಏನೇನು ಹೆಸರು ಕರಿತೀವೋ ಅದೆಲ್ಲ ಅದರೊಳಗೆ ಬಂಗಾರವಾಗಿ ತುಂಬಿದ ಭಗವಂತನಂತೆ ಹೆಸರು. ಬಂಗಾರದ ರಥ ಮತ್ತೆ ಮರದ ರಥ ಆಗುವುದೇ ಇಲ್ಲ, ಅದು ಬಂಗಾರದ ರಥವೇ. ಬಂಗಾರ ತುಂಬಿ ಆಯ್ತು ತಗಡು. ಹಾಗೆ ಭಗವಂತ ತುಂಬಿದ ಮೇಲೆ ಆ ಎಲ್ಲ ತತ್ತನ್ನಾಮದಿಂದ ನಾನಾಪದೇಶೈ ಕೃಷ್ಣ ಹೇಳ್ತಾನೆ, ಏನೇನು ಹೆಸರುಗಳನ್ನು ನೀವು ಕರೆದಿರೋ ಅಹಂ ಅಸ್ಯ ತದ್ವತ್, ಈ ಜಗತ್ತಿಗೆ ನಾನು ಬಂಗಾರದ ಹಾಗೆ. ಚಿನ್ನ ತಗಡು ಹೊದಿಸಿದ್ರಿ ಚಿನ್ನದ ರಥ ಇದೆ, ಆಮೇಲೆ ಮರದ ರಥ ಅಂತ ಹೇಳುವಂಗಿಲ್ಲ, ಆ ಚಿನ್ನದ್ದೇ ಹೆಸರು ಆ ರಥ. ಹಾಗೆ ಈ ಪ್ರಪಂಚದ ಪ್ರತಿಯೊಂದು ವಸ್ತುವಿಗೆ ಹೆಸರು ಏನಿದೆ ಅದು ನನ್ನದೇ ಹೆಸರು. ಅದರಿಂದ ಆ ಮುಖ್ಯತಃ ಆ ತತ್ತಚ್ಛಬ್ದ ವಾಚ್ಯನಾಗಿ ಅಲ್ಲಿ ತುಂಬಿರುವವ ನಾನು. ಯಥಾ ಸುವರ್ಣಂ ಸ್ವಕೃತಂ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಸ್ವಕೃತಂ ಅಂದ್ರೆ ಸ್ವಯಂ ಪೂರ್ಣಂ ಅಂತ ಒಂದು ರಥ, ಅದು ಇದು. ಇನ್ನೊಂದು ರೀತಿಯಿಂದ ಸುವರ್ಣಂ ಸು ಅಕೃತಂ, ಸ್ವಕೃತಂ ಸು ಅಕೃತಂ. ಬಂಗಾರ ಸಹಜವಾಗಿರುವಂಥದ್ದು, ಅದಕ್ಕೆ ಕೃತ ಏನು ಆಕಾರ, ಬೇರೆ 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 ಆಕಾರದಿಂದ ಅದನ್ನು ಬಳೆ ಮಾಡ್ಬೋದು, ಸರ ಮಾಡ್ಬೋದು, ಕಾಲು ಕಡಗ ಮಾಡ್ಬೋದು, ಗೆಜ್ಜೆ ಮಾಡ್ಬೋದು, ಸೊಂಟದ ಪಟ್ಟಿ ಮಾಡ್ಬೋದು, ಕೊರಳ ಉರುಳು ಮಾಡ್ಬೋದು, ಏನೋ ಮಾಡ್ಬೋದು. ಅದು ಬಂಗಾರದ ಉರುಳು ತಾನೆ, ಸರ ಅಂದ್ರೆ ಅಷ್ಟೇ ಇಲ್ಲ, ಬಂಗಾರದ ಉರುಳು. ಕುತ್ತಿಗೆಗೆ ಸರ ಉರುಳು ಹಾಕೊಳ್ಳೋದು, ಹಗ್ಗ ಹಾಕೊಳ್ಳಬಹುದು, ಬಂಗಾರದ ಉರುಳು ಹಾಕೊಳ್ತೇವೆ ಅಷ್ಟೇ. ಅವೊಂದು ಉರುಳು, ಇನ್ನೇನೇನೂ ಅಲ್ಲ, ಬಂಗಾರದ ಉರುಳು ಅಷ್ಟೇ. ಸ್ವಕೃತಂ ಅದರಲ್ಲಿ ಬಂಗಾರ ಅಕೃತ, ಸು ಅಕೃತ. ಅದಕ್ಕೆ ಆಕಾರಗಳೇನು, ಅದು ಕೃತ. ಆ ಕೃತವಾದಂತಹ ಆಕಾರದೊಳಗೆ ಎಲ್ಲದಕ್ಕೂ ಅಂತರ್ಯಾಮಿಯಾಗಿ ಏನು ಬಂಗಾರ ತುಂಬಿದೆ, ಹಾಗೆ ನಾನಾ ವಿಧವಾದ ಆಕಾರಕ್ಕೆ ಒಳಗಾದ ಈ ಪ್ರಪಂಚದೊಳಗೆ ಅಕೃತನಾದ ಭಗವಂತ ತುಂಬಿದ್ದ. ಅವನು ಮೊದಲು ಇದು ಕೃತ ಆಗುವ ಮುಂಚೆಯೂ ಪುರಸ್ತಾದ, ಇದು ಕೃತವಾದದ್ದು ನಾಶವಾದ ಮೇಲೂ ಮಧ್ಯೇಜ ವ್ಯವಹಾರ್ಯಮಾಣಂ, ಬೇರೆ ಬೇರೆ ಶಬ್ದಗಳಿಂದ ವ್ಯವಹಾರ, ಅದನ್ನ ಅಹಂ ಅಸ್ಯ ಈ ಪ್ರಪಂಚದೊಳಗೆ ತುಂಬಿದ್ದೇನೆ. ಇಷ್ಟೇ ವ್ಯತ್ಯಾಸ. ಬಂಗಾರವನ್ನು ಹೊರಗಿಂದ ಹಾಕ್ತೇವೆ, ಭಗವಂತ ಹೊರಗೂ ಒಳಗೂ ಎರಡು ಕಡೆಯೂ ಇದ್ದಾನೆ ಅಷ್ಟೇ. ಒಳಗೆ ಬಂಗಾರಕ್ಕೆ ಒಳಗಿಂದ ಬಂಗಾರ ಹಾಕ್ಲಿಕ್ಕೆ ಬರೋದಿಲ್ಲ, ಹಾಕುವುದು ಇಲ್ಲ. ಹಾಗೆ ನಮ್ಗೆ ಕಾಣೋದು ಮುಖ್ಯ, ಹಾಕೋದು ಮುಖ್ಯ ಅಲ್ಲ. ಹೊರಗಿಂದ ಹಾಕಿದೆ ಏನು ಬೇಕು, ನಮ್ಗೆ ತೋರ್ಬೇಕಲ್ಲ, ಎದುರು 4 ಜನಕ್ಕೆ ತೋರ್ಬೇಕು. ಈಗ ಕುತ್ತಿಗೆಗೆ ಸರ ಹಾಕೊಂಡು ಅದನ್ನ ಅಂಗಿ ಒಳಗೆ ಹಾಕೊಂಡ್ರೆ ಏನು ಬೇಕು, ಅದು ಕಾಣಬೇಕಲ್ಲ. ಅದಕ್ಕೆ ಮೇಲಿನಿಂದ ಹಾಕೊಳ್ಬೇಕು. ಈ ಪದಕ ಗಿದಕ ಯಾರಾದ್ರೂ ಕೊಟ್ರೆ ಅದೆಲ್ಲ ಸರಕು ಕುಣಿಸಿ ಇದನ್ನು ಕುತ್ತಿಗೆ ಹಾಕಿ ಮೇಲೆ ಹಾಕೊಂಡು ಹಾಗೆಲ್ಲ ಮಾಡಿದ್ರೆ 4 ಜನ ಕಾಣುತ್ತೆ. ಇದ್ರೆ ಹಾಕೊಂಡು ಏನು ಉಪಯೋಗ, ಹಾಕೊಳ್ಳುವುದೇ ಕಾಣಬೇಕು ಅಂತಲ್ವ. ಇದು ಭಗವಂತ ಆಗಲ್ಲ, ಅವ್ರು ಯಾರಿಗೂ ಕಾಣಬಾರ್ದು ಅಂತ ಕೂತವ. ಬಂಗಾರಕ್ಕೂ ಬಹುನೀರು ವ್ಯತ್ಯಾಸ, ಒಂದು ಕಾಣಬೇಕು ಅಂತ ಹಾಕೋದು, ಒಂದು ಕಾಣಬಾರ್ದು ಅಂತ, ಅವನು ಪ್ರವೇಶ ಮಾಡುವುದು ಕಾಣಬಾರ್ದು ಅಂತ ಯಾರಿಗೂ ಕಾಣೋಲ್ಲ. ಆದ್ರಿಂದ ಅವನು ಒಳಗಿದ್ರು ಒಂದೇ ಹೊರಗಿದ್ರು ಒಂದೇ, ಕಾಣೋ ಸಂಗತಿ ಇಲ್ಲ. ಇದಾಗಲ್ಲ, ಇದು ಕಾಣಬೇಕು ಅಂತ ಹಾಕೊಳ್ಳು. ಬಂಗಾರದಿಂದ ನಾನು ಚಂದ ಕಾಣಬೇಕು. ಆಮೇಲೆ ಬಂಗಾರ ನನ್ನ ಹತ್ರ ತುಂಬ ಇದೆ ಅಂತ ಇನ್ನೊಬ್ಬರಿಗೆ ಕಾಣಬೇಕು. ಎಲ್ಲ ಬರೇ ಕಾಣಬೇಕು. ಅದು ನನ್ನ ಹತ್ರ ಎಷ್ಟು ಬಂಗಾರ ಇದೆ, ಆಹಾ ಏನು ಬಂಗಾರ ಇದೆ ಅವ್ರ ಹತ್ರ ಅಂತ ಇನ್ನೊಬ್ರು ಸಂಕಟ ಪಡಬೇಕು ನೋಡಿ, ಅದಕ್ಕೆ ಹಾಕೊಳ್ಳೋದು ನಾವು. ಇಲ್ಲದೇ ಇದ್ರೆ ಹಾಕೊಂಡು ಏನು ಉಪಯೋಗ, ಅದನ್ನೆಲ್ಲ ಮುಚ್ಚಿ ಹಾಕೊಂಡ್ಬಿಟ್ರೆ ಅದನ್ನ ಮನೆಯಲ್ಲೇ ಕವಾಟಿನೊಳಗೆ ಬೀಗ ಹಾಕಿ ಮುಚ್ಚಿ ಇಡ್ಬೋದಲ್ಲ. ಅದನ್ನ ಕೊರಳಲ್ಲಿ ಹಾಕೊಂಡು ಯಾಕೆ ಮುಚ್ಚಿ ಇಡಬೇಕು? ಈ ಬರೇ ಪ್ರದರ್ಶನಕ್ಕೋಸ್ಕರ. ಬಂಗಾರ ಅನ್ನೋ ವಸ್ತು ಇರೋದೇ ಪ್ರದರ್ಶನಕ್ಕೋಸ್ಕರ, ನಮ್ಮ ದೌರ್ಬಲ್ಯದ ಪ್ರದರ್ಶನಕ್ಕೋಸ್ಕರ. ನಾವು ಎಷ್ಟು ಶ್ರೀಮಂತರು ಅಂತ ತೋರಿಸೋದು ಒಂದು ದೌರ್ಬಲ್ಯ ಅಲ್ವ? ಅದೇ ಅಥವಾ ಎಲ್ಲವೂ ಬಂಗಾರ ಅನ್ನೋ ವಸ್ತುವೇ ಮನುಷ್ಯನ ದೌರ್ಬಲ್ಯದ ಪ್ರದರ್ಶನಕ್ಕೋಸ್ಕರ ಇರುವಂಥದ್ದು. ಆದ್ರಿಂದ ಅದು ಹೊರಗೆ ಹಡಿಬೇಕು, ಒಳಗಿಟ್ಟು ಏನು ಉಪಯೋಗ ಇಲ್ಲ. ಬಹಳ ನಾನು ಇತ್ತೀಚೆಗೆ ವಾದರಾಜರ ಬಗ್ಗೆ ಒಂದು ಲೇಖನ ಬರೆದಾಗ ಒಂದು ಸಂಗತಿ ನನಗೆ ವಿಸ್ಮಯ ಆಯಿತು. ವಾದರಾಜರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಬರುತ್ತೆ. ಅವರು ಉತ್ತರ ಭಾರತಕ್ಕೆ ಹೋದಾಗ ಅಲ್ಲಿ ಯಾರೋ ಒಬ್ಬ ದೊರೆ, ಮುಸ್ಲಿಂ ದೊರೆ, ಉಡುಪಿ ಕೃಷ್ಣನ ಟೆಂಪಲ್ಗೆ ಅದರ ಮಾಡಿಗೆಲ್ಲ ಬಂಗಾರದ ಹೊದಿಕೆ ಹೊದಿಸಿಬಿಡಿ ಅಂತ ಬಂಗಾರದ ತಗಡುಗಳನ್ನು ಕೊಟ್ಟರು. ಅದನ್ನು ಹೇಳಿಕೊಂಡು ಬರ್ಬೇಕು ಅವರು. ಬಂಗಾರದ ರಾಶಿ ಗಟ್ಟಿಗಳನ್ನು ಕೊಟ್ಟು ಬಿಡ್ತಾನೆ, ಕೃಷ್ಣನ ಟೆಂಪಲ್ಗೆ ಬಂಗಾರದ ಆವರಣ ಮಾಡಿಸ್ಬಿಡಿ, ಉಪ್ಪರಿಗೆ ಅದಕ್ಕೆ ಮಾಡು ಮುಚ್ಚಳ ಬಂಗಾರದ ಮಾಡು ಮಾಡಿಸ್ಬಿಡಿ ಅಂತ. ವಾದರಾಜರು ತಂದು ಬಂಗಾರದ ಮಾಡಿಸಲಿಲ್ಲ. ಪ್ರಾಯ ಬೇರೆ ಯಾರಾದರೂ ಮಾಡಿಸ್ತಿದ್ರು. ವಾದರಾಜರು ಬಂಗಾರದ ಮಾಡಿಸಲಿಲ್ಲ. ಬಂಗಾರದ ಮಾಡಿಸದೆ ಅದನ್ನು ತಮ್ಮ ಮಠಕ್ಕೂ ಸಾಗಿಸಲಿಲ್ಲ. ಅವರು ನನಗೆ ಕೊಟ್ಟದಲ್ವಾ, ಕೃಷ್ಣನಿಗೆ ಯಾಕೆ ಅಂತ ತಮ್ಮ ಮಠಕ್ಕೆ ಸಾಗಿಸಿ, ಹಾಗೂ ಮಾಡ್ತಾರೆ ಕೆಲವರು, ತಮ್ಮ ಮಠಕ್ಕೆ ಸಾಗಿಸಿ ಇಟ್ಕೊಂಡು ಬಿಡ್ತಾರೆ. ಹಾಗೂ ಮಾಡಲಿಲ್ಲ. ಮತ್ತೆ ಏನ್ ಮಾಡಿದ್ರು ಅಂದ್ರೆ, ಕೃಷ್ಣ ಮಠದಲ್ಲೇ ಭೂಗತ ಮಾಡಿದ್ರು ಅದನ್ನ.
ಅದು ಬಂಗಾರ ತೆಗೆಯುವುದು ನೆಲದ ಅಡಿಯಿಂದಲೇ, ಅಲ್ಲೇ ಇರ್ಲಿಕ್ಕೆ ಲಾಯಕದು. ಅದನ್ನು ಭೂಗತ ಮಾಡಿಸಿದ್ರು, ಆ ಬಂಗಾರವನ್ನ ಭೂಗತ ಮಾಡಿಸಿ ಅದರ ಮೇಲೆ ಅಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಗುಡಿ ಮಾಡಿದರು. ಅದನ್ನು ಈಗ ಸುಬ್ರಾಯ ದೇವರ ಗುಡಿ ಅಂತ ಹೇಳ್ತಾರೆ. ಅದು ಯಾಕೆ ಅಂದ್ರೆ ನಿಜವಾಗಿ ಸುಬ್ರಾಯ ದೇವರ ಗುಡಿ ಅಂದ್ರೆ ಸ್ಕಂದಾಲಯ ಅಂತ ಅರ್ಥ. ಸುಬ್ರಾಯ ಅಂದ್ರೆ ಸುಬ್ರಹ್ಮಣ್ಯ. ಆದ್ರೆ ಏನಾಗಿದೆ ಕನ್ನಡದಲ್ಲಿ ಸುಬ್ರಾಯ ಅಂದ್ರೆ ಸುಬ್ರಾಯ ಮನೆಗೆ ಬಂದಿದ್ದಾನೆ ಹಾವು ಅಂತ. ಅದು ಯಾಕೆ ಒಂದು ಭ್ರಮೆ ಬಂದುಬಿಟ್ಟಿದೆ. ಸುಬ್ರಾಯರು ಅಂದ್ರೆ ಹಾವು ಅಂತ. ಹಾವು ಅಂದ್ರೆ ಸುಬ್ರಾಯ ಅಲ್ಲ, ಸುಬ್ರಹ್ಮಣ್ಯ ಅಂದ್ರೆ ಸ್ಕಂದ. ಆದ್ರೆ ಏನು ಒಂದು ಸಾಮಾಜಿಕವಾಗಿ ಬೆಳೆದು ಬಂದಿರತಕ್ಕಂಥ ಒಂದು ಅದು ಐಡೆಂಟಿಫಿಕೇಶನ್ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಬಂದಿರ್ಬೋದು. ಸುಬ್ರಹ್ಮಣ್ಯ ಕ್ಷೇತ್ರ ಅದು ಸ್ಕಂದ ಕ್ಷೇತ್ರ, ಅಲ್ಲಿ ಪೂಜೆ ನಡೆಯುವುದು ನಾಗಾರಾಧನೆ. ಆದ್ದರಿಂದ ಸುಬ್ರಹ್ಮಣ್ಯ ಅಂದ್ರೆ ನಾಗ ಅನ್ನೋ ಭ್ರಮೆ ಬಂದಿರಬೇಕು. ಬಂದು ಸುಬ್ರಾಯ ಅಂದ್ರೆ ನಾಗ, ಸುಬ್ರಾಯ ದೇವರ ಗುಡಿ ಅಂತ. ಅಲ್ಲಿ ನಾಗ ಪ್ರತಿಷ್ಠೆ ಮಾಡಿದ್ರೆ ಸುಬ್ರಾಯ ದೇವರ ಗುಡಿ ಅಂತ. ಅದು ಎಲ್ಲಿ ತನಕ ಅಂದ್ರೆ ಅಂಥದ್ದೇ ಇನ್ನೊಂದು ಭ್ರಮೆ ಏನು ಅಂದ್ರೆ ನಮ್ಮಲ್ಲಿ ಈ ಹನುಮಂತನನ್ನ ಈ ಕೋತಿ ಆಡಿಸೋರೆಲ್ಲ ಕುಣಿಯೋ ತಿಮ್ಮಪ್ಪ ತಿಮ್ಮಪ್ಪ ಅಂತ ಕರೀತಾರೆ. ಹಾಗಾಗಿ ತಿಮ್ಮಪ್ಪ ಅಂತಂದ್ರೆ ಕೋತಿ ಅಂತ ಅನ್ನುವ ಒಂದು ಸಾಮಾನ್ಯ ಜನರಿಗೆ ತಿಮ್ಮ ಅಂದ್ರೆ ಕೋತಿ ಅಂತ. ಅದು ತಿಮ್ಮ ಅಂದ್ರೆ ಕೋತಿ ಅಲ್ಲ, ತಿಮ್ಮ ಅಂದ್ರೆ ಶ್ರೀನಿವಾಸ, ತಿರುಮಲೆಯಲ್ಲಿ ಇರುವವ. ತಿಮ್ಮಪ್ಪ ಅಂದ್ರೆ ತಿರುಮಲೆಯಪ್ಪ. ಅವನು ತಿರುಪತಿಯ ಶ್ರೀನಿವಾಸ ತಿಮ್ಮ, ಆದ್ರೆ ಕೋತಿ ಅಂತ ಅರ್ಥ ಆಗ್ಬಿಟ್ಟಿದೆ ಕನ್ನಡದಲ್ಲಿ ತಿಮ್ಮ ಅಂದ್ರೆ. ಇವೆಲ್ಲ ಶಾಸ್ತ್ರಜ್ಞಾನವೂ ಇಲ್ಲ, ಭಾಷಾಜ್ಞಾನವೂ ಇಲ್ಲದ ಪಂಡಿತರ ಕೈಯಲ್ಲಿ ಆಗಿರೋ ಅಧ್ವಾನಗಳಿವೆಲ್ಲ. ಅವರಿಗೆ ಆ ಕಡೆ ಶಾಸ್ತ್ರವೂ ಗೊತ್ತಿಲ್ಲ, ಆ ಕಡೆ ಭಾಷೆಯೂ ಗೊತ್ತಿಲ್ಲ. ಆಡ್ತಾ ಏನೇನೋ ಆಡಿಬಿಡ್ತಾರೆ ತಿಮ್ಮಪ್ಪ. ಆಮೇಲೆ ಇನ್ನೊಂದು ಹೆಸರಿದೆ ಪ್ರಾಣದೇವರಿಗೆ, ಅದು ಇನ್ನೂ ಭಯಾನಕ, ಹುಚ್ಚುರಾಯ ಅಂತ. ಅದು ಪ್ರಾಣದೇವರಿಗೆ ಅದು ಈ ಹೆಸರಿಟ್ಟವರು ಯಾರೋ ಹುಚ್ಚರಿದ್ದಾರೆ. ಅವರು ಪ್ರಾಣದೇವರಿಗೆ ಹುಚ್ಚ ಅಂತ, ಹುಚ್ಚುರಾಯ ಅಂತ ಹೇಳಿ ಪ್ರಾಣದೇವರು ಮಕ್ಕಳಿಗೆ ಹೆಸರಿಡ್ತಾರೆ ಹುಚ್ಚುರಾಯರು ಅಂತ. ಅದು ದೇವರದಿಂದ ಬೆಳೆಯುವಾಗ ಹಂಗೆ ಬುದ್ಧಿ ಬಂದುಬಿಡುತ್ತೆ ಅವಳಿಗೆ. ಇಲ್ಲೊಬ್ರು ಇದ್ರು ಹುಚ್ಚುರಾಯರು ಅಂತ, ಭಾರಿ ಭಕ್ತರು. ಅವ್ರ ಕಡೆಗೆ ಅವ್ರ ಬುದ್ಧಿ ನೋಡಿದ್ರೆ ಹೆಸರು ತಕ್ಕೋಯ್ತದು. ಅವ್ರು ಇಟ್ಟದ್ದು ಪ್ರಾಣದೇವರ ಹೆಸರು ಅಂತ, ಅದ್ರ ನಿಜವಾದ ಅರ್ಥದಲ್ಲಿ ಹುಚ್ಚುರಾಯ ಇದ್ರು ಅವರು. ಅದು ತಲೆ ನೆಟ್ಟಗಿರ್ಲಿಲ್ಲ ಅವ್ರಿಗೆ, ಹುಚ್ಚುಚ್ಚು ಮಾತಾಡ್ತಿದ್ರು. ಅವ್ರ ಮಾತು ಕೇಳಿದ ಮೇಲೆ ಇವ್ರ ಅಪ್ಪ ಇಟ್ಟ ಹೆಸರು ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ನನಗೆ. ಬಹಳ ವಿವೇಕವೇ ಇಲ್ಲದೆ ಬಹಳ ಹುಚ್ಚರಾಗಿ ಮಾತಾಡ್ತಿದ್ರು. ಹಾಗೆ ಈ ಕೆಲವು ಶಬ್ದಗಳು ಸರಿಯಾದಂತಹ ಇತಿಹಾಸ ಜ್ಞಾನ ಇರುತ್ತೆ. ತಿಮ್ಮ ಅನ್ನೋ ಹೆಸರು ತಿರುಮಲೆಯಪ್ಪ ತಿಮ್ಮಪ್ಪ. ಅದು ಹೋಗಿ ಕೋತಿ ಆಡಿಸೋರು ತಾದಿಗಡು ತಿಮ್ಮಪ್ಪ ಅಂತ ಹೇಳಿ ನೋಡಿ, ಅವನು ತಿಮ್ಮಪ್ಪ ಲಾಗ ಹಾಕಿದ, ತಿಮ್ಮಪ್ಪ ಅಂದ್ರೆ ಹನುಮಂತ ಅಂತ ಅರ್ಥ ಆಯ್ತು. ಹಾಗೆ ಇದು ನಾಗ ಬಸವಣ್ಣ ಸುಬ್ರಾಯ ಅಂದ್ರೆ ಹಾವು, ನಾಗ ಅನ್ನೋ ಅರ್ಥ ಬಂತು. ಇರ್ಲಿ, ವಾದಿರಾಜರು ಅಲ್ಲಿ ಒಂದು ಶೇಷನನ್ನ ಪ್ರತಿಷ್ಠೆ ಮಾಡಿದ್ರು. ಇದು ಎರಡು ಸಂಗತಿ ಇದರ ಹಿಂದೆ ವಾದಿರಾಜರಿಗೆ ಇದ್ದಂತಹ ಉದ್ದೇಶ. ನನಗೆ ಅವರ ಆ ಇಂಟೆನ್ಷನ್ ಅನ್ನ ಬರೀತಾ ಅದನ್ನು ಯೋಚನೆ ಮಾಡ್ತಾ ನನಗೆ ತುಂಬಾ ಥ್ರಿಲ್ ಆಗೋಯ್ತು. ವಾದರಾಜರು ಯಾಕೆ ಭೂಗತ ಮಾಡಿದರು ಅಂದ್ರೆ, ಅವರಿಗೆ ಉಡುಪಿಯಲ್ಲಿ ಮಾಡಿಗಿಂತ ಕೃಷ್ಣ ಮುಖ್ಯ. ನೀವು ಮಾಡು ಚಿನ್ನದ ಮಾಡಿದ್ರೆ ಕೃಷ್ಣನಿಗಿಂತ ಮಾಡು ಮುಖ್ಯವಾಗಿ ಬಿಡುತ್ತೆ ಯಾತ್ರಿಕರಿಗೆ. ಅದು ಆಗುವಾಗ ಏನು ಉಡುಪಿ ಅವರು ಯಾಕ್ರಿ ಚಿನ್ನದ ಮಾಡು ನೋಡ್ಬೇಕು, ಕೃಷ್ಣ ನೋಡ್ಲಿ ಯಾರು ಬರೋಲ್ಲ, ಮತ್ತೆ ಮಾಡು ನೋಡ್ಲಿಕ್ಕೆ ಬರೋ ಜನ ಎಂತಕ್ಕೆ ಚಿನ್ನದ ಮಾಡು. ಕಡೆಗೆ ಅದನ್ನು ರಾತ್ರಿ ಬೆಳಗ್ಗೆ ಆಗುವಾಗ ಒಂದಿಷ್ಟು ಕಿತ್ತು ತರಲಿಕ್ಕೂ ಆಗ್ಬೋದು, ಅದು ಯಾವುದಕ್ಕೆ ಇಲ್ಲ. ಅಂತೂ ಕೃಷ್ಣನಿಗಿಂತ ಮಾಡು ಮುಖ್ಯ ಆಗಬಾರದು ಅಂತ ವಾದರಾಜರಿಗೆ ಬಹಳ ಉದ್ದೇಶ ಇತ್ತು. ಇದು ಮುಂದೆ ನಾವು ಮಾಡು ಬಂಗಾರದ್ದು ಮಾಡಿದರೆ ಉಡುಪಿಯಲ್ಲಿ ಕೃಷ್ಣನಿಗಿಂತ ಮಾಡು ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಗೊತ್ತವರಿಗೆ. ಅದು ಆಗಬಾರದು ಅಂತ ಅವರು ಮಾಡಲಿಲ್ಲ. ಅವನು ಮಾಡು ಅಂತ ಕೊಟ್ಟ, ಇವ್ರು ಮಾಡಲಿಲ್ಲ. ಮಾಡದೆ ಭೂಗತ ಮಾಡಿದರು, ಅದ್ರ ಮೇಲೆ ಪ್ರತಿಷ್ಠೆ ಮಾಡಿದರು ನಾಗನನ್ನು. ಇದು ನನಗೆ ಮತ್ತೊಂದು ಕುತೂಹಲ ಕಂಡದ್ದು. ವಾದಿರಾಜರ ಇಂಥ ಒಂದು ಸೋಷಿಯಲ್ ಕಾಂಟ್ರಿಬ್ಯೂಷನ್. ಅವರು ಪ್ರತಿಷ್ಠೆ ಮಾಡಿದ್ದು ಸುಬ್ರಾಯ ದೇವರ ಗುಡಿ ಅಂತ ಈಗ ಹೇಳ್ತಾರೆ. ಏನೇ ಹೇಳಿ, ಸುಬ್ರಾಯ ಅಂದ್ರೆ ನಾಗ, ನಾಗ ಅಂದ್ರೆ ಶೇಷ. ಶೇಷನನ್ನ ಪ್ರತಿಷ್ಠೆ ಮಾಡಿದ್ರು ಅಲ್ಲಿ. ಯಾಕೆ ಅಂದರೆ ನನಗೆ ಕಂಡಿತು ಏನು ಅವರ ಒಂದು ಕಲ್ಪನೆ ನೋಡಿ ವಾದರಾಜರದ್ದು. ಭಗವಂತ ಶೇಷಶಾಹಿಯಾದ ಭಗವಂತನನ್ನ ಆಚಾರ್ಯರು ಇಲ್ಲಿ ಪ್ರತಿಷ್ಠೆ ಮಾಡಿದರು. ಅವನು ಶೇಷ ಇಲ್ಲಿ ಶೇಷನನ್ನು ಪ್ರತಿಷ್ಠೆ ಮಾಡಿದರು. ಅಷ್ಟೇ ಅಲ್ಲ, ಶೇಷನೇ ಬಲರಾಮ. ಸೊ ಕೃಷ್ಣನ ಜೊತೆಗೆ ಒಬ್ಬ ಬಲರಾಮನೂ ಇರಲಿ ಅಂತ ಶೇಷನ ಪ್ರತಿಷ್ಠೆ ಮಾಡಿದರು. ಹಾಗಾಗಿ ಕೃಷ್ಣ ಮತ್ತು ಬಲರಾಮ ಉಡುಪಿಯಲ್ಲಿ ಈ ಶೇಷನ ಗುಡಿಯಲ್ಲಿ ಶೇಷನ ಪೂಜೆ,
ಬಲರಾಮನ ಪೂಜೆ. ಆಮೇಲೆ ಕೃಷ್ಣ ಬಲರಾಮ ಅಂದರೆ ನರನಾರಾಯಣರು, ಅಲ್ಲಿ ನಾರಾಯಣ ಇಲ್ಲಿ ನರ, ಹೀಗೆ ನರ ಕಾನ್ಸೆಪ್ಟು, ಶೇಷ, ನರ ಮತ್ತು ಬಲರಾಮ ಈ ಮೂರು ರೂಪಗಳ ಪೂಜೆ ಈ ಗುಡಿಯಲ್ಲಿ ನಡೆಯಲಿ, ಅಲ್ಲಿ ನಾರಾಯಣ, ಕೃಷ್ಣ, ಶೇಷಶಯನನ ಪೂಜೆ ಅಲ್ಲಿ ನಡೆಯಲಿ ಅಂತ ಒಂದು ದೃಷ್ಟಿಯಿಂದ ಇದಕ್ಕೆ ಪೂರಕವಾಗಿ ಆ ಮೂರು ರೂಪಗಳ ಅನುಸಂಧಾನದಿಂದ ಅವರು ನಾಗಪ್ರತಿಷ್ಠೆ ಮಾಡಿದ್ದಾರೆ. ಅದು ಮರೆತು ಹೋಗಿದೆ ಈಗ. ಅದನ್ನು ಅವರು ವಾದರಾಜರು ಆ ಪ್ರತಿಷ್ಠೆ ಮಾಡುವ ಹಿನ್ನೆಲೆಯಲ್ಲಿ ಶೇಷ, ನರರೂಪ, ಬಲರಾಮ, ಕೃಷ್ಣನ ಜೊತೆಗೆ ಇಷ್ಟು ರೂಪಗಳು ಇಲ್ಲಿ ಪೂಜೆಗೊಳ್ತವೆ ಅನ್ನುವಂತಹ ಅನುಸಂಧಾನ ಇವತ್ತು ಜನಕ್ಕೆ ಇಲ್ಲ. ಆದರೆ ವಾದರಾಜರಿಗೆ ಖಂಡಿತ ಇತ್ತು. ಆ ರೀತಿ ಒಂದು ಅನುಸಂಧಾನದಿಂದ ಅವರಲ್ಲಿ ಚಿನ್ನವನ್ನ ಭೂಗತ ಮಾಡಿದರು. ಹಾಗೆ ಚಿನ್ನವನ್ನ ಈಗ ನಾನು ಆಗ ಹೇಳಿದ್ದು ಉಂಟಲ್ಲ, ಚಿನ್ನವನ್ನು ಹೊರಕ್ಕೆ ಹೊದಿಸುವುದು, ಇದು ಚಿನ್ನವನ್ನು ಹೊರಕ್ಕೆ ಹೊದಿಸಲಿಲ್ಲ ಅವರು, ಮತ್ತೆ ಒಳಕ್ಕೆ ಹೊದಿಸಿದರು, ಒಳಕ್ಕಿಟ್ಟು ಮಾಡಿ. ಇದು ಭಗವಂತ ಹೇಗೆ ಒಳಗೆ ಬಂದು ಕೂಡ್ತಾನೆ ಹಾಗೆ ಚಿನ್ನ ಒಳಗೆ ಬಂದು ಮಣ್ಣಿನ ಅಡಿಯಲ್ಲಿ ಕೂತಿದ್ದಷ್ಟೇ, ಹೊರಗೆ ಚಿನ್ನದ ಲೇಪನ ಅಲ್ಲ. ಆದರೆ ನಮಗೆ ಅದು ಮುಖ್ಯ ಅಲ್ಲ, ನಮಗೆ ಚಿನ್ನ ಕಾಣಬೇಕಲ್ಲ. ಈಗ ಏನಾಗಿದೆ ಅಂದರೆ ಎಷ್ಟು ಜನರಿಗೆ ವಾದರಾಜರ ಮೇಲೆ ಸಿಟ್ಟು ಉಂಟಾಯನ, ಆ ಬಂಗಾರ ಸಿಕ್ಕುವಾಗ ಆದ್ಮೇಲೆ ಒಂದು ನಾಗ ಇನ್ನೆಲ್ಲ ಆದಾಗ ಅದನ್ನು ಅಗಿಲಿಕ್ಕೆ ಹೋದರೆ ಹಾವು ಬಂದರೆ ಏನು ಮಾಡೋದು, ಇದು ಅದು ತೆಗೆದು ಬಿಡ್ತಿದ್ವಿ. ಈ ವಾದರಾಜರು ಭಾರೀ ಉಪದ್ರ ಮಾಡಿದ್ರು, ಆ ಚಿನ್ನ ತೆಗಿಲಿಕ್ಕಾದ್ರೂ ಉಂಟಾ, ಏನು ಉಪಯೋಗ ಇಲ್ಲದಾಗ ಮಾಡಿದಂತ ಎಷ್ಟು ಜನರಿಗೆ ಸಿಟ್ಟು ಉಂಟಾಯನ ವಾದರಾಜರ ಮೇಲೆ. ಅವರಿಗೆ ಚಿನ್ನ ಅತ್ಯಂತ ನಿರುಪಯುಕ್ತವಾದ ವಸ್ತು, ಅದು ಸಮರೋಷ್ಟ, ಮಣ್ಣಿಗೂ ಚಿನ್ನಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಅದಕ್ಕೆ ಮಣ್ಣಿನಲ್ಲಿ ಹಾಕಿಬಿಟ್ರು ಅವರು. ನಿಜವಾದಂಥ ಜ್ಞಾನಿಗೆ ಚಿನ್ನ ಏನು ಅನ್ನೋದನ್ನು ತೋರಿಸಿಕೊಟ್ರು ಅವರು ಭೂಗತ ಮಾಡಿ. ಮಣ್ಣಿನಲ್ಲಿ ಇಡಬೇಕಾದ ವಸ್ತು, ಯಾಕಂದ್ರೆ ಅದು ಒಂದು ಮಣ್ಣೆ ಅಲ್ವನಯ. ಎಷ್ಟು ಬಗೆಯ ಚಿಂತನೆಯನ್ನ, ಆ ಒಂದು ಚಿನ್ನವನ್ನ ನೆಲದಲ್ಲಿ ಹೂತಿಟ್ಟು ಅವರು ನಮಗೆ ಜಾಗೃತಗೊಳಿಸ್ತಾರೆ. ಅದನ್ನು ಯೋಚನೆ ಮಾಡಿದರೆ ವಿಸ್ಮಯ ಅನ್ನಿಸ್ತದೆ. ಕೃಷ್ಣ ಅದೇ ದೃಷ್ಟಾಂತ ಹೇಳಿದ, ಚಿನ್ನ ಒಂದು ವಸ್ತುವಿಗೆ ಹೇಗೆ ಪ್ರಾಧಾನ್ಯವನ್ನು ಕೊಡುತ್ತೆ ಮತ್ತು ಅದೇ ಹೆಸರಾಗಿ ಬಿಡುತ್ತೆ, ಆ ರೀತಿ ಎಲ್ಲ ವಸ್ತುಗಳಿಗೆ ಮೂಲತಃ ನನ್ನ ಹೆಸರು, ನಾನು ಅಲ್ಲಿ ಸನ್ನಿಹಿತನಾಗಿರುವಂಥ ಪ್ರಾಧಾನ್ಯ ಅನ್ನುವುದನ್ನು ಅನುಸಂಧಾನ ಮಾಡುತ್ತೆ. ವಿಜ್ಞಾನಮೇತ ತ್ರಿಪದಸ್ಥಮಂಗ, ಭಗವಂತ ವಿಜ್ಞಾನ ಸ್ವರೂಪ ಅಂತ ತಿಳ್ಕೊಂಡ್ರು. ವಿಜ್ಞಾನಮೇತತ್ ತ್ರಿಪದಸ್ಥಮಂಗ, ಭಗವಂತ ಜ್ಞಾನ ಸ್ವರೂಪ. ಅದು ಹಿಂದೆ ಹೇಳಿದ್ರು, ಜ್ಞಾನಂ ವಿವೇಕ ನಿಗಮ ತಪಶ್ಚ ಅಂತ. ಇಲ್ಲಿ ಅದನ್ನ ಜ್ಞಾನಂ ಅನ್ನೋದನ್ನ ವಿಜ್ಞಾನಂ ಅಂದ್ರು. ಭಗವಂತ ಜ್ಞಾನ ಸ್ವರೂಪ, ಆ ಜ್ಞಾನ ವಿಜ್ಞಾನ ಸ್ವರೂಪ. ವಿಜ್ಞಾನ ಅಂತಂದ್ರೆ ಒಂದು ವಸ್ತುವಿನ ವಿಶಿಷ್ಟವಾದ ಜ್ಞಾನ, ಒಂದು ವಸ್ತುವಿನ ವಿವಿಧವಾದ ಜ್ಞಾನ, ಒಂದು ವಸ್ತುವಿನ ವಿಲಕ್ಷಣವಾದ ಜ್ಞಾನ. ಇದೆಲ್ಲವೂ ಭಗವಂತನ ಜ್ಞಾನ. ಅದು ಉಳಿದ ನಾವು ಒಂದು ವಸ್ತುವನ್ನು ತಿಳಿಯುತ್ತೇವೆ, ನಾವು ಒಂದು ವಸ್ತುವನ್ನು ತಿಳಿಯುವುದಕ್ಕಿಂತ ಭಗವಂತ ಆ ವಸ್ತುವನ್ನು ತಿಳಿಯುವುದು ವಿಲಕ್ಷಣ. ಯಾಕೆಂದ್ರೆ ಅವನ ಜ್ಞಾನದಲ್ಲಿ ಪೂರ್ಣತೆ ಇದೆ ಮತ್ತು ಸ್ಪಷ್ಟತೆ ಇದೆ. ಒಂದು ವಸ್ತುವನ್ನು ಎಲ್ಲರೂ ತಿಳಿತಾರೆ, ಅದರ ಕ್ಲಾರಿಟಿಯಲ್ಲಿ ಡಿಫರೆನ್ಸ್ ಇದೆ. ಇವಾಗ ಬೆಳಿಗ್ಗೆ 10 ಗಂಟೆಯ ಬೆಳಕಿನಲ್ಲಿ ಒಂದು ವಸ್ತುವನ್ನು ನಾವು ನೋಡ್ತೇವೆ, ಅದನ್ನೇ ಸಂಜೆ 6 ಗಂಟೆ ಕಳೆದ ನಂತರ ಅಥವಾ 7 ಗಂಟೆ ಮುಸ್ಸಂಜೆ ಹೊತ್ತಿನಲ್ಲಿ ಕಾಣ್ತೇವೆ. ಅದೇ ವಸ್ತು, ಇದೇ ಕಣ್ಣಿನ ಬೆಳಿಗ್ಗೆ ನೋಡಿದ ಕಣ್ಣಿನಿಂದ ಸಂಜೆ ನೋಡ್ತೇವೆ. ಸಂಜೆ ನೋಡುವಾಗಲೂ ಆ ವಸ್ತು ನಮಗೆ ಪರಿಚಯ ಆಗ್ತದೆ, ಕ್ಲೀನ್ ಆಗಿ ಕಾಣ್ತದೆ. ಆದರೆ ಬೆಳಿಗ್ಗೆ ಕಂಡ ಕ್ಲಾರಿಟಿ ಸಂಜೆ ನೋಡುವಾಗಿರೋದು. ಸೊ ಲೈಟಿನ, ಬೆಳಕಿನ ಅಂತರದಿಂದ ವಸ್ತುವಿನ, ನಮ್ಮ ಕಣ್ಣು ವಸ್ತುವನ್ನು ಗ್ರಹಿಸುವ ಕ್ಲಾರಿಟಿಯಲ್ಲಿ ಅಂತರ ಉಂಟಾಗುತ್ತೆ. ಹಾಗೆಯೇ ಒಳಗಿನ ಅರಿವಿನಲ್ಲಿ ಕೂಡ ಹೀಗೆ ಕಣ್ಣಿನ ಹಾಗೆ ಮನಸ್ಸಿನಲ್ಲಿಯೂ ಕೂಡ ಒಂದು ವಸ್ತುವಿನ ಗ್ರಹಣ ಶಕ್ತಿಯ ಅಂತರದಿಂದ ಕ್ಲಾರಿಟಿಯಲ್ಲಿ ವ್ಯತ್ಯಾಸ ಇದೆ. ಆದ್ದರಿಂದ ರಮಾದೇವಿಯ ಜ್ಞಾನ ಚತುರ್ಮುಖನ ಜ್ಞಾನಕ್ಕಿಂತಲೂ ಹೆಚ್ಚು ಕ್ಲಿಯರು, ಆದರೆ ವಿಷ್ಣುವಿನ ಜ್ಞಾನದಷ್ಟು ಕ್ಲಾರಿಟಿ ಅವಳಿಗೂ ಇಲ್ಲ. ಅದು ಒಂದು ವಸ್ತುವಿನ ವಿಲಕ್ಷಣ, ಯಾರಿಗೂ ಇಲ್ಲದ ಕ್ಲಾರಿಟಿಯ ಜೊತೆಗೆ ಪ್ರತಿಯೊಂದು ವಸ್ತುವನ್ನು ಗ್ರಹಣ ಮಾಡತಕ್ಕಂಥ ವಿಜ್ಞಾನ ಅನ್ನೋದು ಭಗವಂತನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅಂದ ಅವನು ಎಲ್ಲರಿಗಿಂತಲೂ ವಿಲಕ್ಷಣ ಜ್ಞಾನ, ಅಷ್ಟು ಕ್ಲಾರಿಟಿ ಯಾರಿಗೂ ಇಲ್ಲ. ಒಂದು ವಸ್ತುವನ್ನ ಪೂರ್ಣವಾಗಿ ಗ್ರಹಿಸುವುದು. ಯಾಕೆಂದ್ರೆ ನೋಡಿ, ನಾವೀಗ ಒಂದು ವಸ್ತುವನ್ನ ಕ್ಲಾರಿಟಿ ಇದ್ರೆ ಸಾಲದು. ಒಂದು ಮಡಕೆಯ ಬಗ್ಗೆ ಸ್ವಚ್ಛ ಬೆಳಿಗ್ಗೆ 10 ಗಂಟೆಯ ಬಿಸಿಲಿನಲ್ಲಿ ಇಟ್ಟಿದ್ದಾರೆ, ನೋಡಿದ್ದೇವೆ, ಕ್ಲೀನು ಕಂಡಿದೆ, ನಮಗೆ ಸ್ಪಷ್ಟವಾಗಿ ಕಂಡಿದೆ. ಅದು
ಅದರ ಪೂರ್ಣ ಅರಿವಿಲ್ಲ ನಮಗೆ. ಆ ಮಡಕೆಯ ಪೂರ್ಣ ಅರಿವು ಬರಬೇಕಾಗಿದ್ದರೆ ಆ ಮಡಕೆಯಲ್ಲಿ ಇರತಕ್ಕಂಥ ಆಟಮ್ಸ್ ಎಷ್ಟು, ಆ ಆಟಮ್ಸ್ನ ಒಳಗಿರತಕ್ಕಂಥ ಸಬ್ ಆಟಮ್ಸು ಇದೆಲ್ಲ ಗೊತ್ತಾದಾಗ ಪೂರ್ಣ ಅರಿವು. ನಮಗೆ ಒಂದು ಮಡಕೆಯ ಒಂದು ಏಕದೇಶದ ಜ್ಞಾನವೂ ಪೂರ್ಣವಾಗಿಲ್ಲ. ಒಂದು ಮಡಕೆಯ ಅರಿವಿಲ್ಲ, ಯಾಕೆಂದ್ರೆ ಅದರಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತ ನಾವು ತಿಳ್ಕೊಂಡಾಗ ಮಡಕೆ ಅಂದ್ರೆ ಏನೊಂದು ಗೊತ್ತಾಗೋದು. ಒಂದು ಆಟಮಿನ ಜ್ಞಾನ ಅದು ನಮ್ಗೆ ಉಂಟು ಇಲ್ಲ, ಅದರಲ್ಲಿ ಎಷ್ಟು ಸಬ್ ಆಟಮ್ಸ್ ಇದೆ ಅಂತ ಗೊತ್ತಾದಾಗ ಆಟಮ್ ಏನು ಅಂತ ಗೊತ್ತಾಗೋದು. ಯಾವ ವಸ್ತುವಿನ ಪೂರ್ಣ ಜ್ಞಾನವೂ ಇಲ್ಲ ನಮಗೆ. ಅದನ್ನೇ ಆಚಾರ್ಯ ಮೋಸ್ಟ್ ಸೈಂಟಿಫಿಕ್ ಸ್ಟೇಟ್ಮೆಂಟ್. ವೇದಾಂತ ಒಬ್ಬ ಫಿಲಾಸಫರ್ ಹೇಳಿರತಕ್ಕ ಅತ್ಯದ್ಭುತವಾದ ಒಂದು ವೈಜ್ಞಾನಿಕ ಹೇಳಿಕೆ ನನಗೆ ಥ್ರಿಲ್ ಮಾಡಿದಂತಹ ಆಚಾರ್ಯ ಮತ್ತು ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಶಕ್ನೋತಿ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ. ಯಾವನೇ ಒಬ್ಬ ಒಂದು ವಸ್ತುವನ್ನು ಪೂರ್ಣವಾಗಿ ತಿಳ್ಕೊಳ್ಳಬೇಕಾಗಿದ್ದರೆ ಎಲ್ಲ ವಸ್ತುವನ್ನು ತಿಳಿಯಲೇಬೇಕು. ಯಾರಿಗೆ ಎಲ್ಲವೂ ಗೊತ್ತಿಲ್ವೋ ಅವನಿಗೆ ಒಂದು ವಸ್ತುವೂ ಗೊತ್ತಿಲ್ಲ. ಇದು ಆಚಾರ್ಯ ಮಧ್ವರು ಹೇಳಿರ್ತಕ್ಕಂಥದ್ದು. ನಿಮಗೆ ಒಂದು ಇಡೀ ಬ್ರಹ್ಮಾಂಡದ ಅನುಭವ ಇಲ್ಲದೆ ಇದ್ದವನಿಗೆ ಒಂದು ಆಟಮೂ ಅರ್ಥವಾಗುವುದಿಲ್ಲ. ಆದ್ದರಿಂದ ಒಂದು ವಸ್ತುವನ್ನ ನೀನು ಪೂರ್ಣ ತಿಳ್ಕೊಳ್ಬೇಕು ಅಂದ್ರೆ ಎಲ್ಲ ವಸ್ತುವನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಯಾರಿಗೆ ಎಲ್ಲ ಗೊತ್ತಿದೆ ಅವನಿಗೆ ಮಾತ್ರ ಒಂದು ವಸ್ತುವಿನ ಸ್ಪಷ್ಟವಾದ ಪೂರ್ಣವಾದ ಜ್ಞಾನ ಇದೆ. ಆದ್ದರಿಂದ ಭಗವಂತನಿಗೆ ಮಾತ್ರ ಪ್ರತಿಯೊಂದು ವಸ್ತುವಿನ ಪೂರ್ಣ ಜ್ಞಾನ, ಯಾಕೆಂದ್ರೆ ಅವನಿಗೆ ಎಲ್ಲ ಗೊತ್ತಿದೆ. ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಅದು ಪೂರ್ಣ ಜ್ಞಾನ ಆಗುವುದು. ಅದರಿಂದ ನಮ್ಮ ಜ್ಞಾನ ಒಂದು ಅಸ್ಪಷ್ಟ, ಒಂದು ಅಪೂರ್ಣ. ಆದ್ರಿಂದ ಅಸ್ಪಷ್ಟ ಆದ್ರಿಂದ ಅದು ನಮ್ಮದು, ಅವನದ್ದು ಸ್ಪಷ್ಟ ಜ್ಞಾನ ಆದ್ರಿಂದ ಅದು ವಿಲಕ್ಷಣ ಜ್ಞಾನ, ನಮ್ಮ ಎಲ್ಲರ ಜ್ಞಾನಕ್ಕಿಂತ ಅದಕ್ಕೋಸ್ಕರ ವಿಜ್ಞಾನ. ಆದ್ದರಿಂದಲೇ ಅಷ್ಟೇ ಅಲ್ಲ, ನಾನು ಆಗ ಹೇಳಿದೆ ಅದರ ಎಲ್ಲ ಪೂರ್ಣತೆ, ಎಲ್ಲ ಮುಖಗಳನ್ನು, ಎಲ್ಲ ಆಸ್ಪೆಕ್ಟುಗಳನ್ನು ಒಳಗೊಂಡ ಜ್ಞಾನ, ಅದೇ ವಿವಿಧವಾದ ಜ್ಞಾನ. ಅದ್ರಲ್ಲಿ ಎಷ್ಟು ವೈವಿಧ್ಯ ಇದೆ ಅದನ್ನೆಲ್ಲ ಗ್ರಹಿಸುವ ಜ್ಞಾನ ವಿಜ್ಞಾನ. ನಮಗೆ ಅದರ ಎಲ್ಲ ವೈವಿಧ್ಯವನ್ನು ಗ್ರಹಿಸುವುದಿಲ್ಲ. ಆದ್ದರಿಂದಲೇ ಅದು ನಮ್ಮ ಎಲ್ಲರ ಜ್ಞಾನಕ್ಕಿಂತ ವಿಶಿಷ್ಟವಾದ ಶ್ರೇಷ್ಠವಾದ ಜ್ಞಾನ. ಅಲ್ಲ, ವಿಶಿಷ್ಟ ವಿವಿಧ ವಿಲಕ್ಷಣ ಜ್ಞಾನ ಅದು ಭಗವಂತನದ್ದೇ ಎಕ್ಸ್ಕ್ಲೂಸಿವ್ ಆದ ಜ್ಞಾನ. ಅದರಿಂದ ಅವನು ವಿಜ್ಞಾನಂ ಅಂತ ಕರೆದು. ವಿಜ್ಞಾನಮೇತತ್ ತ್ರಿಪದಸ್ಥಂ. ಪ್ರಾರಂಭದಿಂದ ಹೇಳ್ತಾ ಬಂದದ್ದೇನು ಅಂದ್ರೆ, ಮೂರ್ಖನನ್ನ ಹೊಗಳಿ ಉಪಯೋಗ ಇಲ್ಲ, ಅವನು ನೀನು ಏನು ಹೊಗಳಿದ್ರು ಅವನು ಒಳ್ಳೆ ಬುದ್ಧಿ ಬರೋಲ್ಲ ಅವನಿಗೆ ಅಂತ ಶುರು ಮಾಡಿದ್ದಾರೆ. ಈ ಅಧ್ಯಾಯದ ಪ್ರಾರಂಭದಲ್ಲೇ ಅದು ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೆ ನಗರಖೇತ್. ದುರ್ಯೋಧನನನ್ನು ಹೊಗಳಿ ಉಪಯೋಗ ಇಲ್ಲ, ಅವನು ಏನು ಮಾಡಿದ್ರು ತಿದ್ದುಕೊಳ್ಳೋ ಬಾಬು ಇಲ್ಲ. ಅದನ್ನು ಇಲ್ಲಿ ಪುನಃ ಕನ್ಕ್ಲೂಡ್ ಮಾಡ್ತಾ ಇದ್ದಾನೆ ಕೃಷ್ಣ. ಭಗವಂತನನ್ನು ನಮಗೆ ಪರಿಚಯ ಮಾಡಿಕೊಡುವ ರೀತಿ ನೋಡಿ. ವಿಜ್ಞಾನಮೇತತ್, ಎಲ್ಲವನ್ನೂ ಬಲ್ಲ, ಎಲ್ಲವನ್ನೂ ಸ್ಪಷ್ಟವಾಗಿ ಎಲ್ಲ ಆಸ್ಪೆಕ್ಟ್ಗಳ ಜೊತೆಗೆ ಪರಿಪೂರ್ಣವಾಗಿ ವಿತ್ ಆಲ್ ದ ಕ್ಲಾರಿಟಿ ತಿಳಿಯಬಲ್ಲ ಭಗವಂತ ಅವನು ಏನು ಮಾಡ್ತಾನೆ? ತ್ರಿಪದಸ್ಥಂ, ತ್ರಿಷು ಪದೇಶು ಸ್ಥಾಪಯತೀತಿ ತ್ರಿಪದಸ್ಥ. ಈ ಜೀವವನ್ನ 3 ಸ್ಥಾನಗಳಲ್ಲಿ ನಿಲ್ಲಿಸಿ, ಮೂರು ಪದ. ಭಗವಂತನ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧ, ಇದನ್ನು ತಗೋಬೇಕು. ತ್ರೇಧಾ ನಿದಧೇ ಪದಂ ತ್ರಿಪದಸ್ಥಂ, 3 ಹೆಜ್ಜೆಯನ್ನ ಇಟ್ಟವ. ತ್ರೇಧಾ ನಿದಧೇ ಪದಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ. ಭಗವಂತ 3 ಹೆಜ್ಜೆ ಇಟ್ಟು ಈ ವಿಶ್ವವನ್ನ ವ್ಯಾಪಿಸಿದ ಅಂತ ಉಪನಿಷತ್ ವೇದದಲ್ಲಿ ಋಗ್ವೇದದಲ್ಲಿ ಹೇಳ್ತಾರೆ. ಅದನ್ನೇ ತ್ರಿಪದಸ್ಥಂ, 3 ಪದಗಳಲ್ಲಿ ಈ ಜೀವವನ್ನ ನಿಲ್ಲಿಸಿದವ. ತ್ರಿಪದಸ್ಥಂ ಅನ್ನೋದಕ್ಕೆ ಒಂದು ಪ್ರಸಿದ್ಧಾರ್ಥ ನಿಮ್ಗೆ ಗೊತ್ತಾಯ್ತು. ಈಗ 3 ಹೆಜ್ಜೆಯನ್ನು ಇಟ್ಟು ಈ 3 ವಿಶ್ವವನ್ನ ಅಳೆದವ. ಅಂದರೆ ವಾಮನ ತ್ರಿವಿಕ್ರಮನಾದ ಬಗೆ ಇದು ಒಂದು ಮುಖ. ಇದನ್ನು ಆಚಾರ್ಯರು ಹೇಳುವುದಿಲ್ಲ. ಯಾಕೆಂದ್ರೆ ಸಂಸ್ಕೃತ ಗೊತ್ತಿದ್ದವರಿಗೆಲ್ಲ ಓದಿದ ತಕ್ಷಣ ತ್ರಿಪದಸ್ಥಂ ಅಂದ್ರೆ ಅರ್ಥ ಆಗುವುದೇ ಅದೇ. ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿದಧೇ ಪದಂ, 3 ಹೆಜ್ಜೆ ಇಟ್ಟ ಭಗವಂತ ತ್ರಿವಿಕ್ರಮ ಅನ್ನೋದು ಕೇಳಿದ ತಕ್ಷಣ ತ್ರಿಪದಸ್ಥಂ ಅಂದ್ರೆ ಅವ್ಯುತ್ಪನ್ನರು ಕೂಡ ಮಾಡುವ ಅರ್ಥ ಏನು ಅಂದ್ರೆ 3 ಹೆಜ್ಜೆಯಿಂದ ಪ್ರಪಂಚವನ್ನು ಅಳೆದವ, 3 ಹೆಜ್ಜೆ ಇಟ್ಟು ಜಗತ್ತಿನಲ್ಲಿ ವ್ಯಾಪಿಸಿದವ. ಏನು ಅದು 3 ಹೆಜ್ಜೆ? ಅದು ಅನೇಕ ವಿಧ ಇದೆ. ಅದು ಒಂದು 3 ಹೆಜ್ಜೆ ಅಂದ್ರೆ 3 ಲೋಕಗಳಲ್ಲಿ 3 ರೂಪದಿಂದ ತುಂಬಿದವ, 3 ಕಾಲಗಳಲ್ಲಿ 3 ರೂಪದಿಂದ ತುಂಬಿದವ, 3 ವೇದಗಳಲ್ಲಿ 3 ರೂಪದಿಂದ ತುಂಬಿದವ. ಯಾವ್ದು 3 ಇದೆಯೋ ಸೃಷ್ಟಿ ಸ್ಥಿತಿ ಸಂಹಾರಗಳಿಗಾಗಿ
ಮೂರು ರೂಪ ತೊಟ್ಟು ನಮ್ಮ ಎಚ್ಚರ ಕನಸು ನಿದ್ರೆಗಳು ತ್ರಿಪದ ಮೂರು ಸ್ಥಾನಗಳಲ್ಲಿ ಎಚ್ಚರದ ಸ್ಥಾನ ಭೂಮಧ್ಯ ಕಂಠ ಹೃದಯ ಮೂರು ಸ್ಥಾನದಲ್ಲಿ ನಿಂತವ. ಇದೆಲ್ಲವೂ ತ್ರಿಪದಸ್ಥಮ ಅನ್ನೋದಕ್ಕಾಗುವ ಅರ್ಥ.